ಹಲೋ, ನಮಸ್ತೆ. ಸಾಧಕರ ವೇದಿಕೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇವತ್ತು ನಮ್ಮೊಂದಿಗೆ ಚಂದ್ರ ಕೊರ್ಗಿ ಅವರಿದ್ದಾರೆ. ಇವರು ತಮ್ಮ ಹಲವಾರು ಸಾಧನೆಗಳು, ಹಲವಾರು ಕ್ಷೇತ್ರಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದಂತವರು, ಸಮಾಜ ಸೇವಕರಾಗಿದ್ದಾರೆ. ಅಲ್ಲದೆ ಪಾನ ಮುಕ್ತ ಕಾರ್ಯಕ್ರಮಗಳಲ್ಲಿ ತುಂಬಾ ತೊಡಗಿಸಿಕೊಂಡವರು. ಇವರದೇ ಆದ ಹಲವಾರು ತಂಡಗಳನ್ನು ಕಟ್ಟಿಕೊಂಡು ಸ್ವಂತ ಸೇವೆ ಅಲ್ಲದೆ ತಂಡದಿಂದನೂ ಸಮಾಜ ಸೇವೆ ಮಾಡ್ಕೊಂಡು ಬಂದಂತವರು ಅಂತವ್ರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಚಂದ್ರಪುರ್ಗಿ ಅವರೇ. ನಮಸ್ತೆ. ನಮ್ಮ ಸಾಧಕರ ವೇದಿಕೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಪರಿಚಯ ಮಾಡಿಕೊಡುವ ಅಂತ ನಾವು ಕರೆದಿದ್ದೀವಿ. ನಾವು ನಿಮ್ಮ ಹತ್ರ ತುಂಬಾ ಮಾತಾಡ್ಲಿಕ್ಕಿದೆ. ನಾವು ಮೊದಲಿಗೆ ನಿಮ್ಮ ಬಾಲ್ಯದ ಬಗ್ಗೆ ನಿಂತ್ಕೊಳ್ಳುವ ಅಂತ. ನೀವು ನಿಮ್ಮ ಬಾಲ್ಯ ಜೀವನದಲ್ಲಿ ಏನೇನು ಮಾಡಿದ್ದೀರಾ, ನೀವು ನಿಮ್ಮ ಚೈಲ್ಡ್ಹುಡ್ ಅನ್ನ ಹೇಗೆ ಕಳೆದಿದ್ದೀರಾ ಅದನ್ನ ಹೇಳ್ಬೋದಾ? ಬಾಲ್ಯ ಜೀವನದಿದ್ದು ನಾನು ಒಂದು 8ನೇ ಕ್ಲಾಸಲ್ಲಿ ಮಾತ್ರ ಓದಿದ್ದೆ. ನಾನು 8ನೇ ಕ್ಲಾಸಿಗೆ ಓದಿದ್ದು. ನಮ್ಗೆ ಅವತ್ತು ತುಂಬಾ ಕಷ್ಟ ಇತ್ತು ಮನೆಯಲ್ಲಿ. ಹಾಗಾಗಿ ಓದಿಸಿದ್ವಾಗ ನಾವು ಒಂದು 10-11 ಜನ ಮಕ್ಕಳು, ಒಂದು 7 ಹೆಣ್ಮಕ್ಳು, ಒಂದು 4 ಗಂಡು ಮಕ್ಕಳು. ಆದರೆ ವಿದ್ಯಾಭ್ಯಾಸ ಎಲ್ರಿಗೂ ಕಳಿಸ್ಕೊಳ್ಳೋ ಒಂದು ಇಬ್ಬರು ಅಕ್ಕದಿಗಳಿಗೂ ಮತ್ತೊಂದು ಇಬ್ಬರು ಅಣ್ಣದಿಗೆ ಮಾತ್ರ ವಿದ್ಯಾಭ್ಯಾಸ. ನಾನು ಮಾತ್ರ ವಿದ್ಯಾಭ್ಯಾಸ. ಅದು ನಾನು ಕಲ್ತಿದ್ದು 8ನೇ ಕ್ಲಾಸ್. ನಮ್ಮ ಅಣ್ಣ ಒಬ್ಬರ 10th ಓದಿದ್ರು. ಕಡೆಗೆ ಮತ್ತೆ ಹೈಯೆಸ್ಟ್ ಅಂದ್ರೆ ನನ್ನ ಅಣ್ಣ ಒಬ್ಬರೇ 10th ಓದಿದ್ರು. ನಾನು 8ನೇ ಕ್ಲಾಸ್ ಓದಿದ್ದು. ಕಡೆಗೆ ಆದ್ಮೇಲೆ ನಮ್ಮ ಅಕ್ಕ ಮತ್ತೊಬ್ರು 7ನೇ ಕ್ಲಾಸ್, 3ನೇ ಕ್ಲಾಸ್ ಹಿಂಗೆಲ್ಲ ಓದಿದ್ರು ಅಷ್ಟೇ. ಓದ್ತಾ ನಾವು ಶಾಲೆಗೆ ಬಾಲ್ಯ ಜೀವನದಕ್ಕೆ ಒಂದು ನಿಮ್ಗೆ ನಿಮ್ಮ ಮನೆಯವರು ಓದ್ಲಿಕ್ಕೆ ಕಳ್ಸುವಂತ ಸ್ಥಿತಿ ಹೇಳಿದ್ರ? ಅಂದ್ರೆ 8ನೇ ಕ್ಲಾಸರಿಗೆ ಓದುವಂತದ್ದು ಪರಿಸ್ಥಿತಿ ತೊಂದರೆ ಇಲ್ಲ. ಬುಕ್ಕಿಗೆ ಯಾವಾಗ ತೊಂದರೆ ಇಲ್ಲ. ಹೈಸ್ಕೂಲ್ 8ನೇ ಕ್ಲಾಸ್ ಅಂದ್ರೆ ಹೈಸ್ಕೂಲ್ ಮಟ್ಟದ ಹೋದ ತಕ್ಷಣ ಸ್ವಲ್ಪ ಜನರೇಷನ್ ಅಂದ್ರೆ ಅದ್ರಾಗ ಸ್ವಲ್ಪ ಬಲವಂತರ ಮಕ್ಕಳು ಇದ್ರು, ಶ್ರೀಮಂತರು. ಆ ಮಟ್ಟಕ್ಕೆ ನಾವು ಸ್ವಲ್ಪ ಬುದ್ಧಿ ಭಾಷೆ ನಮ್ಗೆ ಅರ್ಥ ಆಯ್ತಲ್ಲ. ಆ ಟೈಮಿಗೆ ಅವ್ರ ಲೆವೆಲಿಗೆ ಆ ಬಟ್ಟೆ ಹಾಕೊಂಡಷ್ಟು ನಮ್ಮ ಹತ್ರ ತಾಕತ್ತಿಲ್ಲ, ನಮ್ಮ ಹತ್ರ ಮುಜುಗರ ಆಗ್ತಿತ್ತು. ನಾವು ಒಂದೇ ಶಾಲೆ ಬಾಗಳಿಕೆ ಬಿಳಿ ಅಂಗಿ ನೀಲಿ ಪ್ಯಾಂಟ್ ಇದ್ದಿತ್ತು. ನೀಲಿ ಪ್ಯಾಂಟ್ ಅಂತೂ ಇಲ್ಲ, ನಮ್ಗೆ ಇರೋದು ಒಂದೇ ನೀಲಿ ಚಡ್ಡಿ ಒಂದೇ, ಬಿಳಿ ಅಂಗಿ ಒಂದು 2 ಇದ್ದಿತ್ತು. ನಾವೇನು ಅದು ಹಿಂಗೆ ಆಟ ಆಡ್ತೀವಿ, 2 ಬದಿ ಹೊರದು ಹೋಗ್ತಿತ್ತು. ಆ ಟೈಮಿಗೆ ನಾನು ಬಾಳಿಬಳ್ಳಿ ಇತ್ತಲ್ಲ, ಬಾಳಿಬಳ್ಳಿ ಎಲ್ಲ ಹೊರಗೆ ಹಾಕೊಂಡು ನೀಲಿ ಚಡ್ಡಿ ಹಾಕೊಂಡು ಹೋಗ್ತಿತ್ತು. ಸಾಯಂಕಾಲ ಶಾಲೆ ಬಿಟ್ಟು ಬಂದ್ರೆ ನಾನು ನೀಲಿ ಚಡ್ಡಿ ಒಗೆದು ಮಣ್ಣು ಹೆಸರು ಬೆಳಿಗ್ಗೆ ಅದನ್ನ ನಾವು ಇದು ಒಲೆ ಇತ್ತಲ್ಲ, ಒಳಗೆ ಮನೇಲಿ ಒಲೆ ನ್ಯಾಲಿ ಇತ್ತು, ಅದ್ರಲ್ಲಿ ಹಾಕಿ ಹಾಕೋದು. ಯಾಕಂದ್ರೆ ಬೆಳಿಗ್ಗೆ ಒಣದ ಬೆಳಿಗ್ಗೆ. ಆಮೇಲೆ ಈಗ ಸರ್ಕಾರಿ ಶಾಲೆ ಮಕ್ಕಳಿಗೆ ಮಧ್ಯಾಹ್ನ ಬಿಸಿ ಊಟ ಇತ್ತು, ನಮ್ಗೆ ಅದು ಇಲ್ಲ. ಬಿಸಿ ಊಟ ಅಂದ್ರೆ ಬೆಳಿಗ್ಗೆ ನಾವು ರಾತ್ರಿ ಮಾಡಿದ ತಂಗಳನ್ನ ಬಿಸಿ ಮಾಡ್ಕೊಂಡು ಅದನ್ನ ತಕೊಂಡೋಗಿ ಮಧ್ಯಾಹ್ನ ಅದು ಈ ಮಳೆಗಾಲಕ್ಕೆ ತೊಂದ್ರೆ ಇಲ್ಲ, ಬೇಸಿಗೆಗಾಲದಲ್ಲಿ ಅಂತದ ಅದು ಶೆಕಿಗೆ ಹಾಳ. ಆ ಮಧ್ಯಾಹ್ನ ಊಟ ಮಾಡಿ ನಾವು ಹಿಂಗ್ ಮುಚ್ಚಳು ತೆಗೆದ್ರು ಕೂಡ ಒಂಥರ ಹೊಸು ಊಟ ಮಾಡಕ ಅದನ್ನ ಎಂತ ಮಾಡ್ತಾರೆ. ಹೇಳಿ ಮಕ್ಕಳಿಗೆ ಫಾಸ್ಟ್ ಫುಡ್, ಅದು ನಂಗೆ ಅದು ಬೇಕು, ಗೋಬಿ ಬೇಕು, ಅದು ಬೇಕು, ಇದು ಬೇಕು ಅಂತ ಕೇಳಿ ಫಾಸ್ಟ್ ಫುಡ್. ನಮ್ಗೆ ಅವತ್ತು ಅದೇ ಊಟ ಮಾಡೋದಿಗೆ ಒಂಥರ ಮುಚ್ಕೊಂಡೆ ಊಟ ಮಾಡಕ್ ಹೊಸು ಅನ್ಬೋದಾಗ ಅಷ್ಟ ಆ ಪರಿಸ್ಥಿತಿ ಇತ್ತು. ಪಲ್ಯಗೆಲ್ಲ ಎಂತ ಇಲ್ಲ, ಜರಿ ಕೊಟ್ಟಾಗ ಉಪ್ಪು ಹಾಕೊಂಡು ಹೋಗ್ತೀವಿ ನಾವು, ಗಂಜಿ ಊಟ ಮಾಡ್ಕೊಂಡು ಅದು ಮಧ್ಯಾಹ್ನಕ್ಕೆ ಊಟ ಮಾಡ್ತೀವಿ. ಇದೇ ರೀತಿ ಬರ್ತೈತಿ. ಮತ್ತದು ಅವಳಿಗೆ ಈಗ ರಸ್ತಿ ಎಲ್ಲ ಇತ್ತು, ಶಾಲೆ ರಸ್ತಿ ಎಲ್ಲ ಇತ್ತು. ಅವತ್ತು ನಮ್ಗೆ ಗೆದ್ದಿ ಬೈಲರ್ ಎಲ್ಲ ಹೋಯ್ತು. ಅಂದ್ರೆ ಸ್ವಲ್ಪ ನಾವು ಬಡವರ ಸ್ವಲ್ಪ ಆ ಟೈಮಿಗೆ ಇರೋದು ಜನರೇಷನ್ ಕೆಲವರು ತರ ದೊಡ್ಡ ಅವ್ರ ಶಾಲೆ ಬಿಟ್ಟು ಅವ್ರು ಮುಂದೆ ಹೋಗ್ಬೇಕು, ನಾವು ಹಿಂದೆ ಹೋಗ್ಬೇಕು, ಈ ರೀತಿ ತಾರತಮ್ಯ ಆ ರೀತಿ ಇದ್ದಿತ್ತು. ಮಾತಾಡೋಂಗಿಲ್ಲ, ಮಾತಾಡೋ ಬಂದ್ರೆ ಅದು ನಮ್ಮ ದೇಶ. ಹೌದೌದು, ಅದೆಲ್ಲ ಇದೆ. ಕಡೆಗೆ ಹಿಂಗೆ ಒಂದು 7ನೇ ಕ್ಲಾಸ್, ಹಿಂಗೆ 8ನೇ ಕ್ಲಾಸ್ ಎಲ್ಲ ಓದ್ದೆ. ಕಡೆಗೆ ನನ್ಗೆ ಬಟ್ಟೆ ಎಲ್ಲ ಅಂತಂದ್ರೆ ಬಟ್ಟೆ ನಂಗೆ ಮೇನ್ ಆಗಿ ನಾನು ಶಾಲೆ ಇದು ಮಾಡ್ಲಿಕ್ಕೆ ನಾನು ಬಟ್ಟೆದೇ ರೀಸನ್. ನನ್ ಬಟ್ಟೆ ಆಲ್ರೆಡಿ ಒಂದೇ ಜೊತೆ ಬಟ್ಟೆ ಹಾಕೊಂಡತ್ತಿದ್ದೆ, ಅದು ನೀಲಿ ಪ್ಯಾಂಟ್ ಇದು. ಮತ್ತೊಂದು ನಾವು ಇವಾಗ ಶಾಲೆಗೆ ಒಪ್ಪತ್ತಿಗೆ ಒಂದು ಮಕ್ಕಳಿಗೆ ಮನೆಯಿಂದ ರಿಕ್ಷೆ ಇರುತ್ತೆ, ಮನೆಯಿಂದ ಗಾಡಿ ಇರುತ್ತೆ. ನಾವು ಮಾಡಲಿಕ್ಕೆ ಕೊರ್ಗಿಯಿಂದ ಕೆದೂರು ಚಿಕನ್ ಬಂದು 5ರಿಂದ 6 ಕಿಲೋಮೀಟರ್, 5ರಿಂದ 6 ಕಿಲೋಮೀಟರ್ ಬೆಳಿಗ್ಗೆ ನಡ್ಕೊಂಡು 5ರಿಂದ 6 ಕಿಲೋಮೀಟರ್ ಬಂದು ಮನೆಗೆ ಬಂದು ನಡ್ಕೊಂಡು ಹೋಗಿ ಅದ್ರಾಗ ಹೋಮ್ ವರ್ಕ್ ಮಾಡ್ಕೊಂಡ್ ಅಲ್ಲಿ ನಮ್ಮ ಪಕ್ಕದ ಮನೆ ಒಬ್ಬರು ಇದಿತ್ತು. ಅವಳಿಗೆ ನಾವು ಶಾಲೆ ಬಿಟ್ಟವರು ಅವ್ರ ಮನೆಗೆ ಶಾಲೆ ಬಿಟ್ಟು ಒಂದು 5 ಗಂಟೆ ಬತ್ತ, 5 ಗಂಟೆಯಿಂದ 5:05 ಬತ್ತ. ಕಡೆ 7 ಗಂಟೆವರೆಗೆ ಅವ್ರ ಮನೆ ದಾನ ಮೇಯ್ಸಕ್ಕೆ ಹೋಗೋದು. ಅವ್ರು ಕೊಡು ಇದ್ರಲ್ಲ ಅವ್ರು ಕೊಡು ದುಡ್ಡಲ್ಲ ಪೆನ್ನು ಪುಸ್ತಕ ಎಲ್ಲ ತಕಂತ ಇತ್ತು. ಹಾಗಾಗಿ ಸ್ಲೇಟಿನ ಕಡ್ಡಿ ಇರುತ್ತಲ್ಲ, ಅದು ಕಡ್ಡಿ ದುಡ್ಡು ತಕೊಂಬಿಲ್ಲ, ಸ್ಲೇಟನ್ನೇ ಹೊಡೆದು ನೆಲದಾಗ ಗೀಚಿ ಅದ್ರ ಕಡ್ಡಿ ಮಾಡ್ಕೊಂಡು ಬರೋದು ನೆನಪಿತ್ತು ನಾವು. ಇಂಥದ್ದೆಲ್ಲ ಟೈಮ್ ನಮ್ಗೆ ಆಳಕ್ಕೆ.
ಹೊಡಿತಿದ್ರು, ಸಿಕ್ಕಾಪಟ್ಟೆ ಹೊಡಿತಿದ್ರು ಆಗಲಿ ಜನರು. ಈಗಲೇ ಮಕ್ಕಳಿಗೆ ಒಂದ್ ಪೆಟ್ಟು ಹೊಡೆದ್ರು ಮನೆಗೆ ದಟ್ಟು ವಿಷಯ ಮಾಡೋದು. ನಮ್ಗಳ ಸಿಕ್ಕಾಪಟ್ಟೆ ಹೊಡಿತಿದ್ರು. ಅದ್ರ ಮೇನ್ ಆಗಿ ನಮ್ಗೆ ಊಟಕ್ಕೆ ಬಟ್ಟೆಗಳ ಕಡೆಗೆ ಅದ್ರ ಮೇಲೆ ನಾನು 8ನೇ ಕ್ಲಾಸಿಗೆ ಲಾಸ್ಟ್ ಎಂಡ್ ಮಾಡಿಬಿಟ್ಟು ಕಡೆ ನಾನು ಅಣ್ಣ ಮೀನು ವ್ಯಾಪಾರ ಮಾಡ್ತಿದ್ದೆ. ಮೀನು ವ್ಯಾಪಾರ ಜೊತೆಗೆ ಇದು ಮಾಡಿ ನಾವು ಅಂದ್ರೆ ನೀವು ನಿಮ್ಮ ಬಾಲ್ಯ ಜೀವನ ಕಷ್ಟ ಇತ್ತು, ಊಟ ಕಷ್ಟ, ಬಟ್ಟೆ ಕಷ್ಟ, ಮತ್ತೆ ಶಾಲೆಗೆ ನಡ್ಕೊಂಡು ಹೋಯ್ತು, ಈಗ ಅದೆಲ್ಲ ಇತ್ತು. ಆ ರೀತಿ ಬೆಳೆದವರು ನಿಮ್ಗೆ ಯಾಕೆ ಸಮಾಜ ಸೇವೆ ಮಾಡಬೇಕು ಆ ಥರ ನಂಗೆ ಸಮಾಜ ಸೇವೆ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ನಂಗಂದ್ರೆ ಸಮಾಜ ಸೇವೆ ಅಂದ್ರೆ ಎಂತಂತ ಗೊತ್ತಿಲ್ಲ. ನಾನು 8ನೇ ಕ್ಲಾಸಿಂದ ಮೀನ್ ವ್ಯಾಪಾರ ಮಾಡೋತ್ತಿಗೂ ಮೀನ್ ವ್ಯಾಪಾರ ಮಾಡಿ ಶಾಲೆ ಬಿಟ್ಟ ನಾನು ಮೀನ್ ವ್ಯಾಪಾರ ಮಾಡಿದೆ. ಮೀನ್ ವ್ಯಾಪಾರ ಐಸ್ ಕ್ರೀಮ್ ವ್ಯಾಪಾರ ಮಾಡಿದ್ದೆ. ಐಸ್ ಕ್ರೀಮ್ ವ್ಯಾಪಾರ ಮಾಡೋ ಟೈಮಿಗೆ ನನಗೆ ಒಂದು ಹುಡುಗಿ ಲವ್ ಆಯ್ತು ಅಂತ ಕೇಳಿ. ಆ ಲವ್ ಇದ್ರೆಲ್ಲ ಮದುವೆ ಆಗಿದಾಗ ಏನಂದ್ರೆ ನಾವು ಒಂದ್ಸಲಿ ಇಲ್ಲಿಗೆ ಕುಂದಾಪುರದಲ್ಲಿ ಹಿಂಗೆ ಹೋದಾಗ ಕೆಲವು ಜನರು 4 ಗಂಟೆ ಅಂದ್ರೆ ಭಿಕ್ಷೆ ಬೇಡ್ತಿರ್ತದೆ 4 ಗಂಟೆ ಜನರಿಗೆ. ಕೆಲವರು 1-2 ರೂಪಾಯಿ ಹಾಕ್ತಾರೆ. ಇನ್ ಕೆಲವ್ರು ಎಂತ ಮಾಡ್ತಾರೆ, ಅದನ್ನ ಅವರಿಗೆ ಒಂಥರ ಹೊಡೆದು ಬೇರ್ಸೋದು, ಬಾಯಿ ಬಂದ ಬೈದು ಆ ರೀತಿ ಎಲ್ಲ ಮಾಡ್ತಾ ಇದ್ರು. ಸಮಾಜ ಸೇವೆಗಳು ನಾನು ಮದುವೆ ಸುಮಾರು ಒಂದು 15 ವರ್ಷದ ಮೇಲೆ ನಾನು ಸಮಾಜ ಸೇವೆ ಇದು ಮಾಡಿದೆ. ಮದುವೆ ಆದ್ಮೇಲೆ ಅದೇ ಮದುವೆಗೆ ಸ್ವಲ್ಪ ಗ್ಯಾರಂಟಿ ಆಯ್ತು. ಆಮೇಲೆ ನನ್ನ ಮಗಳಿಗೂ ನಂಗೆ 2 ಹೆಣ್ಮಕ್ಳು ಬಿಡುದು. ಹೆಣ್ಮಕ್ಳು ಹೋದ್ರು. ಒಂದು ಮಗು ಹಿರಿಯ ಮಗಳಿಗೆ ಚಿಕ್ಕ 3 ವರ್ಷದಿಂದ ಹೋಲಿದ್ದು, ಹಾರ್ಟಲ್ಲಿ ಹೋಲಿದ್ದು. ಆಟೋ ರೋಡ್ ಬೆಂಗಳೂರಲ್ಲೆಲ್ಲ ಔಷಧಿ. ಆ ಆಟೋ ರೋಡ್ ತಿಪ್ಪತ್ತಿಗೆ ಫಸ್ಟ್ ನಾನು ಮದುವೆ ಆದ ತಕ್ಷಣ ನಾನು ಡ್ರಿಂಕ್ಸ್ ಮಾಡೋದು ಸ್ಟಾರ್ಟ್ ಮಾಡಿದೆ. ಸಮಾಜ ಸೇವೆ ನೆಕ್ಸ್ಟ್ ನಾನು ಡ್ರಿಂಕ್ಸ್ ಬಿಟ್ಟರ ಮೇಲೆ ನಾನು ಸಮಾಜ ಸೇವೆಗೆ ಬಂದದ್ದು. ಯಾವುದು ಸಮಾಜಕ್ಕೆ ಏನಾದ್ರು ಒಂದು ಸಹಾಯಧನ ಮಾಡ್ಕೊಂಡೆ. ಡ್ರಿಂಕ್ಸ್ ಬಿಟ್ಟರ ಮೇಲೆ ನಾನೆಲ್ಲ ನನ್ನ ಚರಿತ್ರೆ ಚೇಂಜ್ ಆದ್ರೆ ನಾನು ಡ್ರಿಂಕ್ಸ್ ಇಂದ ಅಂದ್ರೆ ಮನಸ್ಸಿನ ನಾನು ಅದ್ರ ಕತ್ಕೊಂಡೆ. ಒಬ್ಬ ಡ್ರಿಂಕ್ಸ್ ಮಾಡಿದವನಿಗೆ ಬೆಲೆ ಇಲ್ಲ ಅದ್ರ ನಾನು ಕೆಲವೊಂದು ನೋವ್ತಿದ್ದೆ. ಆ ಡ್ರಿಂಕ್ಸ್ ಸಮಯದಲ್ಲಿ ನಾನು ಸಿಕ್ಕಾಪಟ್ಟೆ ನೋವ್ತಿದ್ದೆ. ನಾನು ನೋವ್ತಿದ್ದಷ್ಟು ಯಾರು ಇಲ್ಲ ಅದಕ್ಕೆ ಅನ್ಸ್ಕೊಂತಾರೆ. ನಿಮ್ಮ ಬಗ್ಗೆ ನಮ್ಗೆ ಸ್ವಲ್ಪ ಗೊತ್ತು. ಏನಂದ್ರೆ ನೀವು ಯಾರೋ ಒಂದು ಕಾಯಿಲೆ, ನೀವು ಒಂದು ಹಾಸ್ಪಿಟಲ್ ಇರೋರು ಅಂಥವ್ರ ಹತ್ರ ಹೋಗಿ ಅವ್ರ ಸಮಸ್ಯೆ ಏನು ಅಂತ ತಿಳ್ಕೊಂಡು ಒಂದು 4 ಜನರ ಹತ್ರ ಹಣ ಎಲ್ಲ ಸೇರಿಸಿ ಅದನ್ನು ತಗೊಂಡೋಗಿ ಸಹಾಯ ಮಾಡೋದು ನಾನು ಕಳ್ತಿಂಗಳಾಗಿ ನೋಡಿದ್ದು. ಈ ರೀತಿ ಎಲ್ಲ ನಿಮಗೆ ಪ್ರೇರಣೆ ಹೇಗಾಯ್ತು? ಯಾರನ್ನ ನೋಡಿಯಾ ಅಥವಾ ಈ ರೀತಿ ಮಾಡಬೇಕು ಅಂತ ಹೇಗೆ ಅನಿಸ್ತು? ಅದೇ ನಾವಂದ್ರೆ ಆವತ್ತಂದು ಕೇಳು ನಾನು ಆಮೇಲೆ ಡ್ರಿಂಕ್ಸ್ ಮದುವೆ ಆದ್ಮೇಲೆ ಡ್ರಿಂಕ್ಸ್ ಮಾಡೋ ಸ್ಟಾರ್ಟ್ ಮಾಡಲ್ಲ. ಡ್ರಿಂಕ್ಸ್ ಮಾಡೋ ಸ್ಟಾರ್ಟ್ ಮಾಡ್ತಾರೆ ನಂಗಂದ್ರೆ ನನಗೆ ನಾನೇ ಇತರ ಹತ್ರ ಗಲಾಟಿ ಗೂಜಿಗೆ ಪಡ್ಕಂಬ ಕಾಲ ಗೊತ್ತಿದೆ. 19 ಕೇಸ್ ಇದ್ದಿದ್ದು ನನ್ನ ಮೇಲೆ. ಅಂದ್ರೆ FIR ಕೇಸ್ ಅಲ್ಲ, ಅಂದ್ರೆ ಜನರಿಗೆ ನಾನು ಯಾರಂತ ಅಂತಾನೆ ಎಷ್ಟೇ ದೊಡ್ಡವರೇ ಡ್ರಿಂಕ್ಸ್ ಮಾಡ್ಕೊಂಡು ಅವ್ರಿಗೆ ಫೋನ್ ಮಾಡ್ಕೊಂಡು ಏನಲ್ಲ ದೊಡ್ಡದು. ಅಂದ್ರೆ ನನ್ಗೆ ಡ್ರಿಂಕ್ಸ್ ಮಾಡುವಾಗ ನಂಗೆ ಸರಿ ಅನ್ಸುತ್ತೆ. ನಾನ್ ಮಾಡಿದ್ದೆ ಸರಿ, ಅವ್ರು ಮಾಡಿದ್ದೆ ಅವ್ರು ಸತ್ಯ ಹೋಗಿದ್ರು ಅದನ್ನ ನಮ್ ಸರಿ ಆಯ್ತು. ಡ್ರಿಂಕ್ಸ್ ಮಾಡ್ತಿದ್ದೆ ಸಿಕ್ಕಾಬಿಡಿ. ಒಂದು 19 ಸಲ ನಾನು ಸ್ಟೇಷನಿಗೆಲ್ಲ ಹೋಗಿ ಎಷ್ಟೋ ಸರಿ ಅವ್ರು ಮತ್ತೆ ಬೈತಿದ್ರು, ಮತ್ತೆ ನಾನು ಬಂದ್ ಮಾಡೋದು ಅದೇನೆ ಮಾಡ್ತಿದ್ದೆ. ಲಾಸ್ಟಿಂಗ್ ಅಂತ ಇತ್ತು. ನಾನು ಡ್ರಿಂಕ್ಸ್ ಮಾಡ್ತಾ ನನ್ನ ಜೀವನದಲ್ಲಿ ಒಂಥರ ಜೀವನದಲ್ಲಿ ವೀಕ್ ಆಗಿ ಬಾಡಿ ವೀಕ್ ಆತ. ನಂಗೆ ಅವತ್ತು ಗೊತ್ತಾಯ್ತು, ಅವತ್ತು ಇದ್ದಿದ್ದು ತಾಕತ್ತು ನನ್ನ ಹತ್ರ ಕಡಿತವಾಗಿ ಇಲ್ಲ. ಇದೊಂದು ನನಗೆ ಏನೋ ಒಂದು ಕೊನೆಗಳಿಗೆ ಆಗ್ತೇನೋ ಅಂತ ಕೇಳಿ ಮನಸ್ಸಿನೊಳಗೆ ಬಂತು. ಅದ್ರ ಮೇಲೆ ಅಂತ ನಾನು ಮೇನ್ ಆಗಿ ನಾನು ಇವತ್ತಿನ ನಾನು ಯಾರು ಇದು ಫಸ್ಟಿಗೆ ನಾನು ನಿಮ್ಮ ಹತ್ರ ಒಂದು ಸಸ್ಪೆನ್ಸ್ ನೀವು ನನ್ನ ಜೀವನದಲ್ಲಿ ನಾನು ಯಾರ ಹತ್ರನೂ ಭಯಬಿಟ್ಟ. ನಾನು ಡ್ರಿಂಕ್ಸ್ ಮಾಡ್ತಿದ್ದಾನೆ. ಸಡನ್ಲಿ ಡ್ರಿಂಕ್ಸ್ ಬಿಡ್ಲಿಕ್ಕೆ ಕಾರಣ ಒಂದೇ ರೀಸನ್ ಅಂತ ಕೇಳಿ. ಇದು ಫಸ್ಟ್ ನಿಮ್ಮ ಚಾನಲ್ ನನ್ನ ಜೀವನದಲ್ಲಿ ಇದು ಯಾರು ಇವತ್ತು ಭಯಪಡ್ತೇನೆ. ಒಂದ್ಸಲ ನಾನು ಮಕ್ಕಳೆಲ್ಲ ಬರೋಕೆ ಒಂದು ಒಬ್ಳು 10ನೇ ಕ್ಲಾಸ್ ಓದ್ತಿದ್ದಾರೆ, ಅವತ್ತು ಒಬ್ಳು 8ನೇ ಕ್ಲಾಸ್ ಓದ್ತಿದ್ದಾರೆ. ಒಂದ್ಸಲ ಕುಂದಾಪುರ ಬರ್ತಾನೆ. ಕುಂದಾಪುರ ನಾನು ಹೆಂಡತಿ ಮಕ್ಕಳನ್ನ ಕುಂದಾಪುರ ಕರ್ಕೊಂಡು ಹೋದಾನೆ. ಕುಂದಾಪುರ ಮೀನ್ ಮಾರ್ಕೆಟ್ ಅಲ್ಲಿ ಮೀನ್ ತಕೊಂಡು ಆಮೇಲೆ ಕುಂದಾಪುರ ಎಷ್ಟು ಬಾಳ ಇತ್ತು ಅಷ್ಟು ಪೂರ್ತಿ ನಾನು ಡ್ರಿಂಕ್ಸ್ ಮಾಡಿದೆ. ಎಲ್ಲ 90 ನಂಗೆ ನಿತ್ಕೊಂಡ್ ತಾಕತ್ತಿಲ್ಲ. ಒಪ್ಪತ್ತಿ ಬಸ್ಸಿ ನಾನು ಹೆಂಡತಿ ಇದ್ದಾಳೆ ಬಸ್ಸಿನಾಗ. ಬಸ್ಸಿನಾಗ ಇದ್ರು ಕೂಡ ನಾನು ಎಂತ ಮಾಡ್ತೀವಿ, ಒಂದು ಸೀಟ್ ಇತ್ತು ಪಕ್ಕದಾಗೆ, ಹಿಂಗೆ ಒಂದು ಸೀಟ್ ಇತ್ತು, ಇದ್ರ ಪಕ್ಕದಾಗ ಮತ್ತೊಂದು 2 ಡಬಲ್ ಒಂದು ಸೀಟ್. ನಾನು ಎಂತ ಮಾಡ್ತೀನಿ, ನಾನು ಡ್ರಿಂಕ್ಸ್ ಮಾಡಿದೆ, ನಿತ್ಕೊಂಡ್ ತಾಕತ್ತಿಲ್ಲ. ಬಸ್ಸಿನ ರಾಡ್ ಬಿಟ್ಟು ನಾನು ಕ್ಯಾಲ್ ಬರ್ತಿದ್ದೆ, ಅಷ್ಟು ಪರಿಸ್ಥಿತಿ ಇದ್ದೆ. ನಾನು ಎಂತ ಮಾಡ್ತೀನಿ, ನಾನು ಹೇಳ್ತಿದ್ದೆ ಅದು ಕೂತ್ಕೊಂಬಾರ ಅದಕ್ಕೆ ಕೂತ್ಕೊಳ್ಳಿ ನಾನು ಕೇಳಿ. ಅದ್ರ ಪಕ್ಕದಾಗ ಮತ್ತೊಬ್ಬ ಹುಡುಗ ಒಂದು ಒಬ್ಬ ಡ್ರಿಂಕ್ಸ್ ಮಾಡಿನ ಅಂತ ನಾರ್ಮಲ್ ಆಯ್ತು. ಕಡೆಗೆ ಎಂತ ಮಾಡ್ತೀನಿ, ನಾನು ಪಕ್ಕದಾಗ ಹೋಗಿ ಅವ ಎಂತ ಮಾಡ್ತಾನೆ, ನಾನು ಡ್ರಿಂಕ್ಸ್ ಮಾಡಿದೆ. ನನ್ನ ಹೆಂಡತಿ ಅಂತ ಗೊತ್ತ ಅವನಿಗೆ. ನಾನು ಡ್ರಿಂಕ್ಸ್ ಮಾಡ್ದಾನೆ. ಡ್ರಿಂಕ್ಸ್ ಮಾಡೋದನ್ನ ಕಂಡು ನಂಗೆ ನಿಂತ್ಕೊಂತಾಗತ್ತೆ ಎಂತಂದು ಗೊತ್ತಿಲ್ಲ. ನಂಗೆ ಅಷ್ಟೊಂದು ಇದು ಮಾಡ್ತಿದ್ದೆ. ಅವನಂತ ನಾನು ಹೆಂಡತಿ ಹೋಗಲ್ ಮೇಲೆ ಕೈ ಹಾಕೋದು ಹಿಂಗೆಲ್ಲ ಮಾಡ್ತಿದ್ದೆ. ಅಂದ್ರೆ ನಾನು ನನ್ನ ವೀಕ್ನೆಸ್ ಕಂಡ ನನ್ನ ಹೆಂಡತಿ ಮೇಲೆ ಕೈ ಹಾಕೋದು ಹೋಗಿದ್ದು. ನಾನು ಎಂತ ಮಾಡ್ತೀನಿ, ನಾನು ಕಂಡಕ್ಟರ್ ನೋಡಿ ಅವ್ರು ಈ ರೀತಿ ಮಾಡ್ತಿದ್ದಾರೆ. ಅವು ಕಂಡಕ್ಟರ್ ಒಂದೇ ಅವ್ನು ಮಾತಾಡೋದು. ಅದನ್ನ ನಂಗೆ ಟರ್ನ್ ಅಂತ ನಾನು ಡ್ರಿಂಕ್ ಬಿಡ್ಲಿಕ್ಕೆ ಮೂಲಕ ಆ ಕಂಡಕ್ಟರ್ ಮಾತಾಡೋದು.
ಏನ್ ಹೇಳಿದ್ರು? ಅವ್ರು ಹೇಳ್ರು ನೀನ್ ಸರಿ ಇದ್ರೆ ನಿನ್ ಹೆಂಡತಿ ಮೇಲೆ ಯಾರು ಕೈ ಹಾಕೋದಿಲ್ಲ ಅಂತ ಕೇಳ್ರು. ಅದು ರಿಯಲಿ ನೀನ್ ಸರಿ ಇದ್ರ ಅಂತಾರ ನಿನ್ ಹೆಂಡತಿ ಮೇಲೆ ಕೈ ಹಾಕೋದು. ವ್ಯಕ್ತಿ. ಹಾ ಅದು ನಾನು ಪ್ರಸ್ತಾವ ಮಾಡಿ ಇವತ್ತಿನ ನನಗೆ ಇದು ಫಸ್ಟ್ ನಿಮ್ಮ ಚಾರಣ ನಾ ಈ ಮಾತು ಹೇಳಿದ ಫಸ್ಟ್ ನಾನು ಹೇಳ್ತಿದ್ರು ಹೇಳಿ ಅಂತಾರೆ ನನಗೆ ಅವತ್ತು ಟರ್ನ್ ಆಗಿದೆ. ನಾನು ನನ್ನ ಬದುಕು ಹೌದು ನನ್ನ ನಿಜವಾಗಿ ಯಾರೆಷ್ಟು ಹೊತ್ತಿನವರೆಗೆ 8-10 ವರ್ಷ 10-15 ವರ್ಷದಿಂದ ನಾನು ಕುಡಿತ ಗೊತ್ತಿದ್ದೆ ಯಾರೆಂತ ಮಾಡೋದು ಹೇಳೋದು ಮಾತು ಕೇಳ ಅವ್ರ ಕಂಡಕ್ಟರ್ ಆ ಬಸ್ಸಿನ ಕಂಡಕ್ಟರ್ ಅಂಬಾರ ಅವ್ರದ್ದು ಒಂದ್ ಮಾತಿಗೆ ನಾನು ಅವತ್ತ ಆ ಬಸ್ ಹೇಳಿದ್ರೆ ನನಗೆ ಅಷ್ಟು ಬೇಜಾರಾಯ್ತು. ಹಿಂಗಾಯ್ತ ನನಗೆ ನಾನಪ್ಪ ಎಲ್ಲರ ಬಿಡ್ಕೊಂಬ ಎಲ್ಲರ ಹತ್ರ ಅಷ್ಟು ರೋಡ್ ಜಾಮ್ ಕಡೆ ಇದ್ದಾನ ಒಬ್ಬನ ಹತ್ರ ಹಿಂಗ್ ಹೇಳ್ಸ್ತಾಳ ಆರಾಮ್ ನನಗದ ದೇವ್ರ ಆಶೀರ್ವಾದ ಬಂತೆ ಆ ರೀತಿ ಮಾತು ಇದು ಮಾಡ್ಕೊಂಡು ನಾನು ಅಷ್ಟು ಅಂತ ಮಾಡ ಕಡೆಗೆ ಅಷ್ಟು ನಾನು ಅಂತ ಮಾಡಿದೆ ಅವ್ರು ಕಂಡಕ್ಟರ್ ಹಿಂಗ್ ಹೇಳ್ಕೊಂಡು ಕಡೆಗೆ ಅವ್ನಿಗೆ ಸಮ ಬೈದು ಕಡೆಗೆ ಅವ್ನು ಇಳಿಸಿ ಬಿಟ್ರು. ನಂಗೆ ಅದೇ ಇದ್ರೊಳಗೆ ಹೋಯ್ವಿ ಆ ಮಾತು ಅಂತ ಕೇಳೋದು ಹೌದು ನಾನು ಕರೆಕ್ಟ್ ಇದು ನಾನು ಹೆಂಡತಿಗೆ ಇದು ಮಾಡೋದು ಕಡೆ ಮನೆಗೆ ಬಂದು ಸ್ನಾನ ಮಾಡಿ ಕಡೆ ಮತ್ತೆ ಎರಡನೇ ಸಿರಿಯರ್ ನಾನು ಸಿರಿಯರ್ಗೆ ಬಂದು ಒಂದು ಕ್ವಾರ್ಟರ್ ಹಾಕೊಂಡ ಕೂತ್ಕೊಂಡೆ ನಾನು ಐತೆ ಆಲೋಚನೆ ಮಾಡಿದೆ ಸರಿ ಆ ಮಾತು ಯಾವ ಲೆಕ್ಕ ತಗೊಂಡಕ್ಕೆ ಗೊತ್ತಾರೆ ನಾ ಕಡೆ ಕೂತ್ಕೊಂಡು ಆಲೋಚನೆ ಮಾಡಿ ಒಂದು ಬಟನ್ ಹಾಕಿದೆ ಅವತ್ತೇ ಕೂತ್ಕೊಂಡು ಆಲೋಚನೆ ಮಾಡಿದೆ ನಮ್ಮ ಮನೆಗೆ ಒಂದು ಗೋಡೆ ಮಾರಿತ್ತೆ ಅದಕ್ಕೆ ಆಲೋಚನೆ ಮಾಡಿದೆ. ಅಂದ್ರ ನಂಗೆ ಒಂದೊಂದೇ ಆಲೋಚನೆ ಬಂತು ಈ ನೆಲೆಯಲ್ಲಿದ್ದವ್ರಿಗೆ ಪ್ರತಿಯೊಂದು ಹೆಣ್ಣಿಗೂ ಬೇರೆ ಒಬ್ಬ ನೆಲೆ ಬರ್ತಾರೆ ಅದಕ್ಕೆ ಯಾಕಂದ್ರೆ ದಾತದಾರರಿಗೆ ಒಂದು ವಸ್ತು ಇದು ವಸ್ತು ಇಲ್ಲ ಅಂತ ಪ್ರತಿಯೊಬ್ಬರು ಕೈ ಹಾಕೋ ಬಂತು ಅಂದ್ರೆ ನಾನ್ ನನ್ನ ಹೆಂಡತಿ ವಾರಿಸ್ದಾರ ಬೇಕು ಅದಕ್ಕೊಂದು ಅವತ್ತು ನಾನು ಎಣಿಸ್ಕೊಂಡೆ ನಾನು ನನ್ನ ಹೆಂಡತಿ ನಾನೊಬ್ಬ ಕುಡ್ಕ ಇದಕ್ಕೆ ನಾನು ಜೀವಂತ ಇದ್ದಿ ಕುಡ್ಕ ಸತ್ತೇಣ ಬಿಡಿ ಕುಡ್ತ ಅಂತ ಕೆಲವರು ನಾಳೆ ಸತ್ರ ಮೇಲೂ ನನ್ನ ಹೆಂಡತಿ ಇನ್ನೊಬ್ರು ಪಾಲ್ ಆಗ್ಬೋದು ಅಂತ ಯಾಕಂದ್ರೆ ಹೆಣ್ಗಳ ಮನ್ಸದ ಪ್ರತಿಯೊಂದು ಹೆಣ್ಗಳು ಅವ್ರಿಗೆ ಇರುತ್ತೆ ಪ್ರಪಂಚದಲ್ಲಿ ಬದುಕು ಕಮ್ಮಿಗಿರುತ್ತೆ ಬದುಕು ಕಮ್ಮಿ ಅವ್ರ ದುಡ್ಡಿನ ಅವಶ್ಯಕತೆ ಇರುತ್ತೆ. ಅವತ್ತ ಒಂದ್ ಹೆಣ್ಣು ಬ್ಯಾಡ್ ಆಟೋಮೆಟಿಕ್ ಟರ್ನ್ ಆಯ್ತಾ ನಾವು ಬರದೆ ಒಂದ್ ಹೆಣ್ಣಿಗೆ ಅಪವಾದ ಮಾತಾಡ್ಸೋದು ಅವಳ ಗಂಡ ಇಲ್ಲ ಅಂತ ಬೇರೆ ಮಾತಾಡ ಅಲ್ಲ ಅವ್ರ ನೋವಲ್ಲಿ ಇತ್ತು ಆ ನೋವನ್ನ ಅರ್ಥ ಮಾಡ್ಕೊಂಡೆ ಒಂದ್ ಹೆಣ್ಣಿಗೆ ನೋವು ಅರ್ಥ ಅವತ್ತೇ ಬಿಟ್ಟು ಅಲ್ಲಿಂದ ನಾನು ಕಡೆಗಿದ್ದು ನಮ್ಮ ಫ್ರೆಂಡ್ ಶೇಖರ್ ಅಂತಿದ್ರು ಅವ್ರ ಹತ್ರಲ್ಲಿ ತಿಕ್ಕಟ್ಟಲ್ಲಿ ಧರ್ಮಸ್ಥಳ ಯೋಜನೆಯಿಂದ ಮಧ್ಯವರ್ತಿ ಶಿಬಿರ ಇತ್ತು ಅಂತ ಕೇಳಿದ್ರು. ನನ್ಗೆ ಅದಕ್ಕಿಂತ ಮುಂಚೆ ಕೇಳಿ ಶಿಬಿರ ಅಮಸ್ವಾಲಿ ಶಿಬಿರ ಅದೆಲ್ಲ ಬೇರೆ ಶಿಬಿರ ಮತ್ತೆ ಮನೆ ಕೇಳಿದ್ರು ನನ್ನ ಶಿಬಿರ ಸೇರ್ಕೊಂಡು ಬಂದ್ರು ಕೂಡ ಕಡಿಕೆ ಅಂತ ಕೇಳಿ ಅವತ್ತು ನಾವು ನಮ್ಮ ಮಾತಾಡೋ ನಾನು ಸೇರ್ಲೇಬೇಕು ಮನೆ ಅಂತ ಕೇಳಿ ನಾನು ಶಿಬಿರ ಸೇರಿ 8 ದಿವಸ ಟ್ರೈನಿಂಗ್ ಮಾಡ್ತೀನಿ ಡ್ರಿಂಕ್ಸ್ ಮಾಡಿ ಬಿಟ್ಟು ಈ ಸಮಾಜ ಸೇವೆ ಮಾಡ್ಲಿಕ್ಕೆ ಅಂತ ಕಾರಣ ಕೇಳಿಲ್ಲ ನಾನು ಅವತ್ತು ಡ್ರಿಂಕ್ಸ್ ಮಾಡೋ ಟೈಮಿಗೆ ಅಂತ ಹೊರತು ನನಗೆ ಒಂದು 2 ಕಡೆ ಸ್ವಲ್ಪ ನಾನು ಡ್ರಿಂಕ್ಸ್ ಮಾಡ್ಕೊಂಡು ಫೋನ್ ಮಾಡ್ಕೊಂಡು ಜೋರ ಬೇಡ ಕೆಟ್ಟ ಶಬ್ದದಿಂದ ಬೈತಿದ್ದೇವೆ ಅವ್ರ ನನ್ನ ಮನೆ ಮಾಡಿ ಬಂದ್ಬಿಡೋದು ನನ್ನ ಮನೆ ಮಾಡಿ ಬಂದ್ಬಿಡ್ತೇವೆ ನನ್ನ ಮನೆಗೆ ಹೋಗಿ ನನ್ನ ಮನೆ ಮಾಡಿ ರಸ್ತೆ ಹೊರಗೆ ಹಾಕಿ ನಾನು ಸಾರ್ವಜನಿಕ ಬರ್ತೇನೆ ಅಂದ್ರೆ ನಾನು ಅವತ್ತು ನಾನು ಮಾಡೋದು ಸರಿ ಬಂದಿತ್ತು ಅಲ್ಲಿ ಇವತ್ತು ನಾನು ಮಾಡೋದು ತಪ್ಪು ಅಂತ ನಂಗೆ ಗೊತ್ತಾಯ್ತು. ಯಾಕಂದ್ರೆ ನಾನು ಅವ್ರಿಗೆ ಏನೆಲ್ಲ ಹೇಳಿದ್ದೆ ಡ್ರಿಂಕ್ಸ್ ಮಾಡ್ತೇನೆ ಈ ಕುಡಿದವರಿಗೆ ಹೀಗೆ ಇರ್ತೇನೆ ಯಾವ ಮಾತಾಡ್ತಿ ಅಂತ ಮಾತಾಡ್ತಿ ಅಂತ ಅದಕ್ಕೆ ಮನಸ್ಸು ಚೇಂಜ್ ಮಾಡೋದು ಮನಸ್ಸು ಬದುಕಂತ ಡ್ರಿಂಕ್ಸ್ ಬಿಡ್ತೇನೆ ಅವ್ ಎಂತ ಬೇಕಾದ್ರೆ ಮಾಡಿ ಬೇರೆ ಎಲ್ಲ ಜುಗಾರಿ ಮಾಡಿ ನಾನು ಕೇಳುದಿಲ್ಲ ಡ್ರಿಂಕ್ಸ್ ಒಂದು ಬೇಡ ಅಂತ ಕೇಳುದು ಬರೀ ನಮ್ಮ ಏನೇನು ಮಾತ್ರ ಆಡ್ಬಾರ್ದಲ್ಲ ನಮ್ಮ ಸುತ್ತಮುತ್ತ ಇರುವ ಸಂಬಂಧಗಳನ್ನ ಎಲ್ಲರೂ ಅಂತೂ ತುಂಬಾ ಕೆಟ್ಟ ವಸ್ತು ಅಂತ ಹೇಳುತ್ತೆ. ನಮ್ಮ ಜೀವ ಕೆಡುತ್ತೆ ನಮ್ಮ ಆರೋಗ್ಯ ಕೆಡುತ್ತೆ ಜೊತೆಗೆ ನನ್ನ ಹೆಂಡತಿ ಮಕ್ಕಳನ್ನು ಸಾಯಿಸುತ್ತೆ ನನ್ನನ್ನು ಕೆಡುತ್ತೆ ನನ್ನ ಜೀವನ ಕೆಡುತ್ತೆ ನನ್ನ ಹೆಂಡತಿ ಮಕ್ಕಳು ಸಾಯಿಸಿ ನನ್ನ ಸಂಸಾರವನ್ನು ಸಾಯಿಸುತ್ತದೆ ಆ ಡ್ರಿಂಕ್ಸ್ ಅಂತ. ಆದ್ರೆ ನೀವು ಅದನ್ನ ನೀವು ಬಿಟ್ರಿ ಬೇರೆಯವರು ಬಿಡ್ಕೊಂಡಿದ್ರಿ ಆ ಪ್ರಯತ್ನ ಪಡ್ತೀರಿ ಮಧ್ಯವರ್ತಿನ ಶಿಬಿರದಲ್ಲಿ ಹೋದ್ರಿ ಆಮೇಲೆ ಅಲ್ಲಿ ಅನುಭವಗಳು ಅಲ್ಲಿ ಏನಿಗೆ ಏನಾಯ್ತು ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಮಧ್ಯವರ್ತಿನ ಶಿಬಿರ ಅಂದ್ರೆ ನಮ್ಮಲ್ಲಿ ಎಷ್ಟೋ ಜನ ಕುಡಿಯೋರು ಅವ್ರು ಹೋಗಿ ಬಿಡುವುದಕ್ಕೆ ಸೇರೋದೇ ಇಲ್ಲ ಯಾಕಂದ್ರೆ ಹೋಗುದಿಲ್ಲ ಹೋದ್ರೇನೋ ಬೇರೆ ರೀತಿ ತೊಂದರೆ ಆಗುತ್ತೆ ಆ ಥರ ಕಲ್ಪನೆ ಇರುತ್ತೆ. ನೀವು ಅಲ್ಲಿ ಹೋದಾಗ ನಿಮ್ಗೆ ಏನು ಅನುಭವ ಆಯ್ತು ನಿಮ್ಗೆ ಅದರಿಂದ ಏನು ಒಳ್ಳೇದಾಯ್ತು ಅಥವಾ ಅಲ್ಲಿ ಏನು ಅನ್ನಿಸ್ತು ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅದು ಏನಂತ ಕೇಳ ಮಧ್ಯವರ್ತಿನ ಶಿಬಿರ ಸೇರಿದವರು ಎಲ್ಲರೂ ಸೇರ್ಬೇಕಾಗ ನನ್ನ ಅನಿಸಿಕೆ ಯಾಕಂದ್ರೆ ಯಾರೇ ನನಗೆ ಬದುಕು ಕಮ್ಮಿಗಿತ್ತು ನನಗೆ ನನ್ನ ಸಂಸಾರ ಬೇಕು ನನ್ನ ಕುಟುಂಬ ಬೇಕು ನಾನು ಬದುಕಕ್ಕೆ ನಾನು ಪ್ರಪಂಚದ ನಾನು ಏನಾದ್ರು ಒಂದು ನನ್ನ ಬದುಕಿನಲ್ಲಿ ಏನಾದ್ರು ಒಂದು ಸಾಧನೆ ಮಾಡ್ಕೋ ಎಂಬ ಆಸೆ ಇಟ್ಕೊಂಡು ಮಾತ್ರ ಹೋಗ್ಬೇಕು. ನಾ ಬರೀ ಡ್ರಿಂಕ್ಸ್ ಮಾತ್ರ ಬಿಟ್ಟೆ ಆ ರೀತಿ ಇದ್ದ ಪಾಪ ಯಾವ್ದು ನಾನು ಡ್ರಿಂಕ್ಸ್ ಮಾತ್ರ ಬಿಟ್ಟು ನಾನು ಒಳ್ಳೆ ಕೆಲಸ ಮಾಡ್ಕೊತಿದ್ದೆ ಮಧ್ಯವರ್ತಿ ಶಿಬಿರ ಅವ್ರದ್ದು ಏನಾದ್ರು ಪ್ರಪಂಚಕ್ಕೆ ನಾನು ಏನನ್ನು ತೋರಿಸ್ಕೊಂಡೆ ಮೊದಲು ಅವರು ಈ ಕುಡಿಯುತ್ತಿರುವಾಗ ಅವರ ಸತ್ತು ಮನುಷ್ಯ ಆ ಮಧ್ಯವರ್ತಿ ಶಿಬಿರ ಸೇರಿ ಬಂದ್ರೆ ನಾವು ಮುಟ್ಟ ವಾಪಸ್ ಮುಟ್ಟ ಮರುಜನ್ಮ ಅಂತ ಕೇಳಿ ನಾವು ತಾಯಿ ಹೊಟ್ಟೆಯಿಂದ ಮುಟ್ಟದ್ ಬಂದವ ನನಗೆ ಆ ರೀತಿ ಜೀವನ ಮಾತೃಭಾಷೆ ಗೊತ್ತಾಗ್ತಾರೆ ಈ ಎಲ್ಲರೂ ಅದು
ಮನೆಯೊಳಗೆ ಪ್ರೆಜರ್ ಮೇಲೆ ಕರ್ಕೊಂಡು ಹೋಗ್ತದೆ. ಪ್ರೆಜರ್ ಮೇಲೆ ಅವ್ರು ಕರ್ಕೊಂಡು ಶಿಬಿರಕ್ಕೆ ಸೇರಿಸೋದು. ಅವರ ಒಂದು ಶಿಬಿರಾಧಿಕಾರಿಯಲ್ಲಿ ಅದ್ರ ಮಾಹಿತಿ ಅವ್ರ ಕಲೆ ಆಗುದಿಲ್ಲ. ಏನಾರು ಹೇಳ್ತಾ ಇಲ್ಲ ಮನೆಯವರಿಗೆ ಕರ್ಕೊಂಬಂತ ಒತ್ತಡ, ನಾನು ಅಷ್ಟು ಜಾಸ್ತಿ ಕುಡಿಯೋದಿಲ್ಲ, ಕಡಿಮೆ ಕುಡಿದ, ನಾನು ಸುಮ್ಮನೆ ತಕೊಂಬಂದು ಸೇರಿಸ್ತಾರೆ ಅಂತ ಹೇಳಿ ಅವ್ರು ಒಂದು ಸೇರಿದ್ರು ಅವ್ರು ಆಲೋಚನೆ ಮಾಡ್ತಾರೆ, ನನ್ನನ್ನು ಇನ್ನೊಬ್ರು ತಕೊಂಬಂದು ಸೇರಿಸ್ತಾರೆ. ಯಾಕೆ ಸೇರಿಸ್ತಾರೆ? ಈಗ ಅವ್ರು ನಾನು ಒಳ್ಳೇದಾರ ಅಂತ ನನ್ಗೆ ಸೇರಿಸ್ತಾರ ಇಂಪ್ರೂವ್ಮೆಂಟ್ ಆಗ್ತಿಲ್ಲ. ನಾನು ಒಳ್ಳೇದ, ನಾನು ಸಂಪಾದನೆ ಮಾಡೋಂತ ನನ್ನ ಹೆಂಡತಿ ಮಕ್ಕಳಿಗೆ, ನನ್ನ ಸಂಸಾರ, ನನ್ನ ತಾಯಿ ತಂದೆಗೆ, ನನ್ನ ಮನೆಗೆ ಇಂಪ್ರೂವ್ಮೆಂಟ್ ಆಗ್ತದೆ. ಪಾಪ ಅವರ ಒಳ್ಳೇದಾಗಿ ಇರ್ಲಿ ಅಂತ ಹೇಳಿ ತಗೊಂಡ್ಬಂದು ಸೇರಿಸೋದು ಅಷ್ಟೇ ಬಿಟ್ರ ಮೇಲೆ. ಈಗ ನನ್ನೀಗ ಶೇಖರ್ ಅವರೊಂದಿಗೆ ತಗೊಂಡ್ಬಂದು ಸೇರಿಸೋದು. ಅವ್ರೀಗ ನಾನೀಗ ದುಡ್ದೀಗ ಅವ್ರ ಹೆಂಡತಿ ಮಕ್ಕಳಿಗೆ ಕೊಡುದಿಲ್ಲ ಅಥವಾ ಅವ್ರಿಗೆ ಕೊಡುದಿಲ್ಲ, ನಾನೀಗ ದುಡ್ದು ನನ್ನ ಹೆಂಡತಿ ಮಕ್ಕಳು ಒಳ್ಳೆ ರೀತಿ ನನಗ ಈ ಒಂದು ಸಾಧನೆ ಮಾಡಲಿಕ್ಕೆ ಮೂಲ ಕಾರಣ ಅವರು ಶೇಖರ್ ಅವರು. ಮತ್ತೆ ಮುಂಚೆನೆ ಹೇಳಿದೆ ಕಂಡಕ್ಟರ್ ನಾನು ಇವತ್ತಿಗೂ ನಾನು ಅವರ ಜೀವನ ಪಾದಕ್ಕೆ ಕೊಡ್ತೀನಿ. ಯಾಕಂದ್ರೆ ನನ್ನ ಟರ್ಮ್ ಜೀವನ ಅದೊಂದು ಪಾಯಿಂಟ್ ಅಷ್ಟೇ. ಹಾಗೆ ಕಡೆಗೆ ನಾನು 3 ದಿವಸವರಿಗೆ ಟ್ರೈನಿಂಗ್, 3 ದಿವಸ ಒಂದು 2 ಸರಿ ಅಂತ ಟ್ರೈನಿಂಗ್ ಇಲ್ಲ, ಕಡೆ 3ನೇ ದಿವಸ 4ನೇ ದಿವಸಕ್ಕೆ ನಾನು ಸ್ವಲ್ಪ ಇದೆ. ಯಾಕಂದ್ರೆ ನಾ ಮನೆ ಬಿಟ್ಟು ಇದ್ದಿದ್ದಿಲ್ಲ. ನಂಗೆ ಒಂಥರ ಶಿಬಿರಕ್ಕೆ ಒಳಗ ಬಂದೋಬಸ್ತ್ ಮಾಡಿ ಒಂಥರ ಜೈಲಿಗೆ ಹೇಕೊಂಡಿದ್ದಿದ್ರ. ನಾನು ಸ್ವಲ್ಪ ಶಿಬಿರಾಧಿಕಾರಿ ಮೇಲೆ ರೊಪ್ಪ ಇರುತ್ತೆ, ಅವ್ರಿಗೆಲ್ಲ ಹೊಡಕಾದೆ. ಕಡೆಗೆ 5ನೇ ದಿವಸ ಮೇಲೆ ನನ್ನ ಇದನ್ನ ತಡೋ ಕಾಯ್ದೆ, ನಾನು ಮನೆಯಲ್ಲಿ ಫೋನ್ ಮಾಡಿ ಇಲ್ಲ ಬರೀ ಒಂದು ಯಾಕಂದ್ರೆ ಮನೆ ಕಳಿಸಿ ಮಾರಕ್ಕೆ. ಕಡೆಗೆ ಈ ಶೇಖರ್ ಅವರು ಮತ್ತೆ ನನ್ನ ಹೆಂಡತಿ ಎಲ್ಲ ಬಂದು ಇಲ್ಲ ಅವ್ರ ಮೊದಲನೇ ಹಾಕಿ ಇನ್ನೊಂದು ದಿವಸ ಸರಿ ಆಗ್ತದಕ್ಕೆ ಒತ್ತಾಯ ಮಾಡಿ ನಾನು ಹಾಯ್ಕೊಂಡು ನಾನು ಬರೇ 3 ದಿವಸಕ್ಕೆ ನಾನು ಟರ್ನ್. ನನ್ನ ಗುರುಗಳ ಅವರು ಚಿತ್ರದುರ್ಗದ ವೇತನಾಧಿಕಾರಿ ಇದ್ರು, ನಾಗರಾಜ್ ಕುಲಾಲ್ ಅದಕ್ಕೆ ಅವರು ಇವತ್ತಿಗೂ ನಂಗೆ ದಿವಸ ಟಚ್ ಇದ್ದಾಗ ಇರುತ್ತೆ. ಒಂದು 2 ದಿವಸ 3 ದಿವಸ ನಂಗೆ ಏನಾದ್ರು ಮೆಸೇಜ್ ಹಾಕಿದ್ರು. ಒಳ್ಳೆ ಗುರುಗಳು ಇವತ್ತು ಚಿತ್ರದುರ್ಗದ ವೇತನಾಧಿಕಾರಿ ಆಯ್ತು. ಕಡೆಗೆ ಅದ್ರ ಮೇಲೆ ನಾನು 7 ದಿವಸ ಆಯ್ತು. ಅಲ್ಲ ಮದುವೆ ಶಿಬಿರ ಹೋಗುವಾಗ ಅಂದ್ರೆ ನಮಗೆ ಎಂತ ಮಾಡ್ತಾರೋ ಏನ್ ಮಾಡ್ತಾರೋ, ನಮ್ಗೆ ಹೊಡಿದ್ರು, ನಮ್ಮ ಮಾತ್ರೆ ಇತ್ತು, ಇಂಜೆಕ್ಷನ್ ಇತ್ತು, ಅದೇನೂ ಇಲ್ಲ. ಬರೋ ಒಂದು ಮಾತ್ರೆ, ಕೆಂಪು ತರ ಮಾತ್ರೆ ಇರುತ್ತೆ. ಅದೇ ಅಂತ ಕೇಳ ನಾವು ಮೊದಲು ಡ್ರಿಂಕ್ಸ್ ಮಾಡ್ತಿರುತ್ತೆ, ಅದು ನಮ್ಮ ರಕ್ತದೊಳಗೆ ಸೇರಿರುತ್ತೆ. ಅದನ್ನ ಡಿವೈಡ್ ಮಾಡೋಕ್ಕೋಸ್ಕರ ಅಂದ್ರೆ ಆ ಮಾತ್ರೆ ಕೊಡ್ತಾರೆ. ಅಂದ್ರೆ ನಮ್ಮ ದೇವರ ನಾವು ಡ್ರಿಂಕ್ಸ್ ಮಾಡೋದು ಕೂಡ ನನ್ನ ಪ್ರತಿಯೊಂದು ಅಂಗದಲ್ಲಿ ಎಲ್ಲೆಲ್ಲ ಉಗುರು, ಕೈ, ಚರ್ಮ, ಕಣ್ಣು, ಬಾಯಿ ಎಲ್ಲ ಬದಕ್ಕೂ ಡ್ರಿಂಕ್ಸ್ ಆಲ್ಕೋಹಾಲ್ ಇದ್ದೇ ಇರುತ್ತೆ, ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಅದನ್ನು ಕ್ಲಿಯರಿಟಿ ಮಾಡ್ಕೊಂಡ್ರೆ ಮಾತ್ರ ಅದು ಸರಿಯಾಗ್ತದೆ. ಅದನ್ನ ಡಿವೈಡ್ ಹಾಕೋಸ್ಕರ ಆ ಮಾತ್ರೆ ಕೊಡ್ತಾರೆ. ಮತ್ತೆ ಇಂಜೆಕ್ಷನ್ ಇಲ್ಲ ಅದು ನಮ್ಮ ದೇಹದೊಳಗಿದ್ರೆ ಅದು ಬೇಕಂತ ಅದು ಅನಿಸ್ತಾ ಇದೆ. ಹೌದೌದು, ಅದು ಒಳಗೆ ಇದ್ದದನ್ನು ಒಳಗು ಆ ಪ್ರಯತ್ನ. ಮುಖ್ಯವಾಗಿ ಇದು ಬ್ರೈನ್ ವಾಶ್ ಅಂದ್ರೆ ಯಾವಾಗ ನಮ್ಗೆ ಸೈಕಲ್ ಆದ್ರೂ ಕೂಡ ನಮ್ಗೆ ಪಟ್ಟ ಡ್ರಿಂಕ್ಸ್ ಬಗ್ಗೆ ಆಗುತ್ತೆ. ಆ ಮನಸ್ಸನ್ನು ತೆಗಿತು, ನಮ್ಮ ಮನಸ್ಸಿನೊಳಗೆ ಒಳ್ಳೆ ಮನಸ್ಸು ತುಂಬಿಸುತ್ತೆ. ಯಾವುದೇ ಒಂದು ಬಾಟ್ಲಿ ಒಂದು ಕಪ್ಪು ಮಂಡಿ ಇರುತ್ತೆ, ಒಂದ್ ಸ್ವಲ್ಪ ಇರುತ್ತೆ ಅಷ್ಟೇ. ಹೌದೌದು, ಅದನ್ನ ಜಾಸ್ತಿ ತುಂಬ್ತಾ ಇತ್ತು. ನಮ್ಗೆ ಪದೇ ಡ್ರಿಂಕ್ಸ್ ಬೇಕು. ಬೆಳಿಗ್ಗೆ ಕೂಡ ಬೆಳಿಗ್ಗೆ ಎದ್ದಿರ್ಗಾರ ಕೂಡ ನಮ್ಗೆ 190 ಬೇಕಮ್ಮ, ಮಧ್ಯಾಹ್ನ ಉಂಡ್ರು ಕೂಡ 190 ಬೇಕಮ್ಮ. ಮತ್ತೆ ಅದನ್ನ ಟರ್ನ್ ಮಾಡ್ತಾರೆ, ಮಾನಸಿಕವಾಗಿ ಒಂಥರ ಇದು ಮಾಡ್ತಾರೆ. ಅಂದ್ರೆ ಒತ್ತಡ ಹಾಕಿ ಅದ್ರ ಜೀವನ ಏನಂತ ಹೇಳ್ತಿದ್ರು. ಪ್ರಜೆಗಳನ್ನು ಕೇಳಿದ್ರೆ ಯಾವ್ದು ಇದು ಮಾಡೋದಲ್ಲ, ಅವರಿಗೆ ಜೀವನದ ಪಾಠ ಏನ, ನೀವು ಯಾಕೆ ಸಂಸಾರ ಅಂದ್ರೆ ಏನು, ಕುಟುಂಬ ಅಂದ್ರೆ ಏನ, ನಿಮ್ಮಿಂದ ಏನು ಕಷ್ಟಪಟ್ಟಿರ ಅದರ ನಮ್ಗೆ ಆಳಿದ ಮನವರಿಕೆ. ನಾವು ಡ್ರಿಂಕ್ಸ್ ಮಾಡ್ಕೊಂಡ್ ಹೊಡೋದು, ಹೆಂಡತಿ ತೊಡೋದನ್ನೆಲ್ಲ ನೆನಪಾತ್ ನಮ್ಗೆ ಆ ಟೈಮಿಗೆ. ನಾವು ಡ್ರಿಂಕ್ಸ್ ಮಾಡ್ತಿದ್ದಲ್ಲ, ನಮ್ಮ ಹತ್ರ ಒಳ್ಳೆ ಮನಸ್ಸು ಕಳಿಕೆ ಆ ಟೈಮಿಗೆ ಆ ಮಾಡಿದ ತಪ್ಪು ದುಃಖನ ಗಂಡಗಂಡಿ ಅವರು ಆ ಟೈಮಿಗೆ ಅವ್ರು ಹೇಳೋದಿಲ್ಲ. ಅವರೆಲ್ಲ ಹೇಳ್ತಾರೆ, ಈ ಒಂಥರ ಈ ಜಾತಿ ಹೇಳ್ತಾರಲ್ಲ ಆ ರೀತಿ ಹೇಳ್ತಾರೆ. ನೀನ್ ಹಿಂಗ್ ಮಾಡಿದೆ, ನೀನ್ ಹೆಂಡತಿ ಹೊಡೆದಿದೆ, ಮುಗುಳಿ ಹೊಡೆದಿದೆ, ಹೆಂಡತಿ ಗುಂಕ ಹಾಕ್ಲಾರ, ಹೆಂಡತಿ ಕರಿಮಣಿ ಮಾರಿದ್ಯಾರ, ಹೆಂಡತಿಗೆ ಈ ರೀತಿ ಅಂದ್ರೆ ಮನುಷ್ಯನಿಗೆ ನಮ್ಗೆ ಅದು ಹೌದು ಅನ್ಸುತ್ತೆ. ನಾ ಹಿಂಗ್ ಮಾಡೇನಲ್ಲ, ನಾನ್ ಕರಿಮಣಿ ಕುಡಿತದಲ್ಲಿ ಇರೋತ್ತಿಗೆ ಅದನ್ನು ಅನ್ಸುದಿಲ್ಲ ಅವನಿಗೆ. ಯಾವ ವ್ಯಕ್ತಿ ಅವನು ಬದುಕಾತ ಆಮೇಲೆ ಅವನಿಗೆ ಅನ್ಸ್ತಾ ಇದೆಲ್ಲ ತಪ್ಪು ಮಾಡಿದೆ. ಇದು ಕೊಡುವವರು ಯಾಕಂದ್ರೆ ಕೊಡುವುದರಿಂದ ಅವ್ರಿಗೆ ಮಾತ್ರ ಅಲ್ಲ, ಅವ್ರ ಸುತ್ತೇದಾರಿಗೆ ತೊಂದರೆ ಆಗ್ತದೆ. ಅವ್ರನ್ನ ಕಾಮ್ ರೀತಿ ಬೇರೆ ಆಗ್ತದೆ. ಅವ್ರ ಸಂಸಾರ, ಅವರ ಜೊತೆ ಬಾಳುವವ್ರನ್ನ ಅವ್ರನ್ನ ಬೇರೆ ರೀತಿ ಕಾಣ್ತದೆ. ಅವ್ರೊಬ್ರಿಗೆಲ್ಲ ಅವರ ಕುಟುಂಬದವ್ರನ್ನೆಲ್ಲ ಕೇಳಿ ಅವ ಕುಡಿದ್ನಲ್ಲ ಅವನ ಕಡೆ ಅವನು ಆತರ ಬೇರೆ ತೋರ್ಸಂತ ಅವನು ಅನ್ನುವಂತ ಒಂದು ಕೇಳ್ಮಟ್ಟ ಅದೆಲ್ಲ ಕುಡಿತ ತುಂಬಾ ಕೆಟ್ಟ ವಿಷಯ. ಬಿಡುದು ಬಾರಿ ಒಳ್ಳೆದು. ನಿಮ್ಮ ವಿಚಾರದಲ್ಲಿ ನನಗೆ ಒಂದು ಖುಷಿ ಏನಂದ್ರೆ ನೀವು ಕುಡಿದು ಬಿಟ್ಟು ಇನ್ನೊಬ್ಬರನ್ನು ಕುಡಿದು ಬಿಡ್ಸಕ್ಕೆ ಒಂದು ಹೊರಟ್ರಿ. ಅದು ನಾನು ಒಳ್ಳೇದಾಗ್ದಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತ ಇಬ್ಬರು ಒಳ್ಳೇದಾಯ್ತು ಅನ್ನುವಂತ ಒಂದು ಒಳ್ಳೆ ಮನಸ್ಥಿತಿ ಬಂತಲ್ಲ, ಅದೇ ಹಂಗ ನಿಮ್ಗೆ. ಅದೇ ನಾನೀಗ ಕೇಳ
ನಾನು ಒಂದು ಯಾಕಂತ ಕೇಳಿದ್ರೆ ನಾನು ಕುಡಿಯುವಾಗ ನನ್ನ ಮಗಳ ಹೈಸ್ಕೂಲಿಗೆ ಓದ್ತಿದ್ರ ಹೈಸ್ಕೂಲ್ ಓದ್ತಿಪ್ಪತ್ತಿಗೆ ನನ್ನ ಮಕ್ಕಳಿಬ್ಬರು ಹಿಂಗೆ ಶಾಲೆಗೆ ಓದ್ತಿದ್ರು ನಡ್ಕೊಂಡು ಓದ್ತಿದ್ರು ಶಾಲೆ ಹತ್ರ ಓದ್ಪತ್ತಿಗೆ ಬೇರೆ ವಿದ್ಯಾರ್ಥಿಗಳು ಹೇಳ್ತಿದ್ರು ನಿನ್ನ ಅಪ್ಪ ಕಣಲು ಕುಡಿದು ಹೊಲಿತ್ ವರ್ಕ ಬರ್ತಿದ್ದ ಕಣಂತ ಕೇಳ್ತಿದ್ರು. ನನ್ನ ಮಗಳಿಗೆ ಆ ಶಾಕ್ ಆಯ್ತು. ಯಾಕಂದ್ರೆ ಕೇಳಿ ನನ್ನ ಹತ್ರ ಬಂದ್ ಹೇಳ್ದ ಅಪ್ಪ ನೀವು ಕುಡುದವರು ಶಾಲೆ ಇದ್ರು ಬರ್ಬೇಡಿ ಮಾರ, ಶಾಲೆ ಇದ್ರು ಕುಡ್ಕ ಬರ್ಬೇಡಿ ಮಾರ ಅಂತ ಹೇಳಿ ನನ್ನ ಕಡೆಗೆ ಅದು ನಾ ಡ್ರಿಂಕ್ಸ್ ಬಿಟ್ಟು ರಾಜ ಇದೆಲ್ಲ ಮನವರಿಕೆ ನಾ ಡ್ರಿಂಕ್ಸ್ ಬಿಟ್ಟು ಕಡೆಗೆ ಅದ್ರ ಮೇಲೆ ಶಿಬಿರ ಸೇರಿ ಕಡೆ 8ನೇ ದಿವಸ ಆಯ್ತು. ನನ್ನ ಕಡೆ ಹೊಸ ಜೀವನ ಕೊಟ್ಟು ನಾನು ಹೆಂಡತಿ ಮಕ್ಕಳ ಒಂದು 3 ತಿಂಗಳು ಎಲ್ಲಿ ಹೋಯಲ್ಲ ಕೆಲ್ಸಕ್ಕೆ ಹೋಯಲ್ಲ ಅಂತ ನಾನು ಹೆಂಡತಿ ಎಲ್ಲಿ ಹೋಗ್ಬೇಡ ಪ್ರಿನ್ಸಿಪಾಲ್ ಜೊತೆ ಸೇರಿ ಡ್ರಿಂಕ್ಸ್ ಮಾಡ್ತೀನಿ. ಅದಕ್ಕೆ ಕಡೆಗೆ ನಾನು ಸರಿಯಾದ ನನ್ನ ಮನ್ಸಿರ್ಬೋದು ನನ್ನೇ ಇದ್ರೆ ಯಾಕಂದ್ರೆ ನಾನು ಡ್ರಿಂಕ್ಸ್ ಬಿಟ್ರ ಮೇಲೆ ನಾವು 1 ಜನ ಡ್ರಿಂಕ್ಸ್ ಒಬ್ಬರು ಇದ್ರಿಗೆ ನನ್ನೇ ಎದುರು ಒಬ್ಬ ಹೆಂಡತಿ ಬಗ್ಗೆ ತೋರ್ತಿಲ್ಲ. ನನ್ನೇ ಎದ್ರ ನಾನು ಡ್ರಿಂಕ್ಸ್ ಬಿಟ್ಟ ಮೇಲೆ ಇನ್ನೊಂದು ಹೆಂಡತಿ ಬಗ್ಗೆ ತೋರ್ತಿದ್ದ. ಅವಾಗ ಪುಟ್ಕ ನಂಗೆ ಆವತ್ತು ಭಾಷೆ ಇತ್ತು. ನಾಳೆ ನಂಗೆ ಹೇಳೋದ್ರು ಇದನ್ನ ನಾ ಕುಟ್ಕೊಂಡು ಇದ್ರೆ ನಾನು ಅದಕ್ಕೆ ಪ್ರತಿಯೊಬ್ಬರನ್ನು ಬದಲು ಮಾಡಿಸ್ತೇನೆ ನನ್ನಷ್ಟ ಆದಷ್ಟು. ನಂಗೆ ನಾನೀಗ ಒಬ್ಬರು ಬಿಟ್ಟು ನೀವೊಂದು ಇಬ್ಬರು ಬಿಟ್ಟು 4 ಜನ ಇತ್ತು. ಅದಕ್ಕೆ ಆ ರೀತಿ ನಾನು ಒಂದು ಮಂದಿ ನೆಮ್ಮದಿ ಇಲ್ಲ. ನೆಮ್ಮದಿ ನೆನೆಸ್ತಾರೆ ಯಾವ ಹೋಮ ಬೇಡ, ಯಾವ ಪೂಜೆ ಬೇಡ, ಯಾವ ದೇವಸ್ಥಾನಕ್ಕೆ ಹೋಗೋದು ಬೇಡ. ಒಬ್ಬ ಮನೆಗೆ ಆ ಮನೆಗೆ ಡ್ರಿಂಕ್ಸ್ ಹೋಗ್ಬಿಟ್ಟು ಅಂತಿದ್ರೆ ಆ ಮನೆಗೆ ಒಂಥರ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಅಷ್ಟೇ. ಸಮಾಜ ಸೇವೆ ಅಂದ್ರೆ ತುಂಬಾ ದುಡ್ಡಿದ್ದನ್ನು ದುಡ್ಡು ಕೊಡೋದು ಸಮಾಜ ಸೇವೆ ಅವನು ದುಡ್ಡು ಕೊಡುತ್ತ ಅದು ಬೇರೆ. ಆದ್ರೆ ಇಡೀ ವ್ಯವಸ್ಥೆನ ಬದಲಾಯಿಸ್ತೇ ಅಂತ ಹೊರಡುತ್ತಲ್ಲ, ಒಂದು ವ್ಯವಸ್ಥೆ ಬದಲಾಯಿಸೋದನ್ನ ಕೆಡಿಸೋದಲ್ಲ, ನಲ್ಲದು ಮಾಡುದು ಒಳ್ಳೆ ರೂಪ ತರುವಂತ ಅದು ಮನುಷ್ಯನಲ್ಲಿ ಇರಬೇಕಾದಂತ ನಿಜವಾದ ಮಾನವೀಯ ಗುಣ ಇದೆ. ಅದನ್ನ ನೀವು ಮೈಗೂಡಿಸ್ಕೊಂಡ್ರಿ, ಅದು ನಿಮಗೆ ನಿಮ್ಮ ಜೀವನದಲ್ಲಿ ಮುಂದೆ ಒಳ್ಳೆದನ್ನೇ ಮಾಡ್ತಾ ಬಂತು. ಹೌದಾ? ಮತ್ತೆ ಸಮಾಜ ಸೇವೆ ಅದು ಬೇರೆ ಇನ್ನೊಂದು ಬೇರೆ ಗೊತ್ತಪಡಿಸುದು ಅಂದ್ರೆ ಅದನ್ನ ಹೆಲ್ಪ್ ಮಾಡುವಂಥದ್ದು. ಏನೋ ಒಂದು ಆರೋಗ್ಯ ಸಮಸ್ಯೆ ಅಂತ ಹೆಲ್ಪ್ ಮಾಡುವಂಥದ್ದು, ಇಂಥದ್ದೆಲ್ಲ ತುಂಬಾ ಕೆಲಸ ಮಾಡಿ ನಾನು ಕಂಡಿದ್ದೇನೆ. ಮತ್ತೆ ಇನ್ನೊಂದು ನಮ್ಮ ಕೆಟ್ಟ ಪದ್ಧತಿ, ಜಾತಿ ಪದ್ಧತಿ ನಮ್ಮ ದೇಶದಲ್ಲಿ ಅದು ಕೂಡ ಎಲ್ಲ ತುಂಬಾ ಅದ್ರ ಬಗ್ಗೆ ಹೋರಾಟ ಮಾಡ್ತಿದ್ದೆ. ಅದು ಗೊತ್ತಾಯ್ತು ನಮಗೆ. ಇವೆಲ್ಲ ಅಂದ್ರೆ ನಮ್ಮ ದೇಶದಲ್ಲಿ ಜಾತಿ ಪದ್ಧತಿ ಇರುವುದು ತಪ್ಪು ಸರಿ ಅನ್ನೋದಕ್ಕಿಂತ ಅದರಿಂದ ಆಗುವಂತ ಒಳಿತುಕೊಡುಕುಗಳು ಅಂತ ಹೇಳಿದಾಗ ಈಗ ಜಾತಿ ಪದ್ಧತಿ ಅನ್ನೋದೇ ಒಂದು ಅನಿಷ್ಟ ಅಂತ ಹೇಳ್ಬೋದು. ಯಾವ ಒಂದು ಟೈಮಲ್ಲಿ ಅದು ಆ ರಾಜಕೀಯ ವ್ಯವಸ್ಥೆಗಳು ರಾಜರಲ್ಲಿದ್ದಾಗ ಅದು ಬೇಕಿತ್ತು ಅವರಿಗೆ, ಅವ್ರ ರಾಜಕೀಯಕ್ಕೋಸ್ಕರ ಬಳಸ್ಕೊಂಡ್ರು. ಅದರ ಇವತ್ತು ನಾವು ಸ್ವತಂತ್ರರು ಅಂತ ಹೇಳ್ತೀವಿ. ಸ್ವತಂತ್ರರು ಅಂತ ಹೇಳಿದ್ಮೇಲೆ ಜಾತಿ ಪದ್ಧತಿ ಇರಬಾರ್ದು, ಬದಲಾಗಬೇಕು. ಇರಬಾರ್ದು ಅಂದ್ರೆ ಅದು ಪಾಡಿ ಬಿಟ್ಟೋಗಿಲ್ಲ. ಎಲ್ಲಿ ತೊಂದರೆ ಕೊಡುತ್ತೆ ಅಂದ್ರೆ ನಮಗೆ ಒಬ್ಬ ವ್ಯಕ್ತಿ ಇರ್ತಾನೆ, ನಾನು ದೊಡ್ಡವನು ಅನಿಸ್ಕೋಬೇಕು. ಅದಕ್ಕೋಸ್ಕರ ನಾನು ಬಿಡುದೇ ಇಲ್ಲ, ಇನ್ನೊಬ್ಬನ ದೊಡ್ಡವನಾಗಿ ಬಿಡುದಿಲ್ಲ. ನಾನು ಅದಕ್ಕೆ ಏನ್ ಮಾಡ್ಕೊಳ್ತಾನೆ, ಜಾತಿ ಪದ್ಧತಿಯನ್ನು ಬಳಸ್ಕೊಳ್ತಾ ಇದ್ದಾನೆ. ಅದನ್ನ ಬಿಡ್ಬೇಕು, ಅವ್ರು ಕೈ ಬಿಡ್ಬೇಕು. ಅವ್ರು ಕೈ ಬಿಟ್ಟರೆ ಅದು ಒಳ್ಳೆಯ ಒಂದು ವ್ಯವಸ್ಥೆ ಆಗ್ತಂತ ನಮ್ಮ ಅಂದ್ರೆ ಟೋಟಲ್ ನಮ್ಮ ದೇಶದ ಪರಿಸ್ಥಿತಿ ಇದು, ಬೇರೆ ದೇಶದಲ್ಲಿಲ್ಲ. ಅದೆಲ್ಲ ನಮ್ಮ ಕಲ್ಪನೆಯಲ್ಲಿತ್ತು. ಆ ರೀತಿ ಈಗ ನೀವು ಅಂದ್ರೆ ಅದನ್ನು ಹೋರಾಟ ಮಾಡುವ ಮುಂದಿನ ಐಡಿಯಾ ಏನಿದೆಯಾ ಅಂದ್ರೆ ನಾನು ಕೇಳಿದೆ. ಈಗ DSS ಯಾವುದು ಅದರಲ್ಲೆಲ್ಲ ಮೆಂಬರ್ ಆಗಿದ್ದೀರಾ ಅಂತ ಗೊತ್ತಾಯ್ತು. ಆ ರೀತಿ ನನ್ನ ಎಕ್ಸ್ಪೆಕ್ಟೇಷನ್, ನಾನು ಒಬ್ಬ ಮಾನವತಾವಾದಿ ಅಂತ ಹೇಳ್ಬೋದು. ನಾನು ಈ ಜಾತಿ ಪದ್ಧತಿ ನಾನು ಇಷ್ಟಪಡುವನಲ್ಲ. ಜಾತಿ ಪದ್ಧತಿ ಆಗಲಿ ಅಥವಾ ಹಿಂದೂ ಧರ್ಮದ ಬಗ್ಗೆ ನನಗೆ ಹಿಂದೂ ಧರ್ಮ ಅನ್ನೋದು ತುಂಬಾ ದೊಡ್ಡ ವಿಚಾರ. ಅದು ಹಿಂದೂ ಧರ್ಮದ ಬಗ್ಗೆ ತುಂಬಾ ಹೇಳ್ತಾರೆ ನಮ್ಮ ವ್ಯವಸ್ಥೆಯಲ್ಲಿ. ಆದ್ರೆ ಹಿಂದೂ ಧರ್ಮದ ಬಗ್ಗೆ ಸರಿಯಾಗಿ ತಿಳ್ಕೊಂಡೋರಲ್ಲ, ಅವರವರಿಗೆ ಅನುಕೂಲ ಆಗೋ ಬಗ್ಗೆ ಹಿಂದೂ ಧರ್ಮ ಅಂತ ಹೇಳ್ತಾರೆ. ಆಕ್ಚುಲಿ ಅದು ಹಿಂದೂ ಧರ್ಮದ ಬಗ್ಗೆ ಸರಿಯಾಗಿ ತಿಳ್ಕೊಂಡವ್ರು ಆ ಥರ ಮಾತಾಡುದಿಲ್ಲ. ಯಾಕಂದ್ರೆ ಹಿಂದೂ ಧರ್ಮ ಅಂದ್ರೆ ಮಾನವ ಧರ್ಮ. DSS ಅಂತ ಈ ಎಲ್ಲ ಸಮಾಜ ಸೇವೆ, ಇನ್ನೊಂದು ಕಡೆ ಕುರ್ತ ಬಿಡಿಸುವಂಥದ್ದು, ಇವೆಲ್ಲದ್ರ ಮಧ್ಯೆ ಆಮೇಲೆ ಒಂದು ಹೊಸ ಇತ್ತೀಚೆಗೆ ಹೊಸದಾಗಿ ಸೇರ್ಕೊಂಡಿದ್ದ ಗೊತ್ತಾಯ್ತು. ಅದು ಯಾಕೆ ಯಾರು ಕರೆದ್ರ ಅಥವಾ ನಿಭಾಯಿಸಿರುತ್ತ ಅಥವಾ ಏನಾದರೂ ಇನ್ಸ್ಪೈರ್ DSS ಅಂತ ಕೇಳಿದ್ರು ಅದೊಂದು ಸಂಘಟನೆ ಕೇಳಿದ್ರು. ಈ ದಲಿತ ಸಂಘಟನೆ ದಲಿತ ಸಂಘಟನೆ ಬರೇ ದಲಿತರಿಗೆ ಮಾತ್ರ ಅದಕ್ಕೆ ಹೇಳಿ ಸಾರ್ವಜನಿಕರಿಗೆ ದಲಿತ ಸಂಘಟನೆ ದಲಿತರಿಗೆ ಮಾತ್ರ ಅದಕ್ಕೆ. ಅದರ ಮೂಲ ಉದ್ದೇಶ ಸೋತವರಿಗೆ, ನೊಂದವರಿಗೆ, ಎಲ್ಲಾ ವರ್ಗದವರಿಗೆ. ಆ ಧರ್ಮ, ಈ ಧರ್ಮ, ಆ ಜಾತಿ, ಈ ಜಾತಿ ಯಾರೇ ಬಂದಿಗೆ ನಾಳೆ ನೀವು ಬಂದು ಕೇಳಿದ್ರು ಅಂತ ನಿಮ್ಗೆ ಹೀಗಾಗಿದೆ
ಸಂಘಟನೆ ನಿಮ್ ಜೊತೆಗೆ ಅಂದ್ರೆ ಅದು ಅಂಬೇಡ್ಕರ್ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ಕೆಲವೊಂದು ಸ್ಥಳೀಯವಾಗಿ ಸ್ಥಳೀಯ ಆಡಳಿತ ಕೆಲವರು ಇವರು ಹಣವಂತರ ಬಲದಿಂದ ಈ ಕೆಲವೊಂದು ಮೂಲಭೂತ ಸೌಕರ್ಯಗಳು ಅವರು ಉಪಯೋಗ ಮಾಡ್ಕೊಳ್ಳೋದು. ಸೋತವರಿಗೆ ಕೊಡುದಿಲ್ಲ, ಯಾಕಂದ್ರೆ ಸೋತವ್ರ ಹಣನೇ ಇಪ್ಪುದಿಲ್ಲ, ಬಲನೂ ಇಪ್ಪುದಿಲ್ಲ, ಅವ್ರ ಹತ್ರ ಫೈಟ್ ಮಾಡೋಷ್ಟು ತಾಕತ್ತು ಇಲ್ಲ. ಕೇಸು ಕೋರ್ಟ್ ಕಾನೂನು ಅದು ಆ ರೀತಿ ಅದಕ್ಕೋಸ್ಕರ ಏನ್ ಸಿಗುದಿಲ್ಲ. ನೀವು ಕೊಟ್ಟದ್ದು ನಾ ತಗೊಂಡು ಅಷ್ಟೇ. ಇವತ್ತಿನ ಪರಿಸ್ಥಿತಿ ಈಗಿನ ಪರಿಸ್ಥಿತಿ ಆ ಅಂತವ್ರ ಉದ್ದೇಶ ಕಂಡುಕೊಂಡೆ ಈ ಸಂವಿಧಾನದ ಅಡಿಯಲ್ಲಿ DSS ದಲಿತ ಸಂಘರ್ಷ ಸಮಿತಿ ನಮ್ಮ ಆಯನಸಿರಲ್ಲಿ ಕರಾಟೆ ತಾಲೂಕು ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಇತ್ತು. ಈಗ ನೀವು ಸಂಘಟನೆ ನಿಮ್ಮ ಸಂಘಟನೆ ಇತ್ತು ಅಂತ ಹೇಳಿದ ಇದು ಮೊದಲೇ ಇತ್ತ ಅಥವಾ ರಾಜ್ಯದಲ್ಲಿ ಮೊದಲೇ ಇತ್ತು? ಅದಲ್ಲ ನಾನು ನಿಮ್ಮ ಒಟ್ಟಿಗೆ ಜೊತೆಯಲ್ಲಿರೋದು ನನ್ನ ಟೀಮ್ ಅಲ್ಲ ಸಂಘಟನೆ ಇದ್ದಿದ್ದಕ್ಕೆ ಅವ್ರು ಕೊಟ್ಟರೆ ಅಥವಾ ಒಂದು ಬೇರೆ ನಿಮ್ಮ ಸಂಘಟನೆ? ನಮ್ಮ ಮೊದಲ ಸಂಘಟನೆ ಇರ್ಲಿಲ್ಲ. ಅಲ್ಲ ಆ ಸಂಘಟನೆ ಅಲ್ಲ, ನಿಮ್ಮದೇ ಒಂದು ಟೀಮ್ ಅಂತ. ನಮ್ಮದೇ ಒಂದು ಟೀಮ್. ನಮ್ಮ ಟೀಮ್ ಅಂತ ಕೇಳಿ ಸಂಘಟನೆ ಸೇರ್ಕಿದ್ರೆ ಮುಂಚೆನೆ ಸುಮಾರು 5 ವರ್ಷದ ಹಿಂದೆ ನಮ್ಮ ಇದೇ ಸಂಘಟನೆ ಕೆಲವು ನಿಜವಾಗಿ ಪ್ರತಿಯೊಬ್ಬರಿಗೂ ಯಾವ್ದಾದ್ರೆ ಯಾರಿಗೋಸ್ಕರ ಶೋಷಿತ ಸಮುದಾಯಕ್ಕೆ ಸೇವೆ ಮಾಡೋದು. ನಾನು ಸಂಘಟನೆ ಮಾಡಿ ನಾವು ನನ್ನ ಸ್ಥಳೀಯ ಆಡಳಿತದಲ್ಲಿ ಒಂದು ಸ್ವಲ್ಪ ನಿಮ್ಮ ಕೈ ನಾವು ಗ್ರಾಮದ ಇದರಲ್ಲಿ ಪ್ರತಿಭಟನೆ ಮಾಡಿ ಸಂಘಟನೆಗಳು ನನ್ನ ಕಾರ್ಯನಿವೃತ್ತಿ ಮತ್ತು ನನ್ನ ಗ್ರಾಮದ ನನ್ನ ಸ್ನೇಹಿತರಿಗೆ ನಾನು ಅವ್ರದ್ದೆಲ್ಲ ಕಾರ್ಯಚಟುವಟಿಕೆ ನೋಡಿ ಅವ್ರಿಗೆ ಖುಷಿಯಾಗಿ ನಂಗೊಂದಿಗೆ ತಾಲೂಕಲ್ಲಿ ಒಂದು ಕೋಶಾಧಿಕಾರಿ ಅಂದ್ರೆ ಸೇವೆ ಮಾಡೋದು. ಅದು ಸಮಾಜ ಸೇವೆ ಮೊದಲಿಂದ ಸೇವೆ ಮಾಡ್ತಾ ಇದ್ದಾರೆ. ಬಿಟ್ಟವ್ರನ್ನ ಬಿಡಿಸೋದು, ಅದ್ರ ಸಮಾಜ ಸೇವೆ ಮಾಡೋದು, ಈ ಕಾಡಲ್ಲಿ ಪ್ರತಿ ಬೇಸಿಗೆ ಕಾಲದಲ್ಲಿ ಕಾಡು ಪಕ್ಷಿಗಳಿಗೆ ಮತ್ತೆ ನೀರು ಇಡುದು ನನ್ನ ಟೀಮಿಂದ ಇದೆಲ್ಲ ಮಾಡ್ತಿದ್ವಿ. ಯಾರೇ ಶೋಷಿದ್ರೆ ಅಲ್ಲಿ ಬೇಕಾದ್ರೆ ಸರ್ಕಾರಿ ಶಾಲೆಗೆ ನೀರು ಟ್ಯಾಂಕಿ ಶಾಲೆ ರಜೆ ಸಿಗುತ್ತಲ್ಲ ಆ ಟೈಮಿಗೆ ಒಂದು 3 ತಿಂಗಳು ಹಂಗೆ ಇರುತ್ತೆ. ಒಂದು ತಿಂಗಳು ಶಾಲೆ ರಜೆ ಇತ್ತಲ್ಲ ಟ್ಯಾಂಕಿ ಹಾಳ ನಿಂತು ನೀರಲ್ಲ ಪ್ರತಿ ವರ್ಷ ಶಾಲೆ ಸ್ಟಾರ್ಟ್ ಆಗಬೇಕು. ಆ 1 ವಾರ ಪ್ರತಿ ಸರ್ಕಾರಿ ಶಾಲೆ ನಮ್ಮ ಏರಿಯಾದ ಸರ್ಕಾರಿ ಶಾಲೆ ನಾವು ನೀರು ಟ್ಯಾಂಕಿ ತಗೊಳ್ಳೋದು. ಹೀಗೆ ಎಲ್ಲ ಕೆಲವೊಂದು ನೋಟ್ಸ್ ಶಾಲೆಗೆ ನೋಟ್ಸ್ ಪುಸ್ತಕ ನೋಟ್ಸ್ ಪೆನ್ ಪುಸ್ತಕ ವಿತರಣೆ ಮಾಡೋದು ಇತ್ತು. ಹೀಗೆ ಮತ್ತೆ ನಮ್ಗೆ ಸೇವೆ ಅಂತ ಕೇಳಿ ಪ್ರತಿಯೊಬ್ಬರಿಗೆ ಹುಟ್ಟುಹಬ್ಬ ಅಂದ್ರೆ ಕೂಡ ಕೇಕ್ ತಗೊಂಡು ಕೆಲವರು ಮನೇಲಿ ಕೇಕ್ ಕಟ್ ಮಾಡ್ಕೊಂಡು ಗ್ರ್ಯಾಂಡ್ ಮಾಡೋದು. ನಾನು ಹುಟ್ಟುಹಬ್ಬ ಮಾಡೋದ್ರಿಂದ ನಾನು ಹುಟ್ಟುಹಬ್ಬ ದಿವಸ ತರಕಾರಿ ಕೊಡೋದು, ಅದು ಯಾವ್ದಾದ್ರು ಮಕ್ಕಳಿಗೆ ಒಂದು ಪುಸ್ತಕ ಕೊಡೋದು, ಏನಾದ್ರು ಒಂದು ಪೆನ್ ಕೊಡೋದು. ನಾನು ಆಡಂಬರ ಆಚರಿಸ್ಕೊಂತಿಲ್ಲ. ಕೆಲವರ ಹುಟ್ಟುಹಬ್ಬ ಇವತ್ತು ನಾನು ಹೋಳಿ ಮಾಡ್ತೀನಿ, ನಾನು ಚಟ್ನಿ ಬಜ್ಜಿಯನ್ನು ಹಾಕೊಂಡು ಅಂದ್ರೆ ದೇವ್ರು ನಂಗೆ ದುಡ್ಡು ತಾಕತ್ ಕೊಟ್ಟಿಲ್ಲ. ನನ್ನ ಹತ್ರ ನಂಗೆ ಕೊಟ್ಟಿದ್ದ ನಾನು ಏನ್ ಬೇಕಾದ್ರೆ ಮಾಡ್ಕೊತೀನಿ. ಕೆಲವರಿಗೆ ಏನಾಯ್ತು ಊಟಕ್ಕೂ ಗೊತ್ತಿರ್ಲಿಲ್ಲ. ಕೆಲವರಿಗೆ ಓದ್ ಕಮ್ಮಿಗಿರ್ತವ್ರಿಗೆ ಒಂದು ಪುಸ್ತಕಕ್ಕೂ ಅದಕ್ಕೋಸ್ಕರ ಅಂತದೆಲ್ಲ ಸೇವೆ ಮಾಡೋದಕ್ಕಿಂತ ನಾವು ಕೆಲವರು ನಮ್ಮ ಹುಟ್ಟುಹಬ್ಬ ಬೀಚಿಗೆ ಹೋಗುದು ಅದು ಇದು ಗಾಡಿದೆಲ್ಲ ಖರ್ಚು ಮಾಡೋದಕ್ಕಿಂತ ಇಂಥದೆಲ್ಲ ಒಂದು ಸೇವೆ ಮಾಡ್ಕೊಳ್ಳೋಕ್ಕಿಲ್ಲ ಅಂತ ಕೇಳಿ ನನ್ನ ಆಲೋಚನೆ. ಈ ಸಂಘಟನೆ ನೀವು ಯಾಕೆ ದುಂಕದಂತ ಕೇಳಿದ್ರೆ ಈ ಶೋಷಿತ ಸಮುದಾಯ ನಮ್ಮಲ್ಲಿ ದಬ್ಬಾಳಿಕೆ ಮಾಡ್ತಿದ್ದೆ. ನನ್ನೂರಲ್ಲ ಈ ಸಮುದಾಯ ದಲಿತ ಸಮುದಾಯಕ್ಕೆ ಹೇಳೋದು ಮತ್ತೆ ಅತಿ ನಿರ್ಗತಿಕರು ಸ್ವಲ್ಪ ಬಡಸ್ತಿಗಿರನ್ನ ಸ್ವಲ್ಪ ಇದ್ ಮಾಡ್ತಿದ್ರು. ಸವಲತ್ತು ಕೇಳಿದ ಕೂಡಲೇ ಒಂಥರ ಸ್ವಲ್ಪ ದಬ್ಬಾಳಿಕೆ ಮಾಡೋದಲ್ಲ ಅಂತಾರೆ. ಇದನ್ನೆಲ್ಲ ಮನಗಂಡ ನನಗೆ ಯಾವ್ದಾಯ್ತು ನಾನು ಎಲ್ಲಾ ಕ್ಷೇತ್ರದಲ್ಲಿ ಇದ್ದೆ. ಈ ಜನರಿಗೆ ಸೇವೆ ಮಾಡೋದು ಬೇಕು ಅಂತ ಒಂದು ಸಂಘಟನೆ ಬೇಕಾ ಅಂತ ಕೇಳಿ ಎಣಿಸ್ಕೊಂಡಿದ್ದೆ. ಕಡೆಗೆ ಆಟೋಮೆಟಿಕ್ ನಂಗೆ ಈ ದಲಿತ ಸಂಘಟನೆ ನಂಗೆ ಟಚ್ ಆಯ್ತು. ನನ್ನ ಗ್ರಾಮದ ನನ್ನ ಸ್ನೇಹಿತರ ಹತ್ರ ಹೋಗ್ಕೊಂಡು ಸಂಘಟನೆ ಮಾಡೋದ್ರಿಂದ ಒಂದು ನ್ಯಾಯ ಸಿಗುತ್ತೆ. ಅಂಬೇಡ್ಕರ್ ನ್ಯಾಯ ರೀತಿ ಕಾನೂನು ಗೊತ್ತಾಗಬೇಕೆ ಪಾಪ ನಾವು ಒಂದು ಕೇಮ್ ಅಂತ ಅಧಿಕಾರಿಗಳಿದ್ರೆ ಕೇಮ್ ಅಷ್ಟು ಪವರ್ಸ್ ಇರುತ್ತೆ. ನಾವು ಈಗ ಲೋಕಲ್ ಹೋಗಿ ಅಂತ ನನ್ನ ಬೇರೆ ಯಾವ್ದಾದ್ರು ಒಂದು ಕೇಸ್ ಆಗ್ತದೆ. ಯಾಕಂದ್ರೆ ನನ್ನ ಇದು ಸರ್ಕಾರಿ ಅಧಿಕಾರಿ ಕಾರ್ಯಕ್ಕೆ ಅಡ್ಡಿ ಮಾಡಿದ್ದಾನೆ ಅಂತ ಕೇಳಿ ಕೇಸ್ ಆಗ್ತದೆ. ನಾವು ಲೋಕಲ್ ಆಗಿರುತ್ತೆ, ಅದು ಸಂಘಟನೆ ರಿಜಿಸ್ಟರ್ಡ್ ಆಗಿರುತ್ತೆ. ರಿಜಿಸ್ಟರ್ಡ್ ಇಟ್ಟು ಮತ್ತೆ ಈಗ ನನ್ನ ಗ್ರಾಮದಲ್ಲಿ ಒಬ್ಬ ಸದಸ್ಯನಿಗೆ ಏನಾದ್ರು ಈಗ ದಲಿತ ಸಂಘಟನೆ ಸದಸ್ಯನಿಗೆ ಏನಾದ್ರು ಅನ್ಯಾಯ ಆಗಿದ್ರೆ ಇಲ್ಲಿ ಪ್ರತಿಭಟನೆ ಮಾಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಪ್ರತಿಭಟನೆ ಮಾಡುತ್ತೆ. ಆ ರೀತಿ ಒಂದು ಬಲ ಇರುತ್ತಲ್ಲ. ನೀವು ಹೇಳುವಂತ ವಿಚಾರ ಎಷ್ಟು ಅರ್ಥಪೂರ್ಣ ಅಂದ್ರೆ ಪ್ರತಿಯೊಬ್ಬನು ಒಂದು ಯಾವ್ದೋ ಒಂದು ಸಂಘಟನೆಯಲ್ಲಿ ಇದ್ರೆ ಒಬ್ಬ ವ್ಯಕ್ತಿಗೆ ಬಲ ಇಲ್ಲಾಂದ್ರೆ ಒಬ್ಬನೇ ಏನು ಸಾಧನೆ ಮಾಡೋಕ್ಕಾಗ್ತಿಲ್ಲ. ಅವನಿಗೆ ಒಂದು ಯಾವ್ದೋ ಒಂದು ಫ್ರೆಂಡ್ಸ್ 4 ಜನರೊಟ್ಟಿಗೆ ಹೋಗಿ ಎಲ್ಲೋ ತಿರ್ಕೊಂಡಿತ್ತು ಅದಲ್ಲ, ಅದ್ರ ಬದುಕು ಒಳ್ಳೆ ಕೆಲಸ ಇತ್ತು. ಇನ್ನೊಂದು ಸಂಘಟನೆ ಸೇರ್ಕೊಂಡು 4 ಜನರಿಗೆ ಅದರೊಟ್ಟಿಗೆ ಹೆಲ್ಪ್ ಮಾಡೋದು. ಸಂಘಟನೆ ಒಳ್ಳೆದಕ್ಕೆ ಯೂಸ್ ಮಾಡ್ತಾರೆ. ನಾನು ಒಳ್ಳೆದಕ್ಕೆ ಕೆಲವರು ಎಂತ ಮಾಡ್ತಾರೆ ಸಂಘಟನೆ ಅವ್ರ ಲಾಭಕ್ಕೆ ಯೂಸ್ ಮಾಡ್ತಾರೆ. ಅದನ್ನ ಮಾಡೋದು ನೀವು
ನಾನು ಹೇಳುದು ನಮ್ಮ ಆಶಯ ಏನಂದ್ರೆ ನೀವು ಇದನ್ನ ನಿಮ್ಮಿಂದ ಇನ್ನೊಂದಷ್ಟು ಜನಕ್ಕೆ ಉಪಯೋಗ ಮಾಡ್ತಾರೆ ಅನ್ನೋ ನಂಬಿಕೆ ಇತ್ತು. ನೀವೀಗ ಈ ಸಂಘಟನೆ ಅದು ವಿಷಯ ಅಂತೆಲ್ಲ ಹೋರಾಟ ಅದೆಲ್ಲ ತಿರ್ತಾ ಇದ್ರಿ, ಆದ್ರೆ ನಿಮ್ದು ಆದಾಯ ಅಂತ ಬೇಕಾದ್ರೆ ಈಗ ನೀವು ಇದೆಲ್ಲ ಮಾಡೋದು ಕೆಲವರೆಲ್ಲ ಮಾಡೋದು ಗೊತ್ತಾ, ಬೇಕಾದ್ರೆ ಸಂಪಾದಿತ ಯಾವುದೋ ತೋಟ ಮನೆ ಎಲ್ಲ ಇರುತ್ತೆ, ಬೇರೆಯವರಿಗೆ ನಮ್ಗೆ ಇನ್ನೊಂದು ಯಾವುದೋ ಫ್ಯಾಕ್ಟ್ರಿ ಎಂಥದೋ ಇತ್ತು ಅದರೆಲ್ಲ ದುಡ್ಡು ಬಂತು, ಕಲ್ಕೋರ ಇತ್ತು ಅದ್ರ ದುಡ್ಡು ಬಂತು, ಅದು ಜನ ಸೇವೆಯನ್ನು ಮಾಡ್ತದೆ. ಹಾಗೆ ನಿಮ್ಗೆ ಇದು ಅಂತೋದಿಲ್ಲ, ನಿಮ್ಮ ವ್ಯವಸ್ಥೆಗಳ ಕಷ್ಟ ಅಂತ ನಮ್ಗೆ ಗೊತ್ತಿತ್ತು ವಿಚಾರ. ಎಂಥದ್ದು ಇಲ್ಲದಿದ್ದವರು ನಿಮ್ಗೆ ಇದರಿಂದ ಏನು ಲಾಭ, ಬೇರೆ ಯೋಚನೆ ಮಾಡಿ ಏನು ಲಾಭ, ನಿಮ್ಗೆ ಏನು ಲಾಭ ಬಂತು, ನೀವು ಯಾವ ಮೂಲದಿಂದ ಇದನ್ನೆಲ್ಲ ಮಾಡ್ತಾ ಇದ್ದೀರಿ, ಇದು ನಮ್ಮ ಪ್ರಶ್ನೆ. ನನಗೊಬ್ಬನಿಗಲ್ಲ ಎಲ್ಲರಿಗೂ ಅದೇ ಪ್ರಶ್ನೆ. ಇನ್ನೊಬ್ಬ ಮತ್ತೊಂದು ಅದರೊಟ್ಟಿಗೆ ಹೇಳೋದಲ್ಲ, ಇನ್ನೊಬ್ಬ ಸೇವೆ ಮಾಡೋಕ್ಕಿಂತ ಮಾಡ್ಕೊಂಡವನಿಗೆ ನೀವೇನು ಹೇಳ್ತೀರಿ, ಹ್ಯಾಂಗ್ ಮಾಡುತ್ತವ, ದುಡ್ಡಿದ್ದವ್ರಿಗೆ ಮಾಡೋದಾದ್ರೆ ದುಡ್ಡಿದ್ದವ್ರು ಹ್ಯಾಂಗ್ ಮಾಡುತ್ತೆ, ಅದಕ್ಕೆ ನೀವು ಮಾಡಿದ್ರೆ ಅದೇ ನಾನು ಹೇಳೋದು ಗೊತ್ತಾ, ಈಗ ದುಡ್ಡಿದ್ದವ್ರು ಯಾರು ಸಮಾಜ ಸೇವೆ ಮಾಡೋದಿಲ್ಲ, ಅವ್ರು ಕೂಡಿ ಹಿಡಿದಕ್ಕಂತ ಇತ್ತು. ಅವತ್ತು ನಾವು ನನ್ನ ಟೀಮ್ ಜೊತೆ, ನನ್ನ ಟೀಮ್ 3 ಮನೆ ಮಕ್ಕಳ ಸದಸ್ಯರ ಜೊತೆ ತುಂಬಾ ಫ್ರೆಂಡ್ಸ್ ಇದ್ರು, ಡಿಸ್ಕಸ್ ಮಾಡಿದಾಗ ನಮ್ಮ ಹತ್ರ ದುಡ್ಡಿಲ್ಲ, ನಾನು ಸಮಾಜ ಸೇವೆ ಮಾಡ್ಕೊಂಡು ಹೋಗಿದ್ದೆ ನಮ್ಮ ಟೀಮಿಗೆ, ನಮ್ಮ ಹತ್ರ ಆದಾಯ ಇಲ್ಲ. ಆ ರೀತಿ ನಾವು ಸ್ಕೆಚ್ ಆಗಿದ್ರೆ ನಾವೇ ಗೊತ್ತಾ ಅದೇ ರೀತಿ ಐಡಿಯಾ ಮಾಡಿ ನಾವು ಅದ್ರ ಒಂದಾಗಿದ್ರು ನಮ್ಮ ಹತ್ರ ಇಲ್ಲ, ಇದ್ದವ್ರ ಹತ್ರ ಕೊಡಿಸ್ಬೇಕು ಅದಕ್ಕೆ, ಈ ರೀತಿ ಐಡಿಯಾ ಮಾಡಿ. ನನ್ನ ಹತ್ರ ಆದಾಯ ಇಲ್ಲ, ನಾನೊಬ್ಬ ಕೂಲಿ ಕೆಲಸ ಮಾಡೋದು 600 ರೂಪಾಯಿ ಸಂಬಳ, ಅದು ನನ್ನ ಹೆಂಡತಿ ಮಕ್ಕಳ ಸಂಸಾರ, ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ನನ್ನ ಫ್ರೆಂಡು ಅವ್ರವ್ರು ಇರ್ತಾರೆ. ಆದ್ರೆ ಇದ್ದವ್ರ ಹತ್ರ ನಾವು ಬೇಡು, ಜನ ಬೇಡುವುದಲ್ಲ, ಇದ್ದವ್ರ ಹತ್ರ ನಾವು ಬೇಡಿ ನಾವು ಅದನ್ನ ತಕೊಂಡು ಇದ್ದವ್ರಿಗೆ ಕೊಡಿಸುವಂತ ಕೆಲಸ ಮಾಡುವ. ಅಂದ್ರೆ ಇವಾಗ ಸರ್ಕಾರದ ಅನುದಾನ ಇರುತ್ತಲ್ಲ, ಈ ರೀತಿ ಸರ್ಕಾರದ ಅನುದಾನ ನೇರಾಗಿ ಅವರಿಗೆ ಗೊತ್ತಿರೋದಿಲ್ಲ, ಅವ್ರಿಗೆ ಕೊಡಿಸುವಂತ ಜವಾಬ್ದಾರಿ ಪ್ರೊಸೀಜರ್ ಇರುತ್ತಲ್ಲ, ಹಾಗೆ ಇದು ಹಾಗೆ ಯಾರಿಗಾರು ಕಷ್ಟ ಬಂದಿದ್ರೆ ಇದ್ದವ್ರ ಹತ್ರ ನಾವು ಕೇಳೋದು, ಒಂದು ಇದ್ದವ್ರಿಗೆ ಸಹಾಯ ಮಾಡಿ. ಖಂಡಿತ ಒಳ್ಳೇದು, ಯಾಕಂದ್ರೆ ಹಾಸ್ಪಿಟಲ್ ಇರುತ್ತ ಅವನಿಗೆ ಇಲ್ಲ ಯಾರಾದ್ರೂ ಬೆಳಗೋಕು ಟೈಮ್ ಇಪ್ಪದಿಲ್ಲ, ಆ ಟೈಮ್ ನಾವು ಇದ್ದವ್ರಿಗೆ ಅವ್ರಿಗೆ ಸಹಾಯ ಮಾಡೋದು. ನಿಮಗೆ ಲಾಭ ಇರ್ತದೆ ಅದ್ರಲ್ಲ, ನಮ್ಮ ಲಾಭ ಅದಕ್ಕೆ ಕೇಳ್ರಂತಾರೆ, ಯಾವ ಲಾಭ ಇಲ್ಲ, ದೇವರ ಆಶೀರ್ವಾದ ಒಂದಷ್ಟು ನಿಮ್ಮಂತರ ಆಶೀರ್ವಾದ ಅಷ್ಟು ಕಡಿಮೆ. ಅಂದ್ರೆ ನಮ್ಗೆ ಲಾಭ ಅದಕ್ಕೆ ಕೇಳ್ರಂತಾರ, ಯಾವುದೇ ರೀತಿಯ ಹಣದ ಲಾಭ ನಮ್ಮ ಹತ್ರ ಇಲ್ಲ. ನಮ್ಗೆ ಲಾಭ ಅದಕ್ಕೆ ಕೇಳಿ ಇನ್ನೊಬ್ರು ಪ್ರೇರಣೆ ಆಯ್ಕೆ ಇದನ್ನ ಮುಂದುವರ್ಸ್ಕೊಂಡು ಹೋಯ್ಕಂದಿಕ್ಕೆ ನಾನ್ ಮಾಡ್ತಾ ಇದ್ನ, ನನ್ನ ಕಂಡ್ರೆ ಮತ್ತೊಬ್ರು ಅದನ್ನ ಮಾಡ್ಕೊಂಡಾಯ್ತು. ಅಂದ್ರೆ ಆದಷ್ಟು ಇನ್ನೊಂದು ಲಾಭ ಇತ್ತು. ಈಗ ನೀವು ಎಲ್ಲರೂ ದುಡ್ಡು ಮಾಡಿದವ್ರು ಮನುಷ್ಯ, ಜನಸೇವೆ ಮಾಡಿದ್ರು ಮನುಷ್ಯ, ಜನಸೇವೆ ಹೌದೌದು, ಸೇವಕ. ಜನಸೇವೆ ಮಾಡುದು ಎಲ್ಲರೂ ಗುರುತ ಅಪ್ಪ ಹಂಗ್ ಮಾಡುವಂಥದ್ದು. ಈಗ ಒಬ್ಬ ಆಕ್ಟರ್, ಫಿಲ್ಮ್ ಆಕ್ಟಿಂಗ್ ಮಾಡಿ ಹೆಸರು ಮಾಡ್ತಾರೆ, ಇನ್ನೊಬ್ಬ ದುಡ್ಡು ಮಾಡಿ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಅದು ಇದು ಒಂದು ಮಾರ್ಗ, ಅದು ಕರೆಕ್ಟ್. ಹೌದು, ಈಗ ದುಡ್ಡು ಮಾಡಿ ದೊಡ್ಡ ಮನುಷ್ಯ ಇಟ್ಕೊಂಡಿಲ್ಲ, ಜನಸೇವೆ ಮಾಡುವಂತ ಜನರ ಪ್ರೀತಿಗೆ ದೊಡ್ಡ ಮನುಷ್ಯ. ನಾವೇ ಸೇವಕ, ನಾವು ಒಂದ್ ಹೇಳೋದು, ಈಗ ನಾನು ಮಾಡ್ತಿದ್ದೆ ಸೇವೆ ಮಾಡಿ ಹೆಸರಿಗೋಸ್ಕರ ಸೇವೆ ಮಾಡಬೇಡಿ. ನಿಮ್ಮ 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 ಪ್ರೆಸ್ಟೇಜ್ ಮೇಲ್ ಬರ್ಲಿಕ್ಕೋಸ್ಕರ, ನಿಮ್ಮ ಲೆವೆಲ್ ಮೇಂಟೆನೆನ್ಸ್, ನೀವು 4 ಜನ ಗುರುತಿಸುವಂತ ಆ ಕೆಲಸ ಮಾಡಬೇಡಿ. ನೀವು ಆ ಕೆಲಸ ಮಾಡಿದ್ರೆ ಸಮಾಜ ಸೇವೆ ಮಾಡಬೇಡ, ನೀವು ಇನ್ನೊಬ್ರು ಕಷ್ಟ ಕಾಯಿ ಮಾಡಿ ನಿಮ್ಮ ಹೆಸರು ಮೇಲೆ ಬದುಕೋದಾರೆ ಅಂತ ಕೇಳ. ನಾನು ಮೊದಲು ಡ್ರಿಂಕ್ಸ್ ಮಾಡಿ ನಾನು ದುಡ್ಡು ವೇಸ್ಟ್ ಮಾಡ್ತಿದ್ದೆ. ಡ್ರಿಂಕ್ಸ್ ಮಾಡಿ ದುಡ್ಡು ವೇಸ್ಟ್ ಮಾಡ್ತಿದ್ದೆ. ಈಗ ಡ್ರಿಂಕ್ಸ್ ಮಾಡೋದಿಲ್ಲ, ಬ್ಯಾಡ್ ಹ್ಯಾಬಿಟ್ ಇಲ್ಲ. ಆಗಲೇ ನಮ್ಗೆ ಆ ವೇಸ್ಟ್ ಖರ್ಚು ಇಲ್ಲ, ನಾನು ಹೆಂಡತಿ ಮಕ್ಕಳಿಗೆ ಹಾಕ್ತಿದ್ದೆ. ಡ್ರಿಂಕ್ಸ್ ಮಾಡಿ ನಾವು 6 ದಿವಸ ಕೆಲಸ ಮಾಡ್ರೆ ಉದ್ಯೋಗ ನಾನು ಕೂಲಿ ಕೆಲಸ ಮಾಡೋದು, ಯಾರ ಮನೆಗೆ ತಲೆ ಹಾಳಿ ಹೇಗಂಡೆ ಯಾರ ಮನೆ ಕೆಲಸ 600 ರೂಪಾಯಿ ಸಂಪಾದನೆ ಮಾಡ್ತಿದ್ದೆ. ಅಂದ್ರೆ ಆವತ್ತ ನಾನು 600 ರೂಪಾಯಿ 6 ದಿವಸ ಕೆಲಸ ಮಾಡ್ರೆ 3600 ರೂಪಾಯಿ ಸಂಬಳ ಆಗ್ತಿದ್ದೆ. ಆ 3600 ರೂಪಾಯಿ ಸಂಬಳ ಅಂತ ಕೇಳಿ ನಾನು 3600 ರೂಪಾಯಿ ಡ್ರಿಂಕ್ಸಿಗೆ ಹಾಕ್ರೆ 3000 ರೂಪಾಯಿ ನಾನು ಹೆಂಡತಿ ಮಕ್ಕಳಿಗೆ ಹಾಕ್ತಿದ್ದೆ. ಈಗ ಆಗಲ್ಲ, ಆ 3600 ರೂಪಾಯಿ ವೇಸ್ಟ್ ಆಗ್ತಿಲ್ಲ ನಂದು. ಆ 3600 ರೂಪಾಯಿನ ನಾನು ಹಂಗೆ ಇಟ್ಕೊಂಡೆ, ಹಿಂಗೆ ಸಮಾಜ ಸೇವೆಗೆ ಒಂದ್ಸಲ ರಜೆ ಮಾಡಿ ಸಮಾಜ ಸೇವೆ ಮಾಡ್ಕೊಂಡೆ, ಹಿಂಗೆಲ್ಲ ಮಾಡಿ ಪ್ರತಿ ದಿವಸ ಕೆಲಸ ಇಪ್ಪದಿಲ್ಲ ಬಿಡಿ, ಅದ್ರ ಜೊತೆ ಬೇರೆ ಆ ವೇಸ್ಟ್ ದುಡ್ಡನ್ನ ಕುಡ್ದು ಹಾಳು ಮಾಡ್ತಿದ್ದೆ. ಈಗ ಕೆಲವು ಜನರಿಗೆಲ್ಲ ಸೇವೆ ಮಾಡುವಂಥದ್ದು, ಕೆಲವರಿಗೆ ತಾಲೂಕು ಆಫೀಸಿಗೆ ನಾ ತಗೊಂಡೆ, ತಾಲೂಕು ಆಫೀಸಿಗೆ ಒಂದು ಏನಾದ್ರು ಒಂದು ಸರ್ಟಿಫಿಕೇಟ್ ಏನಾದ್ರು ಒಂದು ಅಗತ್ಯ ಆಗಿರುತ್ತೆ, ಅವ್ರಿಗೆ ಗೊತ್ತಿದ್ರು, ಅವಿದ್ಯಾವಂತರಿದ್ರು, ಹಳಿಯರ ಅವಿದ್ಯಾವಂತರು. ಆ ಟೈಮೆ ನಾನು ಅವರು ಏಜ್ ಆಗೋರ ಹತ್ರ ನಾನು ಅವ್ರದ್ದು ದುಡ್ಡು ತಗೊಂಡು ಸರಿಯಲ್ಲ, ದೇವ್ರ ಮುಚ್ಚಿ ಕೆಲಸ, ಅದು ಸಮಾಜ ಸೇವೆ ಅಂತ ಆದ್ರೆ ನಾವು ಅವ್ರದ್ದು ಇದು ಮಾಡ್ಕೊಂಡ್ರೆ ಸೇವೆ ಅಂತ ಆದ್ರೆ ನಾನು ಅವ್ರ ಸೌಕರ್ಯ ನಾವು ಹಾಳಾಗ್ತೀವಿ. ಯಾಕಂದ್ರೆ ಅವ್ರು ದುಡ್ಡು ಕೊಟ್ಟು ಮಾಡ್ಸೋದು. ನಾನು ಸೇವಗಾರ ನಾಯಕರಂತ ನಾವು ನನ್ನಿಂದ ಆದವ್ರಿಗೆ ಕೊಟ್ಟು ನಾವು ಸೇವೆ ಮಾಡೋದು, ಅದು ನ್ಯಾಯವಾದ ಸೇವೆ.
ಅವರೆಲ್ಲ ತನ್ನ ಹೆಸರಿಗೋಸ್ಕರ ಎಂತ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿಗೋಸ್ಕರ ಅದರಲ್ಲ. ಅದಕ್ಕೆಲ್ಲ ನಂಗೆ ಯಾವತ್ತು ಪ್ರಶಸ್ತಿ ಪಡ್ಕೊಂಡು ತುಂಬಾ ದಾರಿ ತುಂಬಾ ದಾರಿ ಇರುತ್ತೆ. ನಂಗೆ ಅದು ಯಾವ್ದು ಬೇಡ. ಜನ ನನ್ನ ಕಂಡು ಮತ್ತೊಬ್ಬರ ಇಲ್ಲಿ ನಾನೀಗ ನನ್ನ ಹುಡುಗರ ಮಕ್ಕಳಿಗೆ ನನ್ನ ಟೀಮ್ ಒಟ್ಟಿಗೆ ಇದ್ದಾರೆ. ನಾನ್ ಮಾಡೋದನ್ನ ಕೇಳೋದು, ನನ್ನ ಟೀಮ್ ಮಾಡೋ ಸೇವೆ ನಿಜವಾಗಿ ಆ ಸೇವೆ ಒಂದಕ್ಕೆ ಯಾವುದೇ ಒಂದು ಕ್ರೆಡಿಟ್ ಆಗ್ತದೆ ಅಂತ ನಮ್ಮ ತಂಡದೊಳಗೆ ಪ್ರತಿಯೊಬ್ಬರಿಗೂ ಸೇರ್ಕಾಗ್ತದೆ. ಯಾಕಂದ್ರೆ ನಾವೆಂತ ಮಾಡ್ತೇವೆ, ಗ್ರೂಪ್ ಅಲ್ಲಿ ಒಂದು ಕಲೆಕ್ಷನ್ ಮಾಡೋದು ಅಂತ ಮಾಡ್ತಾರೆ. ನಾವೆಲ್ಲ ನಿಜವಾಗಿ ನಾವು ಇದಾಗಿ ಒಂದು ಕಲೆಕ್ಷನ್ ಮಾಡೋದ್ರ ಒಂದು ಫೌಂಡೇಶನ್ ಹಾಕಿರ್ತೀವಿ. ಆ ಸೇವೆ ಮಾಡೋರು ಮಾತ್ರ ಜನರು ಫಸ್ಟ್ ಆಗಿ ನಾ ಆ ಸೇವಕ ಯಾರು ಕೇಳಿದ್ರೆ ಆ ದಾನ ಮಾಡ್ತಾರ, 50 10 ರೂಪಾಯಿ 100 ರೂಪಾಯಿ ಹಾಕ್ತಾರಲ್ಲ, ಅವ್ರ ದೇವ್ರು. ಅವ್ರು ನಾವ್ ಯಾವ ಲೆಕ್ಕಲ್ಲ. ಫಸ್ಟ್ ಆ ಗೌರವ ಅವ್ರಿಗೆ ಸಿಗ್ಬೇಕದ, ಆ ದುಡ್ಡು ಹಾಕ್ತಾರ ಅವ್ರಿಗೆ. ಅವರು ಬ್ಯಾಕ್ ಗ್ರೌಂಡ್ ಧನ ಸಹಾಯ ಮಾಡೋರು ಇಂಪಾರ್ಟೆಂಟ್. ಆದ್ರೆ ಅವ್ರು ಕಂಡ್ಕೊಂಡು ಯಾರಿಗೆ ತುಂಬಾ ಜನ ಮೋಸ ಮಾಡೋದಿಲ್ಲ. ಅವ್ರ ಮನೆಗೋಸ್ಕರ ನಾನು ಎಷ್ಟೋ ಜನ ಕಂಡಿದ್ದೆ, ಭಿಕ್ಷುಕರೇ ಹೇಳೋದು ಭಿಕ್ಷೆ ಕೊಟ್ಟು ದೊಡ್ಡ ದೊಡ್ಡ ಮನೆ. ಇನ್ನು ಕೆಲವರು ಬೇರೆಯವರಿಗೆ ಒಳ್ಳೆ ಕೆಲಸ ಕೊಡ್ತಾರೆ ಭಿಕ್ಷೆ ಬೇಡೋದ್ರಲ್ಲಿ. ಅದು ನಾವು ಯಾರಿಗೆ ಕೊಡುತ್ತೋ ನಾವು ಕೊಂಡ್ಕೊಂಡು. ಹೌದು, ಈಗ ನಿಮ್ಮಂತ ಸೇವೆ ಮಾಡೋರಿಗೆ ಕೊಟ್ರೆ ಏನು ತಪ್ಪಿಲ್ಲ. ಅದು ಯಾರಿಗೆ ಸೇರುತ್ತೋ ಅವರಿಗೆ ಸೇರುತ್ತೆ. ಯಾರಿಗೆ ಸ್ವಾರ್ಥ ಇರುತ್ತೋ ಅವ್ರು ಬೇರೆ ಬಿಸ್ನೆಸ್ ಮಾಡ್ತಾರೆ. ನಿಸ್ವಾರ್ಥ ಕೆಲಸ ಮಾಡೋದು ಅಂತ ನಿಮ್ಮಂತ ವ್ಯಕ್ತಿಗಳು ತುಂಬಾ ಕಡಿಮೆ ಇದೆ. ನಾನು ನಮ್ಗೆ ಭಾರಿ ಖುಷಿ ನಿಮ್ ಜೊತೆ ಮಾತಾಡೋದು. ಇಷ್ಟೊಂದು ವಿಷಯ ನಮ್ಗೆ ಗೊತ್ತಿಲ್ಲ. ಎಷ್ಟು ದಿವಸ ನಾವೇನೋ ಸ್ವಲ್ಪ ನಿಮ್ಮ ಬಗ್ಗೆ ತಿಳ್ಕೊಂಡು ನಿಮ್ಗೆ ಕರೆದು ತುಂಬಾ ಖುಷಿ ಆಯ್ತು ಮಾತಾಡೋದು. ಮತ್ತೆ ಈಗ ನೀವೇನು ಜನಸೇವೆ ಅದು ಇದೆಲ್ಲ ಆಯ್ತು, ಅದಲ್ಲದೆ ನಿಮ್ಗೆ ಬೇರೆ ಆಕ್ಟಿವಿಟೀಸ್ ಎಲ್ಲದರ ಮಧ್ಯೆ ಆಕ್ಟಿಂಗ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಇಂಥದ್ದೆಲ್ಲ ವಿಷಯ ಗೊತ್ತಾಯ್ತು. ಮತ್ತೆ ಗೊತ್ತಿತ್ತು ಆಲ್ರೆಡಿ ನೀವು ಮಾಡ್ತಾ ಇದ್ದದ್ದು ಗೊತ್ತಿತ್ತು. ಇದೆಲ್ಲ ಹೇಗೆ ಏನು ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಅಂದ್ರೆ ಅದ್ರ ಬಗ್ಗೆ ನಾನು ಮೂಲ ಕಾರಣ ಸಣ್ಣ ಕೈ ಹೇಳೋದಂತ, ತುಳಿದವ್ರ ಎದುರು ನೀನು ಎದ್ದು ನಿಲ್ಬೇಕಂತ. ಮೊದಲು ನಾನು ಆ ಡ್ರಿಂಕ್ಸ್ ಮಾಡೋದಕ್ಕೆ ನನ್ನ ಅರ್ಧ ಜೀವನ ಅದು ಸುಮಾರು ಒಂದು 32 ವರ್ಷದಲ್ಲಿ ನಾನು ತುಳಿದವರಿದ್ದೆ. 19 ವರ್ಷದಿಂದ 32 ವರ್ಷ ಅಂದ್ರೆ 9, 11, 13 ವರ್ಷ ನಾನು ಸಿಕ್ಕಾಪಟ್ಟೆ ತುಳಿದವರಿದ್ರಲ್ಲ. ಆ ತುಳಿದವರದ್ದು ನಾನು ಎದ್ದು ನಿಲ್ಬೇಕು. ಆ ಚಟದಿಂದ ನಾನು ಅದೊಂದು ಹಠ ಕಟ್ಟಿ ನಾನು ಅವ್ರ ಎದುರು ಎದ್ದು ನಿಲ್ಬೇಕು. ನನಗೆ ಯಾರು ಅನ್ಯಾಯ ಮಾಡಿರ, ಯಾರು ಮನೆ ಮೇಲೆ ಬಂದು ಹೊಡೆದಿರ, ಯಾರು ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿರ, ಯಾರ ನನ್ನ ಬಗ್ಗೆ ಕೆಲವೊಂದು ಸತ್ಯ ಇರುತ್ತೆ. ಅವ್ರು ನಾನು ಮಾಡೋದು ಅನ್ಯಾಯ ಕುಡ್ಕ ಮಾಡೋದು ಕೆಲವರು ಯೂಸ್ ಮಾಡ್ಕೊಂಡಿರೋದು. ಅಂದ್ರೆ ಈ ಬೀದಿ ಮೇಲೆ ವಾರಿದಾರಲ್ಲಿ ನಾಯಿ ಅಂತ ಕೇಳಿ ದಾರಿ ಮೇಲೆ ಹೋಗೋ ಪ್ರತಿ ತೊಳ್ಕೊಂತ ಅಂತಲ್ಲ. ಈಗ ಮುಂದಿದ್ದಾನೆ ಅವನಿಗೆ ನಾನು ಅನ್ಯಾಯ ಮಾಡಿದ್ವಿ ತೊಳೆದಿದ್ದು, ಅವ್ರು ತೊಳೆದು ಕರೆಕ್ಟ್. ಅವನ ಜೊತೆಗೆ ಹಿಂದೂ ಒಬ್ಬನು ತೊಳ್ಕೊತ, ಅವ್ನು ತೊಳ್ದಲ್ಲ ಇವ್ ನಾನು ಇವನಿಗೆ ಅನ್ಯಾಯ ಮಾಡಲ್ಲ, ಆ ಮುಂದಿದ್ದಾನೆ ಮಾತ್ರ ಅನ್ಯಾಯ ಮಾಡ. ತನಗೂ ಒಂದು ಸಿಕ್ಕದ ಅಂತವ್ರಿಗೆ ಇದೊಂದು ಪಾಠ ಆಯ್ತು. ಅವ್ರ ಎದುರು ನಾನು ನಿಲ್ತು. ಯಾರು ಈಗ ನನ್ನೂರಿಗೆ ಎಲ್ಲರೂ ಹೇಳ್ತಾರೆ ಅಲ್ಲ, ಅವ ಆ ರೀತಿ ಆ ಮಟ್ಟಕ್ಕೆ ಬರ್ತಾನೆ ಎಣಿಸ್ಕೊಂಡ. ಆ ಮಟ್ಟಕ್ಕೆ ಬಂದು ನಾನು ನಿಜವಾಗಿ ಆ ದುಡ್ಡು ಮಾಡಲ್ಲ ಅಂತ. ನಂದು ಇವತ್ತು ಮುಂಚಿನ ಮನೆ, ನನ್ನ ಮನೆ ಪರಿಸ್ಥಿತಿ ಯಾವ ರೀತಿ ನಾನು ದುಡ್ಡು ಮಾಡ್ಬೇಕು. ಜನ ಸಂಪಾದನೆ ಮಾಡಿದ್ರೆ ಜನರು ಪ್ರೀತಿ ಸಂಪಾದನೆ ಮಾಡಿದ್ವಿ. ಮೊದಲು ಜನರು ಎಷ್ಟು ಜನರು ನಾನು ಉದಾಹರಣೆ ಹೇಳ್ದೆ, ನನ್ನ ಅಕ್ಕನ ಮಗಳ ಮದುವೆಗೆ ನಾನು ಡ್ರಿಂಕ್ಸ್ ಮಾಡ್ತೀನಿ ಹೊತ್ತಿಗೆ ಎಲ್ಲರಿಗೂ ಮದಿ ಕೇಳಿ ಮಾತ್ರ ನಂಗೆ ಮದಿ ಕೇಳಿ, ಅದಕ್ಕಂತ ನಾನು ಕುಡ್ಕೋಬಾರ್ದು. ಈಗ ನಮ್ಮ ಮನೆಗೆ ಒಂದು ತುಳಸಿ ಕಟ್ಟೆ ಪೂಜೆ ಪ್ರತಿಯೊಬ್ಬ ಹಿರಿಯ ನಮ್ಮ ಮಾವನಲ್ಲಿ, ನಮ್ಮ ಅಮ್ಮನಲ್ಲಿ, ಅಣ್ಣ ಹಿರಿಯ ಅಣ್ಣ ಬೇರೆ ಅಣ್ಣ ತುಳಸಿ ಕಟ್ಟಿ ಇದ್ ಬರ ಹ್ಯಾಂಗ್ ಮಾಡುದು ಏನ್ ಮಾಡುದು ನನ್ನ ಹತ್ರಕ್ಕೆ ಅಂದ್ರೆ ಅಲ್ಲಿ ನಂಗೆ ಬೆಳೆಸಿದ್ರು. ಅಂದ್ರೆ ಮೊದಲ ಅವ್ ಬಪ್ಪ ಬೇಡ ಅಂತ ಬಿಟ್ಟರು, ನಮ್ಮ ಮನೆಯವರೇ ಬೇಡ ಅಂತ ಬಿಟ್ಟರು. ಈಗ ಪ್ರತಿಯೊಂದು ದೇವ್ರ ಕಾರ್ಯ ಪ್ರತಿಯೊಂದು ಎಂತದ ಮದಿ ಕಾರ್ಯ ಇಲ್ಲಿ ಸಣ್ಣದೊಂದು ಒಳ್ಳೆ ಕಾರ್ಯ ಮಾಡ್ಕೊಂತ ಇರ್ಬೇಕಾದ್ರೆ ಯಾವ್ದಕ್ಕೆ ಒಂದು ಬೇರೆ ಯಾವ್ದೇ ವಿಷಯ ಬೇಕು ಫಸ್ಟ್ ನಂಗೆ ಫೋನ್ ಮಾಡು, ಹಿಂಗ್ ಮಾಡುವಾರ ಹೆಂಗೆ ಇಂದೆಷ್ಟು ಖರ್ಚು ಒಂದು ಮಾತಾಡ್ಕಿದ್ದಾರ ಫಸ್ಟ್. ಈಗ ನಾನು ಎಲ್ಲರಿಗೆ 11 ಜನ ಮಕ್ಕಳು ನಾನು ಎಲ್ಲ ಕೇಳಿದ್ದೇನೆ. ಅದಕ್ಕೆ ಪ್ರತಿಯೊಂದು ನಮ್ಮ ಕುಟುಂಬದಲ್ಲಿ ಏನೇ ಕಾರ್ಯ ಮಾಡೋದು ನಾನು ಹತ್ರ ಕೇಳಿ ಮುಂದುವರ್ತಿರುತ್ತೆ. ಅಂದ್ರೆ ಆವತ್ತು ಆ ಮಟ್ಟದಾಗಿದ್ದು ಈ ಮಟ್ಟಕ್ಕೆ ಬಂದ ಕಾರಣ ಅದಕ್ಕೆ ಒಂದು ದೇವರ ಆಶೀರ್ವಾದ. ಮತ್ತೊಂದು ಮೇನ್ ಆಗಿರೋದು ನಾನು ಡ್ರಿಂಕ್ಸ್ ಬಿಡೋಕೆ ಹೋಗಿ ಈ ಮಟ್ಟಕ್ಕೆ ಬಪ್ಪಗಾಯ್ತು. ನಟನೆ ಎಲ್ಲ ಏನಂತ ಕೇಳ್ರ ಅಂತಾರ ಇದೆ ಜನರು ನನ್ನ ಆವತ್ತು ತೊಳೆದಿರ ಜನರ ನಾನು ತೋರ್ಸ್ಕೊಂಡು ಕೇಳಿ. ಮತ್ತೆ ನಾನು ಮೇನ ನಾಟಕ ಮಾಡ್ಕೊಂಡು ನಮ್ಮ ಟೀಮ್ ನಾಚ್ಕೊಂತಿದ್ದೆ ನಟನೆ ಮಾಡೋದು. ಅವ್ರು ಸ್ವಲ್ಪ ಇಂಪ್ರೆಸ್ ಮಾಡ್ತಾರೆ, ಬನ್ನಿ ನೀವು. ಅವರು ಸ್ವಲ್ಪ ಆಕ್ಟಿಂಗ್ ಮಾಡ್ತಾರೆ. ನಿಮ್ದು ಯಾವ್ದು ಊರ್ ಮನೆ ಮಕ್ಕಳು ಯೂಟ್ಯೂಬ್ ಚಾನಲ್ ಫಸ್ಟ್ ಮಾಡೋ ಕಾರಣ ಅದೊಂದು ದೊಡ್ಡ ಕಥೆ. ಡ್ರಿಂಕ್ಸ್ ಬಿಟ್ರ ಮೇಲೆ ನಾನು ಸ್ವಲ್ಪ ನೆಗ್ಲೆಕ್ಟ್ ಅಂದ್ರೆ ಜನರ ಎದುರು ಸೋಷಿಯಲ್ ಸ್ವಲ್ಪ ನೆಗ್ಲೆಕ್ಟ್ ಆಗೋದು. ಇಪ್ಪಣದ ಮಕ್ಕಳು ಅಂತಾರಲ್ಲ ಆ ರೀತಿ ಮಾಡ್ಕೊಂಡಿದ್ದೆ. ಮದುವೆಯಾದ್ರು ಅಂತಾರ ಮಕ್ಕಳ ಜೊತೆ ಆಡ್ತಿದ್ದೆ. ಬಟ್ ನನ್ನ ಫ್ರೆಂಡ್ ರಾಘವೇಂದ್ರ ಅಂತ ಕೇಳಿದ್ದ, ಅವ ಹೇಳ್ದ ಒಂದು ಗ್ರೂಪ್ ಮಾಡುವಲ್ಲ ಮರಿ ಅಂತಾರ ಮಾಡುವ ಅಂತ ಕೇಳಿ
ಕಡೆಗೆ ಅಷ್ಟಕ್ಕೂ ಅಂತ ಹಿಂಗೆ ಬಸ್ ಸ್ಟ್ಯಾಂಡ್ ಹೋಗಿ ಮಾತಾಡ್ತಿತ್ತು. ಅವ್ನು ಹೇಳ್ದ ಎಂತ ಒಂದು ನಮ್ಮ ಊರು ಮನೆ ಮಕ್ಕಳಿಗೆ ಒಂದು ಗ್ರೂಪ್ ಮಾಡ್ತಾರೆ ಮನೆ ಕೇಳ್ದ ನಮ್ಗೆ. ನಾನು ಅಷ್ಟಕ್ಕೂ ಆ ಗ್ರೂಪಿಗೆ ಅದನ್ನೇ ಹೆಸರು ಹೇಳಿ ಕುಂದಾಪುರ ಇವ್ರ ನನ್ನ ಫ್ರೆಂಡ್ಸ್ ಇವತ್ತು ಭಯಂಕರ ಫೇಮಸ್. ಈಗ ಅದೇ ಗ್ರೂಪ್ ಮಾಡಿ 9 ಜನರಿಗೆ ಫಸ್ಟ್ ಗ್ರೂಪ್ ಮಾಡೋದು. ಕ್ರಮೇಣ ಅದು ಬೆಳೀತಾ ಬೆಳೀತಾ ಕಲಾಪ್ರೋತ್ಸವರಿಗೆ ಗ್ರೂಪ್ ಬೆಳೀತಾ ಇಡೀ ಕರ್ನಾಟಕದಲ್ಲಿ 18 ಜಿಲ್ಲೆ ಸದಸ್ಯರು ಇದ್ರ ಆ ಗ್ರೂಪ್ ಆಗಿ. ಈಗ ನೀವು ಒಂದು ವಿಷಯ ಬಿತ್ತಂದ್ರ ಅರ್ಧ ಕರ್ನಾಟಕ ಕಬ್ಬಿ ಆಗ್ತದೆ. ಅರ್ಧ ಕರ್ನಾಟಕ ಒಂದು ಹಳ್ಳಿಯಲ್ಲ 9 ಜನ ನನ್ನ ವಟಾರದ ನನ್ನ ವಟಾರದಲ್ಲಿ 8-9 ಜನ ಹುಡುಗರ ಮಕ್ಕಳು ಮಾಡ್ಕೊಂಡದ್ದು ಗ್ರೂಪ್ 9 ಜನ ಇದ್ದು ಗ್ರೂಪ್. ಈಗ 270 ಜಿಲ್ಲೆ 280 ಜನ ಸದಸ್ಯರಿದ್ರೆ ಅದ್ರಿಗೂ ಅಂದ್ರೆ ನಾಳೆ ಸದಸ್ಯರನ್ನು ಸೇರಿಸೋದು ಬೇಕಾದ್ರೆ ಆ ಗ್ರೂಪ್ ಅಲ್ಲಿ ಇವತ್ತಿಗೂ 1000 ಜನ ಮಾಡ್ತೇನೆ ಇವತ್ತು ಸಂಜೆ ಒಳಗೆ. ನನ್ನ ಅವಶ್ಯಕತೆ ಆಕ್ಟಿಂಗ್ ಮಾಡೋದಕ್ಕೆ ದೊಡ್ಡ ಪಿಕ್ಚರ್ ಕಾಂತಾರ ಅಂತ ಪಿಕ್ಚರ್ಗೆ ಆರ್ಟಿಸ್ಟ್ಗಳನ್ನ ಸಪ್ಲೈ ಮಾಡಿದೆ. ಕಾಂತಾರಕಾರ ನನಗೆ ಪ್ರಕಾಶ್ ಶೆಟ್ಟಿ ಅಂತ ಒಬ್ರು ಇದ್ರೆ ಅವ್ರು ನನ್ನ ಗ್ರೂಪ್ ಅಲ್ಲಿ ಇದ್ದಾರೆ. ಚಂದ್ರಣ್ಣ ಅವರು ಫಸ್ಟ್ ಗ್ರೂಪ್ ಅಲ್ಲಿ ಹಾಕ್ತಿದ್ರು. ಕಡೆಗೆ ಅವ್ರಿಗೆ ಜನ ಹೊಟ್ಟಾರೆ ಕಡೆ ನಂಗೊಂದು ಸ್ವಲ್ಪ ಉದಯ ಕಾಪ್ ಮಾಡಿ ಚಂದ್ರಣ್ಣ ಇತ್ತು ಮಾರ ಅದಕ್ಕೆ ಕಡೆಗೆ ಅದ್ರ ಮೇಲೆ ನಾನು ಅವ್ರಿಗೆ ಹುಡುಗರಿಗೆಲ್ಲ ಕೇಳಿ ಕೆಲವರಿಗೆಲ್ಲ ಹುಣಸಮಕ್ಕಿ ಅದ್ರ ಮೇಲೆ ಸುಮಾರು ಜನ ಕಾಂತಾರ ಅದ್ರ ನಾನು ಒಯ್ದಿ ಒಂದ್ ದಿವಸ ಅದಕ್ಕೆ ನಾನು ಒಂದ್ ದಿವಸ ಮಾಡಿ ಕಡೆ ನಂಗೆ ಗಾಯಲ್ಲ ಕಡೆ ನಾನು ಸೀದಾ ನೈಟ್ ನಿದ್ರೆ ಬಿಡುಕಾತಿಲ್ಲ ಅದು ಕಡೆಗೆ ಅದ್ರ ಮೇಲೆ ಅಲ್ಲಿಂದ ನಾ ಬೇರೆಯವರೆಲ್ಲ ಮಾಡ್ತಾ ಇದ್ರೆ ನಾನು ಸುಮಾರು ಜನ ಒಂದು 20-25 ಜನ ಸುಮಾರು ಜನ ಕಾಂತಾರ ಮಾಡಿದೆ. ಆ ಕಾಂತಾರದಲ್ಲಿ ಒಂದ್ ನೈಟ್ ಆಕ್ಟಿಂಗ್ ಮಾಡಿದ್ದೀನಿ. ಒಂದ್ ನೈಟ್ ಫೈಟ್ ಸೀನ್ಸ್ ಶಾರ್ಟ್ ಫಿಲ್ಮ್ ಮಾಡಿದ್ವಿ. ಶಾರ್ಟ್ ಫಿಲ್ಮ್ ಮಾಡಿದ್ದು ಅದ್ರ ಇದು ವಿದ್ಯಾರ್ಥಿಗಳ ಗಮನಕ್ಕೆ ಆತ್ಮಕಾವಲು ಅದೊಂದು ದೊಡ್ಡ ಹಿಸ್ಟ್ರಿ ಅದ. ಅದು ಆಗಲಿ ಯೂಟ್ಯೂಬ್ ನನ್ನ ಇವ್ರ ಮಕ್ಕಳ ಯೂಟ್ಯೂಬ್ ಚಾನಲ್ ಇದ್ದಿದ್ದೆ. ಅದೊಂದು ಸುಮಾರು ಒಂದು 3-4 ಶಾರ್ಟ್ ಮೂವಿ ಮಾಡಿದ್ದು. ಮಾಡ್ದಂತ ಇತ್ತು ಸಬ್ಸ್ಕ್ರೈಬ್ ಒಂದು 2000 ಜನ ಇದ್ದಿತ್ತು ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ 2000 ಜನ ಸಬ್ಸ್ಕ್ರೈಬ್. ಅದು ಆಟೋಮೆಟಿಕ್ ಯಾವ್ದೊಂದು ನಾವು ಸಾಂಗ್ ಮಾಡ್ತೀವಿ. ಆ ಸಾಂಗನ್ನು ಸಹ ನಿರ್ದೇಶನ ಮಾಡಿದ್ದೀನಿ. ಒಂದು 2-3 ಭಕ್ತಿಗೀತೆ ಸಾಂಗ್ ನಾನೇ ಬರುತ್ತೆ. ಇದ್ರಾಗ ನನ್ನ ಮಗಳೇ ಆಕ್ಟಿಂಗ್ ಮಾಡುತ್ತೆ ಭಕ್ತಿಗೀತೆ. ಅದಂತ ಆಟೋಮೆಟಿಕ್ ನಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಯ್ತು. ಯಾವುದು ಇದ್ರಲ್ಲಿ ಯೂಟ್ಯೂಬ್ ಚಾನಲ್ ಆಯ್ತು ಕಾಪಿ ರೈಟ್ಸ್ ಅಂತ ಹೋಗ್ತಾ ಇತ್ತು. ಆಟೋಮೆಟಿಕ್ ಯೂಟ್ಯೂಬ್ ಚಾನಲ್ ನಂದು 2000 ಜನ ಮುಲ್ಲಿಗೆ ಅದಾವೆ. ಕಡೆಗೆ ಎರಡನೇ ನಾವು 3 ತರ ಮಾತ್ರ ಇನ್ನೊಂದು ಮಾಡು ಅಂತ ಹೇಳಿ ಮತ್ತೆ ಎರಡನೇ ಮತ್ತೊಂದು ಯೂಟ್ಯೂಬ್ ಅದೇ ಹೆಸರು ಮತ್ತೊಂದು ಯೂಟ್ಯೂಬ್ ಚಾನಲ್ ಮಾಡಿ ಈಗ ಅದ್ರಾಗ ಒಂದು 2000 ಸಬ್ಸ್ಕ್ರೈಬರ್ ಜನ ಇದ್ರು. ನಡೀತಾ ಇತ್ತು. ಪ್ರಪಂಚಕ್ಕೆ ನಾನು ಯಾರು ಗೊತ್ತಾಗ್ತದೆ ಅದೇ ಗ್ರೂಪಿನಾರ ಮತ್ತೆ ನನ್ನೊಟ್ಟಿಗೆ ಇದ್ದು ನಾ ಒಂದು 7-8 ಸೋಷಿಯಲ್ ಮೀಡಿಯಾ ಥ್ರೂ ಹೌದು ಇಲ್ಲಿ ಹೆಂಗೆ ನೀವು ವರ್ಕ್ ಮಾಡ್ತಿದ್ರಿ ನಾನು ಈಗ ನಾನು ನಿಮ್ಮ ಹತ್ರ ಈ ಕುಚ್ಚಲ್ಲಿ ಬಂದು ಕೂಕಲಿಕ್ಕೆ ಕಾರಣ ನಾನ್ ಮಾಡೋ ಸಾಧನೆ ಅಂತ ಕೇಳೋದಿಲ್ಲ. ನನ್ನ ಜನ ತಕ್ಕ ಬಂದು ರೂಟ್ ಅಂದ್ರೆ ನನ್ನ ತಕ್ಕ ಬಂದು ಮೊದಲು ನಾವು ಜನ ಆಮೇಲೆ ಬಂದು ನಾವು ಬದಲಾಗ್ತಿಲ್ಲ ಅಂದಿದ್ರೆ ಯಾರು ಅಲ್ಲ ಬದಲಾದ್ರೆ ನೀವೇ ಸಾಕು. ಯಾಕಂದ್ರೆ ನಿಮ್ಗೆ ಯಾರೋ ಒಬ್ಬ ಹೇಳಿದ ಮಾತು ನಿಮ್ಮ ಮೇಲೆ ಪರಿಣಾಮ ಆಯ್ತು ಅಂತ ಹೇಳ್ತೀವಿ. ಅವ ಹೇಳೋದ್ರ ಮೇಲೆ ನೀವು ಬದಲಾಗಕ್ಕೆ ಇವತ್ತು ಈ ಮಟ್ಟಿಗೆ ಬೆಳೆದ್ರಿ. ಇಲ್ಲ ನಾವು ಇಲ್ಲಿಗೆ ಇಂಟರ್ವ್ಯೂ ಮಾಡೋದು ನೀವು ಏನು ಮಾಡಿದೆ ಅಂತ ಮಾತ್ರ. ಏನು ಮಾಡಿದ್ರೆ ನಾವು ಇಲ್ಲಿ ಕೂರ್ಸೋಂಗತ್ತ. ನೀವು ಆ ಮಾತ್ರ ಗೊತ್ತಾ ನೀವೀಗ ನಿಮ್ ಸಾಧನೆಯಿಂದ ನೀವು ಇಲ್ಲಿ ಬಂದು ಕೂಕಡೆ ಬಂದಿದ್ದೀರ. ನನ್ನ ಹಾಗಲ್ಲ. ನಾನ್ ಹೇಳ್ಸ್ಕೊಂಡು ಗೊತ್ತಾ ನನ್ನ ಸಾಧನೆಯಿಂದ ನಾನು ಇಲ್ಲಿ ಬಂದು ಕೂಕಡೆ ನನ್ನ ಅಹಂಭಾವನೆ ಅದಕ್ಕೋಸ್ಕರ ಹೇಳ್ದ ಜನರ ಪ್ರೀತಿ ಕೊಡಕೋಸ್ಕರ ಜನರ ಸ್ಥಾನ ಕೊಡಕೋಸ್ಕರ ಅದಾಗಿ ಎಲ್ಲ ವ್ಯಕ್ತಿಗಳು ನನ್ನ ಪ್ರಕಾರ ಅವರು ಏನಾದ್ರು ಮಾಡ್ಬೇಕು ಹೌದಾ ಅದ್ರ ಕ್ರಮಪಾಲೆ ಇರುತ್ತೆ. ಅಂದ್ರೆ ಅರ್ಧ ಅವ್ರು ಮಾಡಿದ ಮೇಲೆ ಅವರು ಏನಾದ್ರು ಆರಂಭ ಮಾಡಿದ ಮೇಲೆ ಮತ್ತೆ ಮುಂದಿನ ದಾರಿ ಆರಂಭವೇ ಮಾಡಿದೆ. ನಾನು ನಿಮ್ಗಂತಲ್ಲ ಇನ್ನೊಬ್ಬರಿಗಂತ ಎಲ್ಲ ವ್ಯಕ್ತಿಗಳಿಗೂ ಹೇಳುವಂತ ವಿಚಾರ ಸಾಧನೆ ಮಾಡೋದಕ್ಕೆ ನಾವು ಹೇಳುವಂತ ಅವಶ್ಯಕತೆ ಇಲ್ಲ. ಮಾಡದಿದ್ದರೆ ಮಾಡ್ಬೇಕು ಅನ್ನೋದು ಹೇಳೋದು. ನಿಮ್ಮ ಮಕ್ಕಳನ್ನ ಇನ್ಸ್ಪೈರ್ ಆಗ್ಬೇಕು. ಏನು ದೊಡ್ಡ ವ್ಯಕ್ತಿ ಆಯ್ಕಂದ್ರೆ ಏನ್ ದುಡ್ಡು ಬೇಕಂತ ಇಲ್ಲ, ಏನು ಮನಸ್ಸು ಬೇಕು, ಮನಸ್ಸು ಬದಲಾಗಬೇಕು. ನಾವೇನು ಮಾಡೋದು ಆ ಮನಸ್ಸಿದ್ರೆ ನಾವು ಹೋಗೋ ದಾರಿ ನಮಗೆ ಯಾವ್ದು ಸ್ವಲ್ಪ ಇಲ್ಲ. ನನ್ನ ಜೀವನ ಹಣದಿಂದ ಯಾವ್ದು ಸ್ವಲ್ಪ ಇಲ್ಲ. ಮತ್ತೆ ಕೆಲವು ಬಂತು ಕೆಲವು ಅದು ಲಕ್ಕಿದ್ರೆ ಮಾತ್ರ ಮಾಡ್ತೇನೆ ಅನ್ನೋ ಹೌದು. ಲಕ್ಕಿಂದ ಆಗುವಂಥದ್ದಲ್ಲ. ನಾವು ಪ್ರಯತ್ನ ಮಾಡುದು. ನಾವು ಪ್ರಯತ್ನ ಪಟ್ಟಾಗ ದಾರಿ ಸಿಗುತ್ತೆ. ಅದು ನೀವು ಮಾಡಿದ್ರಿ. ನಿಮ್ಮ ಜೀವನ ಚರಿತ್ರೆ ಕಂಡು ನಮ್ಗೆ ಮತ್ತೇನು ಹೇಳುತ್ತಂತ ನಿಮ್ಗೆ ಬೇರೆ ಏನಾದ್ರು ಹೇಳುವಂಥದ್ದು? ಮತ್ತೆ ನಾನು ಹೇಳೋದಕ್ಕೆ ಅಂದ್ರೆ ನನ್ನ ನೆಕ್ಸ್ಟ್ ಈಗ ನಾವೀಗ ಸಮಾಜ ಸೇವೆ ಮಾಡ್ತಿದ್ದೆ ನನ್ನ ಟೀಮ್ ಅವ್ರ ಸೇರಿ ನನ್ನ ಅದಕ್ಕೆ ನನ್ನ ಟೀಮ್ ಅವ್ರು ಸೇರಿ ಹಂಗೆ ಪ್ರತಿಯೊಬ್ರು ಹಂಗೆ ಒಂದು 4 ಜನ ನೋಡ್ಕೊಂಡು ಆದಷ್ಟು ನಿಮ್ಗೆ
ಜನರಿಗೆ ಸೋತವರಿಗೆ ಸ್ವಲ್ಪ ನಿಮ್ಮಲ್ಲಿ ಆದಷ್ಟು ನಿಮ್ಮ ಹತ್ರ ಇಲ್ಲ ಅಂತ ಇದ್ರೆ ಅಂತಾರೆ ಬಡವರು ಯಾರೋಡಿಲ್ಲ. ನಾನು ವಿಚಿತ್ರ ಅಂತ ಕೇಳ, ಒಬ್ಬ ಕೂಲಿ ಕಾರ್ಮಿಕ ಸಮಾಜ ಸೇವೆ ಮಾಡ್ತಂದ್ರ ಮೇಲೆ ಒಬ್ಬ ಬಿಸ್ನೆಸ್ಗಾರ ಮಾಡ್ಲಕ್ಕೆ, ಒಬ್ಬ ಸಂಪಾದನೆ ಬಂದ್ ಮಾಡ್ಲಕ್ಕೆ. ನಾನೊಬ್ಬ ಕೂಲಿ ಕಾರ್ಮಿಕ 600 ರೂಪಾಯಿ ಸಂಪಾದನೆ ಮಾಡಿ ನನ್ನ ತನಗೆ ಪ್ರತಿಯೊಬ್ಬರು ಕೂಲಿ ಕಾರ್ಮಿಕ. ಈಗ ಎಲ್ಲರದ್ದು ಮನಸ್ಸಲ್ಲಿ ಏನಿರ್ತದೆ, ನಾನು ದೊಡ್ಡ ಮನೆ ಕಟ್ಟಿ ದೊಡ್ಡ ಕಾರ್ ತಗೊಂಡಿರ್ಬೇಕು, ನಾನು ದೊಡ್ಡ ಮನುಷ್ಯ ಕಾಮನ್ ಅದು. ಆದ್ರೆ ಅದೆಲ್ಲ ಬಿಟ್ಟು ನಾನು ಇನ್ನೊಬ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಮನಸ್ಥಿತಿ ತಗೊಂಡು ಹೊರಡ್ತಿಲ್ಲ. ಅದು ಗ್ರೇಟ್ ಮನುಷ್ಯ ಗ್ರೇಟ್ ಆಗ್ತದೆ. ಗುರುತ ಯಾರು ಮಾಡುದಿಲ್ಲ, ಯಾರು ಮಾಡುದಿಲ್ಲ, ಫಸ್ಟಿ ಮಾಡುದಿಲ್ಲ. ಗುರುತ ಹಾಕೊಂಡು ನಾವು ಮಾಡ್ತಾ ಮಾಡ್ತಾ ಆಟೋಮೆಟಿಕ್ ಈಗ ನಾವೇ ನಿಮ್ಮನ್ನ ಕರೀತಂದ್ರೆ ನಮ್ಗೆ ಬೇಕು ನೀವು ಅಂದ್ರೆ ನಾವು ಕರ್ಕೊಂಡು ಆದ್ರೆ ಗುರುತ ಆಗಿದಿಲ್ಲ, ನೀವು ಗುರುತ ಆಗಿದ್ರೆ ನಾವು ಕರ್ಕೊಂಡು ಹಂಗೆ ಎಲ್ಲರೂ ಗುರುತ ಮಾಡುವಂತ ಸ್ಥಿತಿ ಬರ್ತದೆ. ನೀವು ಮಾಡಿ ಎಲ್ಲರೂ ಮಾಡ್ತಾರೆ. ಖಂಡಿತ ಎರಡು ಜನ ಸಹಾಯ ಅದು ಇದನ್ನೆಲ್ಲ ಮಾಡಿರ್ತೀವಿ. ಆದ್ರೆ ಆ ದಾರಿಯಲ್ಲಿ ಹೋದಂತ ದಾರಿಯಲ್ಲಿ ಮತ್ತೆ ಕೈ ಬಿಟ್ಟು ನೀವು ಅದು ಕೈ ಬಿಡ್ಲಿಲ್ಲ. ಅದೇ ನಾವು ಫಸ್ಟಿಗೆ ಸ್ಟಾರ್ಟಿಗೆ ಸಮಾಜ ಸೇವೆ ಮಾಡೋದು ಒಂದು ಮುಗಿಗ ಹೊಸಂಗಡಿ ಒಂದು ಮುಗಿಗ ತಲೆಸಿಮೆ. ನಾವು ಸ್ಟಾರ್ಟಿಂಗ್ ಅಲ್ಲಿ ನಾವು ಎಂತ ಮಾಡುತ್ತೆ ಒಂದು 13,000 ರೂಪಾಯಿ ಕಲೆಕ್ಷನ್ ಮಾಡ್ತೇವೆ ಫಸ್ಟಿಗೆ. 13,000 ಕಲೆಕ್ಷನ್ ಕಡೆಗೆ ಅದ್ರ ಮೇಲೆ ಮುದ್ದೂರಿದ ಒಂದು ಮುಗಿಗ ಒಂದು ಕಾಲ್ ಕಟ್ಟೆ, ಒಂದು ಶಾಲೆಗೆ ಪತಿಗೆ ಪಾಗಲ್ ತಕ್ಕೆ ಕಾಲ್ ಕಟ್ಟೆ ಐತೆ, ಆ ಮುಗಿಗೆ ಒಂದು ಸ್ವಲ್ಪ ಸಹಾಯ ಮಾಡ್ತೇವೆ. ಅದ್ರ ಮೇಲೆ ಮೊನ್ನೆ ತಾನೆ ಚಂದ್ರಮಗೆ ಬಿಟ್ಟಿರೋದು ಅವರಿಗೂ ಸಹಾಯ ಮಾಡ್ತೇವೆ. ಕಡೆಗೆ ಆದ್ಮೇಲೆ ಫಸ್ಟಿಗೆ ನನ್ನ ಟೀಮಿಂದ ನಾನು ಮಾಡಬೇಡ ಅಂದ್ಬಿಟ್ಟು ನನ್ನ ಟೀಮಿಂದ ನನ್ನ ಮಗಳಿಗೆ ಇದಕ್ಕೆ 1.5 ಲಕ್ಷ ರೂಪಾಯಿ ನನ್ನ ಮಗಳಿಗೆ ಕಲೆಕ್ಷನ್ ಮಾಡಿಬಿಟ್ಟು. ಅಂದ್ರೆ ಸೇವಕರು ಅಂದ್ರೆ ಅಷ್ಟೇ, ದೇವರ ನಾವು ಇನ್ನೊಬ್ರಿಗೆ ಮಾಡ್ರ ನಮಗೆ ದೇವರ ಆರೋಗ್ಯ. ಹೌದು, ನನಗೆ ಯಾವತ್ತೂ 1,48,000 ರೂಪಾಯಿ ನನ್ನ ಈ ವ್ಯವಸ್ಥೆಯಲ್ಲಿ ದುಡ್ಡಿದ್ದವನು ಯಾವತ್ತು ಸೇಫ್ ಅಲ್ಲ. ಆದ್ರೆ ವ್ಯವಸ್ಥೆ ಒಳಗಡೆ ಎಲ್ಲರೂ ಸಹಾಯ ಇತ್ತು ಅಂದ್ರೆ ಗ್ಯಾರಂಟಿ. ಈ ಟೀಮ್ ಎಲ್ಲಾ ರಂಗದಲ್ಲೂ ಇತ್ತು. ಒಂದ್ 2 ಮಳೆಗಾಲದಲ್ಲಿ ಮನೆ ಬಿದ್ದಿತ್ತು, ಒಂದು 2 ಮನೆ. ಪಾಪ ಅವ್ರ ಮನೆ ಗಂಡಸರೇ ಇಲ್ಲ. ಕಡೆಗೆ ಇದೇ ನಮ್ಮ ಟೀಮ್ ಹೇಳ್ಕೊಂಡು ಅವ್ರ ಮನೆಗೆ ಕೆಲಸ ಮಾಡಿಕೊಡುದು, ಮನೆ ಮಾಡಿಕೊಡುದು, ದಾರ್ಪಾಲ ಇಟ್ಕೊಡುದು. ಒಂದು ರಾತ್ರಿ ಕಟ್ಟುವ ನಾವು ಕೆಲಸ ಮಾಡಿಕೊಡುದು. ರಾತ್ರಿ ಪಾಪ ಹೆಂಗ್ಸ್ ಒಂದು ಹಳಿ ಹೆಂಗ್ಸ್ ಇತ್ತು. ಈಗ ಇನ್ನೊಂದು ನಿಮ್ಗೆ ನಿಮ್ಮ ಸಂಘಟನೆ ನಿಮ್ಮ ಟೀಮ್ ಅಂತೆಲ್ಲ ಇದ್ರಲ್ಲ, ಅವರೆಲ್ಲ ನೀವು ಕರೆದಾಗ ಬರ್ತೀರ ಅಥವಾ ಅವ್ರು ಕರೆದಾಗ ನೀವು ಹೋದ್ರಿ ಅಂತ ಗೊತ್ತಾಯ್ತು. ಆದ್ರೆ ನೀವು ಕರೆದಾಗ ಅವ್ರು ಎಷ್ಟು ಬರ್ತಾರೆ, ನೀವು ಹೆಂಗೆ ಎನಿ ಟೈಮ್ ಜೊತೆಗೆ ಇರ್ತಾರೆ. ನೀವು 12 ಗಂಟೆ ರಾತ್ರಿಗೆ ಹಿಂಗ ಆಯ್ತು ಮಾರ ಅದಕ್ಕೆ ಕಾಲೇಜಲ್ಲಿದ್ದ ಮನೆ ಹಿಂಗ ಆಯ್ತು ಮಾರ ರೆಡಿ ಮಾರ ಎನಿ ಟೈಮ್. ನೀವು 12 ಗಂಟೆ ರಾತ್ರಿಗೆ ಏನೋ ತೊಂದರೆ ಆಗ್ತಿದ್ರು ಬರ್ತಾರೆ. ಈಗ ಕೆಲವರು ನಮ್ಮ ಟೀಮಿಗೆ ಎಲ್ಲಾ ರೀತಿಯಲ್ಲಿ ಇದ್ರು ಕೆಲಸ. ಯಾವ ಕೆಲಸ ಅಂತ ಈಗ ಮನೆ ಒಳಗೆ ರಾತ್ರಿ ಕಟ್ಟಿ ಹಾವು ಅಂತಂದ್ರೆ ಅದಕ್ಕೂ ಅಂತ ಆ ಟೀಮ್ ನಮ್ಮಲ್ಲಿ ಒಬ್ಬ ನರಸಿಂಹನಿಗೆ ಮುಗಿಬಿಟ್ಟಿದ್ದು. ಅವ್ರಂಗೆ 12 ಗಂಟೆ ರಾತ್ರಿ 12 ಗಂಟೆ ನಮ್ಮ ಹಸಿಡಿ ಹಾವು ಇತ್ತು ಮರ ಯಾವ ಹಾವೇ ಫೋನ್ ಮಾಡೋರು ರೆಡಿ ಅವರು. ಆ ಸೇವಕರು ಅಂದ್ರೆ ಹಾಗೆ ಎನಿ ಟೈಮ್ ರೆಡಿ ಇರುತ್ತೆ. ಎಚ್ಚರಿಕೆ ಒಂದು ಇತ್ತಂತ ಈಗ ಏನು ಗೊತ್ತಾ, ಯಾವ ವಿಚಾರ ಗೊತ್ತಿಲ್ಲ, ನಾನು ದೊಡ್ಡವನು ಸಣ್ಣವನು ಜಾತಿ ಅದು ಯಾವ ವಿಚಾರ ಗೊತ್ತಿಲ್ಲ, ನಾವು ಸಹಾಯ ಮಾಡ್ತೀವಿ ಅಷ್ಟೇ ನಮ್ಮ ಧರ್ಮ ಅಷ್ಟು ಮಾಡ್ರೆ ಅವನು ನಿಮ್ಮ ಸ್ಥಾನ ಇನ್ನು ಮುಂದೆ ದಾರಿ. ಅಂಬೇಡ್ಕರ್ ಅವರು ಮಾಡಿದ್ರು ಅದನ್ನೇ. ಅವ್ರದ್ದು ಜನಸೇವೆ ಅವರಷ್ಟು ಲೆವೆಲಿಗೆ ನಾವು ಬೆಳಗ್ಗೆ ಸಾಧ್ಯ ಇಲ್ಲ. ವಿಶ್ವಮಾನ ಅಂತ ಹೇಳ್ತಾರೆ. ತುಂಬಾ ಜನ ಇದ್ರು. ಈಗ ನೀವು DSS ಅಂತ ಹೇಳಬೇಕು ಅವ್ರ ಬಗ್ಗೆ ಹೇಳ್ತಾರೆ. ಹಂಗೆ ಅವರು ಜಾತಿ ವಿಚಾರದ ಬಗ್ಗೆ ಮಾತಾಡಿದ ಅದ್ರ ಬಗ್ಗೆ ಹೇಳುದಿಲ್ಲ. ಆದ್ರೆ ಅವರು ಮೂಲ ಉದ್ದೇಶ ಏನು, ಮನುಕುಲದ ಬಗ್ಗೆ, ಅವ್ರ ಮಾನವತಾವಾದ ಅದೇ ಮನುಕುಲದ ಬಗ್ಗೆ, ಮನುಷ್ಯರ ಬಗ್ಗೆ, ಅವ್ರಿಗಾಗೋ ತೊಂದರೆಗಳ ಬಗ್ಗೆ ಅದನ್ನೇ ಅವ್ರಿಗೆ ಹೆಲ್ಪ್ ಮಾಡಕ್ಕಂತ ಹೊರಟು. ನಿಮ್ದೇ ಕಾನ್ಸೆಪ್ಟ್ ಅವ್ರ ಕಾನ್ಸೆಪ್ಟ್ ನೀವು ಮಾಡ್ತೀವಿ. ಸಮಾನತೆ ಅವನಿಗೆ ಪ್ರಾಬ್ಲಮ್ ಆಗಿರುತ್ತೆ ಅವನೇ ಹೋರಾಟ ಮಾಡುದು. ಪ್ರಾಬ್ಲಮ್ ಆಗಿದ್ದ ಹೋರಾಟ ಮಾಡಿದ್ವಿ, ಆರಾಮಾಗಿತ್ತು ಸೇಫ್ ಮಾಡೋದ್ರಿಂದ ಹೋರಾಟ ಮಾಡಿದ್ವಿ. ನನಗೆ ಯಾವುದೇ ಅಂತ ವ್ಯವಸ್ಥೆ ಬೇಕಾಗಿಲ್ಲ. ಎಲ್ಲ ವ್ಯವಸ್ಥೆನೇ ಹಾಗೆ. ಎಲ್ಲಿ ಸಮಸ್ಯೆ ಆಯ್ತು ಅದಕ್ಕೆ ಸೊಲ್ಯೂಷನ್ ಹುಡುಕು. ಅದನ್ನ ನೀವು ಮಾಡಿದ್ರಿ. ನಾನು ಹೇಳೋದಷ್ಟು ಎಷ್ಟೋ ಜನ ಅವನ್ನ ತೊಂದರೆ ಮಾಡ್ತಾ ಇದ್ದಾರೆ, ನಮ್ಗೆ ಅದು ಆಯ್ತಿತ್ತು, ಅವ್ರು ತೊಂದರೆ ಕೊಡ್ತಾ ಇದ್ರೆ ಅದು ಇದು ಅದನ್ನ ಹೇಳ್ಕೊಂಡು ಹೋಗ್ತಾ ಇದ್ರೆ ಬಿಟ್ರೆ ಅವರಾಗಿ ಅಂತದ್ದು ಮಾಡೋದು. ಅದನ್ನ ಮಾಡಿದ್ರಿ. ಅದನ್ನ ನಾನು ಹೇಳೋದು ವೀಕ್ಷಕರಿಗೆ ಹೇಳ್ತದೆ, ನೀವು ಅದನ್ನೇ ನೀವು ಮಾಡಿ. ನೀವು ಒಂದನ್ನೇ ಮಾಡ್ತೇವೆ, ಒಂದೇ ಸಲಕ್ಕೆ ಯಾರು ಮಾಡೋದು ಸಾಧ್ಯ ಇಲ್ಲ. ಅದು ನಾನು ಅನಿಸಿಕೆ. ಮತ್ತೆ ನೀವು ಇನ್ನು ಮುಂದೆ ಏನು ಮಾಡಬೇಕು, ಈಗ ಇಷ್ಟೊತ್ತವರೆಗೆ ಮಾಡಿದ್ರೆ ಬೇರೆ ಹೊಸತೇನಾದ್ರು ಈಗ ಸುಮಾರು ವಿಚಾರಗಳನ್ನು ಮಾಡಿದ್ರು.
ಜನಸೇವೆ, ಯೂಟ್ಯೂಬ್ ಅಲ್ಲಿ ಅದು ಇದು ಆಕ್ಟಿಂಗ್ ತುಂಬಾ ಮಾಡಿದೆ. ಇನ್ನು ಹೊಸ ಪ್ಲಾನ್ ಏನಾದ್ರು ಇದೆಯಾ ನಿಮ್ಮ? ಈ ವರ್ಷ ನಾವು 2025 ಒಂದು ವಿಶೇಷ ಇದು ಸಮಾಜ ಸೇವೆ ಮಾಡ್ಕೊಂಡು ಇಷ್ಟು ಸಮಾಜ ಸೇವೆ ಅಂದ್ರೆ ನಾವು ಶಾಲೆಗೆ ಇದು ಕೊಡೋದು, ನೀಟಾಗಿ ತೊಡೋದು, ಪುಸ್ತಕ ಕೊಡೋದು, ಪೆನ್ ಕೊಡೋದು, ಇನ್ನು ಬಡವರಿಗೆ ದುಡ್ಡು ಕೊಡೋದು, ದುಡ್ಡಿನ ಸಹಾಯ ಮಾಡೋದು. ಈ ವರ್ಷ ಮಾತ್ರ ಹಂಗಲ್ಲ, ಒಂದು ನಮ್ಮ ಟಾರ್ಗೆಟ್ ಅಂದ್ರೆ ಒಂದು 25 ಜನ ಅಂಗವಿಕಲರಿಗೆ ಒಂದು ಟೂಲ್ಸ್ ಕೊಡ್ಕೊಂಡೋಗಿತ್ತು. ಅಂದ್ರೆ ಇದೇ ರೀತಿ ಸೇಮ್ ಸಹಾಯ ಟೋಟಲಿ ಅದ್ರ ಅತೀ ಬಡವರಿಗೆ ಯಾರು ತಗೊಂಬಕ್ಕೆ ಯೋಗ್ಯತೆ ಹುಡುಕಿಟ್ಟಿದ್ರು, ಹ್ಯಾಂಡ್ ಇರುತ್ತಲ್ಲ ಅದು, ಮತ್ತೆ ಈ ಜಗ್ಗಿ ಆ ರೀತಿ ಯಾವ್ದಾದ್ರು ಒಂದು 25 ಜನ ಒಟ್ಟಿಗೆ ಒಂದು ಕರ್ಸಿ ಕಲೆಕ್ಷನ್ ಮಾಡಿಸಿ ಸಮಾಜ ಸೇವೆ ಎಲ್ಲ ಜಾತ್ರೆಗಳಿಂದ ಹತ್ತಿರ ಬರ್ತಾರೆ. ಆ ಟೈಮ್ ಕಲೆಕ್ಷನ್ ಮಾಡಿ ಗ್ರೂಪ್ ಅವ್ರು ಕಲೆಕ್ಷನ್ ಮಾಡಿ ಒಂದು 25-30 ಜನಿಗಾರು ಅತಿ ನಿರ್ಗತಿಗರಿಗೆ ತಕ್ಕಂತ ಐಟಮ್ ತಕ್ಕಂಬತ್ತಿ ಇದು ಇಲ್ದಿರಂತಾರ ಹಣದ ಅವಶ್ಯಕತೆ ಇದ್ರೆ ಅವರಿಗೆ ನಾವು 25 ಜನಕ್ಕೆ ಈ ಸರಿ ಆಗಿದೆ. ಲಾಸ್ಟ್ ಎಂಡರ್ ಸರ್ ಹತ್ರ ಸರ್ಕಾರಿ ನಮ್ಮ ಸರ್ಕಾರಿ ಆಸ್ಪತ್ರೆ ಅವ್ರ ಹತ್ರ ಯಾವ ಇಂಥವ್ರು ಯಾವ ನಮ್ಮ ಅಂದ್ರೆ ಸುತ್ತಮುತ್ತಲ ಎಲ್ಲರೂ ಇದ್ದಿದ್ರೆ ನಿಮ್ಗೆ ಮೇಲ್ವರ್ಗದವರು ಅಂದ್ರೆ ಆರ್ಥಿಕ ಪರಿಸ್ಥಿತಿ ಎಲ್ಲ ಸ್ಟ್ರಾಂಗ್ ಇರೋರ ಸಪೋರ್ಟ್ ಇತ್ತ? ಇಲ್ಲ, ಅಂದ್ರೆ ಸಪೋರ್ಟ್ ಅಂತ ಕೇಳಿದ್ರೆ ನಿಮಗೆ ಏನಂದ್ರೆ ಈಗ ದುಡ್ಡು ಬೇಕು, ಇಂತ ದೊಡ್ಡದೇನೋ ಒಂದು ಪ್ರಾಬ್ಲಮ್ ಇರ್ತದೆ, ನಮ್ಗೆ ಇಂಥವ್ರು ಕೇಂದ್ರ ಕೊಡ್ತಾರೆ ಅಂತವ್ರೆಲ್ಲ ಇದ್ರೆ ನಿಮ್ಗೆ ನಾವು ಇವತ್ತಿನ ವಿಶ್ವದಲ್ಲಿ ಕೇಳ್ಕೋ ಇಲ್ಲ. ಇನ್ನೆಂತ ಗೊತ್ತಾ, ನಾವು ಗ್ರೂಪ್ ಅಲ್ಲೇ ಬಿತ್ತರಿಸು ಮತ್ತೆ ಜಾತ್ರೆ ಬರ್ತಾರ. ನಾನು ಯಾಕೆ ಕೇಳಿದೆ ಅಂದ್ರೆ ತುಂಬಾ ಜನ ಹೆಲ್ಪ್ ಮಾಡಿದ್ರು, ಅವ್ರು ಯಾರಿಗೆ ಹೆಲ್ಪ್ ಮಾಡ್ತಾರೆ ಅವ್ರಿಗೆ ಗೊತ್ತಿರ್ತದೆ. ಸರಿಯಾಗಿ ಕೊಡ್ತಾರೆ, ಒಂದು ದುಡ್ಡು ಕೇಳ್ತಾ ಮಾಡಿ ಖರ್ಚು ಮಾಡ್ತಾರೆ, ಅದು ನಾನು ಕಂಡಿದ್ದೆ. ಆದ್ರೆ ಅಂತವ್ರನ್ನ ನೀವು ಯೂಸ್ ಮಾಡ್ಕೊಂಡು ಅವರಿಗೆ ಜನಸೇವೆ ಮಾಡಕ್ಕಂತ ಒಂದ್ ಕಡೆ ಇರುತ್ತೆ, ದುಡ್ಡು ಇರುತ್ತೆ ಅವರಿಗೆ, ಏನೋ ಟ್ಯಾಕ್ಸ್ ಅವಾಯ್ಡ್ ಮಾಡೋದಕ್ಕೂ ಅದಕ್ಕೆ ಯಾವ್ದಕ್ಕೂ ಇರುತ್ತೆ. ಅಂತವ್ರನ್ನ ಯಾಕೆ ಬಳಸಬೇಕಾಗಿದೆ? ಅದೇ ನಮ್ಮ ಸಮಾಜ ಸೇವೆಗೆ ಒಂದು 2-3 ಟೈಮ್ ಅಂದ್ರೆ ಈ ಕಲಾ ನರ್ತನ ಚೆನ್ನಡಿ, ಅದ್ರ ಮೇಲೆ ಕುಂದಾಪುರ ಕಲಾವಿದ ಬದುಕು, ಜೈ ಕುಂದಾಪುರ, ಅದ್ರ ಮೇಲೆ ಸಂಜೀವನಿ ಸೇವಾ ಟ್ರಸ್ಟ್ ಅಂದ್ರೆ ಈಶ್ವರ್ ಮಲ್ಪೇರು, ಈ ನಮ್ಮ ಮನೋಹಂದಡ್ ಎಲ್ಲರೂ ಸಹ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಈಗ ನಾವೊಂದು ಇನ್ನೊಂದು ಶೇರ್ ಮಾಡಿ ಮರ ಇನ್ನೊಂದು 4 ಜನ ಅಂದ್ರೆ ಒಬ್ಬ ಒಂದು ನಮ್ಮ ವಿಷಯನ ಇನ್ನೊಂದು ಗ್ರೂಪಿಗೆ ಬಿತ್ತರ್ತಾರೆ ಅಲ್ವಾ, 10 ರೂಪಾಯಿ ಬಂದ್ರೆ ಸಾಕು ನಮ್ಗೆ ಎಲ್ಲ ಇಡೀ ಕುಂದಾಪುರ ಮತ್ತು ಉಡುಪಿ ಹೆಚ್ಚು ಕಡಿಮೆ ಸುಮಾರು 20-25 ಗ್ರೂಪಿನವರು ಟಚ್ ಇತ್ತು ನಂಗೆ. ನಮ್ಮ ಗ್ರೂಪಿನವರು ಟಚ್ ಇತ್ತು. ನಾವು ಅವರೆಲ್ಲರಿಗೂ ಒಳ್ಳೆ ರೀತಿ ವಿಶ್ವಾಸ ಇತ್ತು. ಅದು ನಮ್ದು ಇಡೀ ನನ್ನ ನಿಜವಾಗಿ ನಮ್ಮ ಊರ್ ಮನೆ ಮಕ್ಕಳು ತಂಡ ಅಂತ ಕೇಳಿದ್ರೆ ಎಲ್ಲ ಗ್ರೂಪಿನವರಿಗೂ ಒಂಥರ ಇಂಟ್ರೆಸ್ಟ್ ಅದು. ಯಾವ ರೀತಿ ಇಂಟ್ರೆಸ್ಟ್ ಹೆಸರೇ ಆಗಿದೆ. ಕುಂದಾಪುರ ಕನ್ನಡದ ಭಾಷೆ ಆಗಿದೆ. ಊರ್ ಮನೆ ಮಕ್ಕಳಂತ ಆಟೋಮೆಟಿಕ್ ಎಲ್ಲರಿಗೂ ನನಗೂ ಖುಷಿ ಆಯ್ತು. ನಾನು ಒಟ್ಟು ಕಂಡಾಗ ನನಗೆ ಅಟ್ರಾಕ್ಷನ್ ಹೆಸರಿಗೆ ಒಂದು ಟಚ್ ಆಯ್ತು. ಅಂದ್ರೆ ಎಲ್ಲೋ ಒಂದು ಗ್ರೂಪ್ ಒಂದು ಸಣ್ಣಕ್ಕೆ ಒಂದು ಮಾಡ್ಕೊಂಡು ಒಂದು ಈ ಮಟ್ಟಕ್ಕೆ ಬೆಳೆದಕ್ಕೆ ನಾನೇನು ಮನೆ ಮನಸ್ಸಿನ ಬೆಳೆ. ನಂಗೆ ಹಬ್ಬದ ಬಿಟ್ಟು ಜಾತ್ರೆ ಬಿಟ್ಟು ನಾನು ಎಲ್ಲರೂ ಮಾತಾಡ್ತಾರೆ, ಹೊರಗಿನ ಜನ ನನ್ಗೆ ಮಾತಾಡ್ತಾರೆ, ನಂಗೆ ಮಾತ್ರ ಅವ್ರು ಪರಿಚಯ ಇರ್ತಾರೆ. ಯಾಕಂದ್ರೆ ನಾನು ಗ್ರೂಪಿನಾಗ ಇದ್ದಾರೆ ಸುಮಾರು ಜನ ಹಂಗೆ ಆಯ್ತು, ಅವ್ರ ಪರಿಚಯ ನಂಗೆ. ನಿಮ್ಮ ಗ್ರೂಪ್ ಅಲ್ಲೇ ನೀವಲ್ಲ, ನೀವು ಅಂದ್ರೆ ಎಷ್ಟೋ ಜನ ಬೇರೆ ಕಲಾವಿದರೆಲ್ಲ ಕಂಡಿದ್ದೀವಿ. ಹೌದೌದು, ಅವರೆಲ್ಲ ಹೆಂಗೆ ಅವರೆಲ್ಲ ನಿಮ್ಮೊಟ್ಟಿಗೆ ಹೆಂಗ್ ಬಂದರು? ಅವ್ರನ್ನ ನೀವು ಕೂತ ಮಾಡಿ ಕರ್ಕೊಂಡು ಬಂದ ಅಥವಾ ಅವರಾಗಿ ಬಂದ ಟೀಮ್ ಒಳಗೆ? ಅಲ್ಲಿ ಅಂತ ಇದ್ರೆ ಫಸ್ಟಿಗೆ ಈಗ ಒಂದು ಬೇರೆ ಗ್ರೂಪ್ ಅಲ್ಲ ಇಲ್ಲಿದ್ದ, ನಾವು ಫಸ್ಟ್ ಗ್ರೂಪ್ ಮಾಡಿದ್ರು ಕೂಡ ಲಿಂಕ್ ಬಿತ್ತರ್ಸ್ ನಾವು ಯಾವ್ದು ನಮ್ಮ ಗ್ರೂಪ್ ಲಿಂಕ್ ಇರುತ್ತಲ್ಲ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ಬೇರೆ ಗ್ರೂಪಿಗೆಲ್ಲ ಬಿತ್ತರ್ಸಲ್ಲ ಅವ್ರು ಜಾಯಿನ್ ಆದ ಆ ಟೈಮ್. ಅಂದ್ರೆ ಕೆಲವರಲ್ಲ, ಈ ಮನುವಂದಾಡಿ ಅವರು, ಈಶ್ವರ್ ಮಲ್ಪೆ, ಅದ್ರ ಮೇಲೆ ಲಿಖಿತ ಶೆಟ್ಟಿ ಕೂದಾಡಿ, ಅದ್ರ ಮೇಲೆ ಬ್ರಹ್ಮವರದಿದ್ರಲ್ಲ ಇಚ್ಛೆಗೆಲೆಗೆ ಹೋಗಿರಲ್ಲ ದೀಕ್ಷಾ ಬ್ರಹ್ಮರು, ಪ್ರಸಾದ್ ಹೋಗಿ, ನಾಗರಾಜ್ ತೆಕ್ಕಟ್ಟಿ ಅವರೆಲ್ಲ ನಾನು ಸೇರ್ಕೊಂಡು ಅವ್ರು ಕುಂದಾಪುರ ಕಲಾವಿದ ಗ್ರೂಪ್ ಆಗಿದ್ರು. ಅವ್ರು ನಂಗೆ ಟಚ್ ಆಯ್ತು. ಕಡೆಗೆ ಆಟೋಮೆಟಿಕ್ ಆಗಿ ಅವರು ನಂಗಿ ನಾಗಣ್ಣ ಇವ್ರನ್ನೆಲ್ಲ ನಾನು ಸೇರಿಸಿದ್ದೆ. ಬಟ್ ಆಟೋಮೆಟಿಕ್ ನಂಗೆ ಇದ್ದಾಗ ಕಾಂತಾರದ ಕೆಲವೊಂದು ಇದ್ರಾಗ ಆಕ್ಟಿಂಗ್ ಮಾಡ್ತಾರಲ್ಲ ಅದ್ರಾಗ ಇದ್ರು ಅಂತ ಕೇಳಿ ನಂಗೆ ಅದ್ರ ಮೇಲೆ ಗೊತ್ತಾಯ್ತು. ನಂಗೆ ಆಟೋಮೆಟಿಕ್ ಸೇರು ಅಂದ್ರೆ ಅವ್ರ ಟಚ್ ಆಗಿ ಬಂದದ್ದು ಯಾರು ಅವ್ರ ಟಚ್ ಆಗ. ಮತ್ತಾದ್ರು ನಂಗೆ ವಿಚಿತ್ರ ಅಂತ ಕೇಳಿದ್ರೆ ಬಿಜಾಪುರದವ್ರ ಮಹಾದೇವ ಬಸರಗೋಡು, ಬಿಜಾಪುರದ ಬಸರಗೋಡದೊಬ್ಬರ ಕವಿ ಒಬ್ರು ಜಾಯಿನ್ ಆಯ್ತು. ಮಹಾದೇವ ಬಸರಗೋಡು ಮಾಸ್ಟರ್ ಅವರ ಒಳ್ಳೆ ಕವಿ, ಸಾಹಿತ್ಯಗಾರರು, ಒಳ್ಳೆ ಇತ್ತು. ಅವ್ರು ರಾಜ್ಯ ಪ್ರಶಸ್ತಿ ಎಲ್ಲ ತಗೊಂಡಿದ್ರು. ಅವರು ಇದ್ರು. ಅದ್ರ ಮೇಲೆ ನಮ್ಮ ರಾಜ್ಯದಲ್ಲದೆ ಹೊರಗರೂ ಒಬ್ರು ಇದ್ರು, ಕಾಶ್ಮೀರದ ಒಬ್ಬರು ಮಿಲಿಟರಿ, ಅವರು ಸಹ ಗ್ರೂಪ್ ಇದ್ರು. ಕನ್ನಡದವರೇ ಮಾತ್ರ, ಆಂಧ್ರದವರು ಅಲ್ಲಿ ಅವ್ರ ಹೋದ ಸೇರ ನನ್ನ ಹತ್ರ ಒಂದ್ಸಲಿ ಮಾತಾಡಿದ್ರು. ನೀವೇ ಅಡ್ಮಿನ್? ಮತ್ತೆ ಬೇರೆ ಹೊರಗಡೆ ಇಲ್ಲ, ನಾನು ಅಂದ್ರೆ ಒಬ್ಬರಲ್ಲ 5 ಜನ ಇತ್ತು ನಾವು. ಅಂದ್ರೆ 2 ಹೆಂಗ್ಸ್ರಿಗೆ ಕೊಟ್ಟಿದ್ರು. 2 ಹೆಂಗ್ಸ್ ಅಂದ್ರೆ ಹೆಂಗ್ಸ್ರು ಗ್ರೂಪ್ ಅಲ್ಲಿ ಇದ್ರು. 6 ಜನ
ಅವ್ರಿಗೆ ಅಕಸ್ಮಾತ್ ಗ್ರೂಪ್ ಅಂತ ಕೇಳಿದ್ರೆ ಸಾರ್ವಜನಿಕರು ಒಂದ್ ಟೈಮ್ ಪರ್ಸನಲ್ ಮೆಸೇಜ್ ಆಗೋದು, ಆ ರೀತಿಯ ಮೆಸೇಜ್ ಇರುತ್ತೆ. ಅವರು ಕೆಲವೊಂದು ನೋವನ್ನು ನಮ್ಮ ಹತ್ರ ಗಂಡಸ್ರ ಹೆಣ್ಣರ ಹತ್ರ ಹೇಳ್ಕೊಂತಾರೆ. ಆ ನೋವನ್ನು ಹೆಣ್ಗಳೇ ಹೇಳ್ಕೊಳ್ಳೋದಕ್ಕೆ ಒಂದು ಇವರು ಹೊಸಲ ಪಟ್ಟ ಅಂತ ಕೇಳಿ ಕಾರಲ್ಲಿ ಅದ್ರ ಮೇಲೆ RJ ಸ್ಫೂರ್ತಿ ಅದಕ್ಕೆ ಬೈದೂರು ಅವರಿದ್ರೆ ಲೇಡಿ ಮತ್ತೆ ನಾನು ಸಂತೋಷ ಮತ್ತೊಂದು ಕೃಷ್ಣ ಮತ್ತೆ ಶಿವಾನಂದ ಅಂತ ಒಟ್ಟು 4 ಜನ ಗಂಡುಗಳನ್ನ ಇಬ್ಬರು ಎಲ್ಲರೂ ಇವತ್ತು ನನಗೆ ಒಂದು ಜಾಸ್ತಿ ಗ್ರೂಪ್ ಮೆಸೇಜ್ ಗೊತ್ತಿಲ್ಲ ಎಂತದ್ದು ಗೊತ್ತಿಲ್ಲ, ಅಗತ್ಯ ಇದೆ ಮಾತ್ರ ಗ್ರೂಪ್ ಅಲ್ಲಿ ಮೆಸೇಜ್ ಬರ್ತಷ್ಟೇ. ಮತ್ತೆ ಏನಾದ್ರು ಪರ್ಸನಲ್ ಇತ್ತು ನಮ್ಗೆ ಕಳಿಸ್ತಾರೆ. ಈಗ ಅವ್ರದ್ದು ಇನ್ಸ್ಟಾಗ್ರಾಮ್ ಇದೆ ಅದರ ಇದು ಮಾಡ್ಕೊಂಡ್ರೆ ನಾವು ಅದಷ್ಟೇ ಹೇಳ್ತೀವಿ. ಅಂದ್ರೆ ಇನ್ನೊಬ್ರು ಕಲಾವಿದರ ಗ್ರೂಪ್ ಅದಕ್ಕೆ ಮಾಡೋದಲ್ಲ, ನಿಜವಾಗಿ ರಿಯಲ್ ಕಲಾವಿದ್ರ ಗ್ರೂಪ್ ಅಂತ ಮಾಡಿದೆ. ಅದ್ ಕಡೆ ಸಮಾಜ ಸೇವೆಗೆ ಟರ್ನ್ ಆಯ್ತು. ಹೆಚ್ಚಿಗೆ ಸಮಾಜ ಸೇವೆ ಹೌದೌದು ನೀವು ಇದ್ರೆ ಅದೇ ಗ್ರೂಪ್ ಯಾವ್ದೋ ಒಂದು ಎಂಟರ್ಟೈನ್ಮೆಂಟ್ ಗೋಸ್ಕರ ಇಲ್ಲ, ಜೊತೆಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ಬೇರೆ ಜನಸೇವೆಗಳನ್ನು ಮಾಡುವಂಥದ್ದು ಕಾಣ್ತಾ ಇದ್ದೀನಿ. ಆ ಗ್ರೂಪ್ ಇಂದ್ರೆ ನಿಮ್ಗೆ ಪರಿಚಯ ಅದ. ಹೌದೌದು ವಿಶೇಷ ಅಂತ ಕೇಳ್ತಾ ಯಾಕಂದ್ರೆ ಕೇಳ ನಾನು ಅವತ್ತು ಈ ಡ್ರಿಂಕ್ಸ್ ಹೋಗಿದ್ದೆ. ನಾನು ಅದಕ್ಕೆ ಟಾಪಿಕ್ ಇಂದ ಡ್ರಿಂಕ್ಸ್ ಬಿಡೋರು ಅಂತ ಕೇಳಿದ್ರೆ ಕೊರೋನಾ ಬಂತಲ್ಲ ಒಂದು 2 ವರ್ಷ ಕೊರೋನಾ ಬಂದ ಆ ಟೈಮಿಗೆ ಈ ಶಿಬಿರ ಉದ್ಯೋಗದಲ್ಲಿ ಶಿಬಿರ ಮಾಡೋದ್ರಲ್ಲಿ ಇತ್ತು. ನಂದಲ್ಲಿ ನಾ ಡ್ರಿಂಕ್ಸ್ ಬಿಟ್ಕೊಂಡು ನನ್ನ ಹತ್ರ ಇಬ್ಬರು ಬಂದಿದ್ರು. ನಾನು ಹೆಂಗಾರು ಮಾಡಿ ಡ್ರಿಂಕ್ಸ್ ಬಿಡಿಸ್ ಮಾರ ಅಂತ ಕೇಳಿ ಡ್ರಿಂಕ್ಸ್ ಬಿಟ್ಟು ನಾಳೆ ನಿಮಗೆ ಮನ್ಸಿತ್ತು ಕೇಳಿ ಅವರಿಗೆಲ್ಲ ಹೇಳಿದೆ ನಿಮ್ಗೆ ಮನ್ಸಿತ್ತು ಗುರುಗಳಿಲ್ಲ ಶಿಬಿರ ಇಲ್ಲ ಎಂತ ಮಾಡೋದು, ನಾನೇ ನಿಮ್ ಟ್ರೈನಿಂಗ್ ಕೊಡ್ತೀನಿ ಹೇಳಿ ಕಡೆಗೆ ಬೆಳಿಗ್ಗೆ ಸಾಯಂಕಾಲದವರಿಗೆ ಅವರಿಗೆ ನನ್ನ ನೋವನ್ನು ನಾನು ಅವ್ರ ಹತ್ರ ಹೇಳ್ಕೊಂಡೆ. ಬೇರೆ ಅಂತ ಹೇಳ ನಾನು ಇಬ್ರು ಇವತ್ತಿಗೂ ಡ್ರಿಂಕ್ಸ್ ಮಾಡೋದಿಲ್ಲ. ಕುಡ್ತ ಬಿಡಿಸಿದವ್ರ ಬಗ್ಗೆ ನೀವು ಎಷ್ಟು ಜನರು ಕುಡ್ತ ಬಿಡಿಸಿರಿ ಅವರದ್ದು ಈಗ ಶಿಬಿರಕ್ಕೆ ಸೇರಿಸಿ ಇದು ಮಾಡಿದ್ರೆ ನಾವು 47 ಜನ, ನಾನು ಮತ್ತೆ ನನ್ನ ಬಿಡ್ತೇವೆ ಶೇಖರಣೆ ಇದ್ರಲ್ಲ ಅವ್ರಿಬ್ರು ಜಾಯಿಂಟ್, ನಾವಿಬ್ರು ಜಾಯಿಂಟ್ ಒಂದು 47 ಜನ ಬಿಟ್ಟಿದ್ದಾರೆ. ಅದ್ರಾಗ ಎಲ್ಲರೂ ಡ್ರಿಂಕ್ಸ್ ಬಿಡ ಒಂದು 25 ಜನ ಬಿಟ್ಟಿದ್ರು. ಯಾಕಂದ್ರೆ ಮರದಲ್ಲಿ ಹಣ್ಣು ಎಲ್ಲದು ತಿಂಬುಕ್ ಸಿಗುದಿಲ್ಲ, ಕೆಲವೊಂದು ಕಾಕಿ ಹಚ್ಕೊಂಡು ಹೋಗ್ತದೆ, ಕೆಲವೊಂದು ವಾಪಸ್ ಸ್ಟಾರ್ಟ್ ಮಾಡಿದ್ರೆ ನಾವು ಬಿದ್ದ ಹಣ್ಣನ್ನೇ ಎಣಿಸ್ಕೊ ಮರದಾಗ ಇಪ್ಪ ಹಣ್ಣು ಇರ್ತಾರ 25 ಜನ ಬಿಟ್ಟಿರ್ತಾರ ಅವರು ಘನ ಹಣ್ಣು ಕೇಳಿ ಬಿತ್ತದ ಭತ್ತ ಪೂರ್ತಿ ಬೆಲೆ ಬಂದಿಲ್ಲ ಅಂತಾರಲ್ಲ ನಾವು ಅದೇ ಎಣಿಸ್ಕೊಳ್ತೇವೆ. ಪ್ರಕೃತಿ ಇದು ಎಲ್ಲರೂ ಒಂದು ಸ್ಥಿತಿ ಒಂದೇ ರೀತಿ ಇರುದಿಲ್ಲ, ಒಂದಷ್ಟು ಜನ ಉಪಯೋಗ ಪಡೆದಿದ್ದವರಿಗೆ ಏನ್ ಮಾಡೋಕ್ಕಾಗ್ತಿಲ್ಲ. ಅದಕ್ಕೋಸ್ಕರ ಹೇಳೋದು 100 ಫಲ ಬರ್ತಿಲ್ಲ. ಈಗ ಒಂದು ಮನೆಗೆ ಒಬ್ಬ ಅಂತ ಕೇಳ್ರ, ಒಂದು ಮನೆಗೆ ಒಬ್ಬ ಡ್ರಿಂಕ್ಸ್ ಬಿಟ್ಟ ಅಂತಿದ್ರ ಅವನ ಹೆಂಡತಿ ಮಕ್ಕಳ ಅಪ್ಪ, ಅವನ ಅಪ್ಪ ಅಮ್ಮ, ಅವನ ಹೆಂಡತಿ ಅಪ್ಪನ ಅಮ್ಮ ಅವರು ಮನೆಗೆ ಒಂದು ಸುಮಾರು ಒಂದು 10-15 ಜನ ಇರ್ತಾರ. ಆ ಒಬ್ಬ ಡ್ರಿಂಕ್ಸ್ ಬಿಟ್ರೆ 15 ಜನ ನೆಮ್ಮದಿ ಸಿಗುತ್ತೆ. ಒಂದು ನಮ್ಗೆ ಇರ್ತಂತ ನಾನೀಗ ಲೆಕ್ಕ ಕೇಳಿದ್ರೆ 25 ಜನರ ಅವ್ರ ಕುಟುಂಬ ಎಲ್ಲ ನೆಮ್ಮದಿಗೆ ನಿನ್ನಿಂದ ಎಷ್ಟು ಜನ ಇರ್ತಾರೆ. ನಾನು 25 ಜನ ಡ್ರಿಂಕ್ಸ್ ಬಿಡ್ತಿದ್ರು, ನನ್ನಿಂದ ಒಂದು 500 ಜನ ನೆಮ್ಮದಿಗೆ ಖುಷಿಯಿಂದ ಹೇಳ್ತಂತೆ. ಯಾಕಂದ್ರೆ ಒಂದು ಹುಳ ಯಾವ್ದು ಈ ಒಂದು ಡ್ರಿಂಕ್ಸ್ ಒಬ್ಬ ಕುಡ್ಕ ಇದ್ರಂತರ ಒಂಥರ ಹುಳ, ಕೆಟ್ಟ ಹುಳ ಅಂತಾರಲ್ಲ, ಆ ಕೆಟ್ಟ ಹುಳ ಕ್ಲೀನ್ ಮಾಡಿರಂತರ ಅಡಿ ಕುಟುಂಬ ಸಂಸಾರ ಎಲ್ಲದೂ ಕ್ಲಿಯರ್. ವೈರಸ್ ಇದೆ, ಅವರೆಲ್ಲದೂ ಕ್ಲಿಯರ್ ಆದ. 25 ಜನ ಬಿಟ್ಟರು ಅಂತ ಹೇಳ್ತಾರೆ. ಆ 25 ಮನೆಗೆ ಖುಷಿಯಾಗಿದ್ವಿ. 25 ಮನೆ ಖುಷಿಯಾಗಿರ್ತರು. ಅದ್ರಲ್ಲಿ ನೀವೀಗ ಅವರಿಗೆ ಕೊಡ್ತಾ ಬಿಡಿಸಿಲ್ಲ, ಅವ್ರು ಬಿಡಿಸಿದ್ರೆ ನನ್ನ ಜೊತೆ ನಾವೀಗ 25 ಜನ 42 ಜನ ಅಂತ ಕೇಳಲ್ಲ. ಅದ್ರಾಗ ನನ್ನ ಜೊತೆಗೆ ಇದ್ದ ನಾ ಬಿಡ್ತಾರೆ, ನಾವೀಗ ಕರ್ಕೊಂಡು ಬಿಡ್ತಾರೆ ಸುಮಾರು ಜನ ಸೇರಿ ಹೆಚ್ಚು ಕಡೆ ಒಂದು ಈಗ ಅವರಿಂದ ಮಾತಾಡೋ 100 ಜನ ಅವ್ರಿಗೆ ಹಿಂಗೆ ಒಂದು 10 ಜನ ಬಿಡಿಸ್ತಾರೆ ಅಂತ ಸಾಧನ. ಅಂದ್ರೆ ಈ ಮನೆ ಒಳಗೆ ರೂಮ್ ಒಳಗೆ ಇದ್ದಿದ್ದು ಎಲ್ಲಾ ಕಡೆ ನಾ ತೆಗಿತೀನಿ ಅಂದ್ರೆ ಆಗ್ತಿಲ್ಲ. ನನ್ನ ಕಣ್ಣಿ ತೋರ್ತಾರ ನಾ ತೆಗಿತೀನಿ ಕೇಳು. ನಮ್ಮ ಹತ್ರ ಆತ ಇಲ್ಲ. ಮತ್ತೆ ಒಳ್ಳೇದು ಬೇಕು ಕೆಟ್ಟದ್ದು ಬೇಕು, ಹುಡುಗರನ್ನ ಕೈದೆ ಮಾಡಿಸುತ್ತ ಕುಡಿಯೋನು ಅವ್ನು ಕುಡಿಯೋದಿದ್ರೆ ಎಷ್ಟು ಏನು ಲಿಮಿಟ್ ಇತ್ತು ಕುಡಿದ್ರೆ ಅವನು ನಡೆಯಲ್ಲ. ನನ್ನ ಪ್ರಕಾರ ಅವ್ನು ಕುಡಿಯೋದು ಅವ್ನ ಚಟ ಇದ್ರೆ ಅದರಿಂದ ಅವ್ನಿಗೆ ಒಳ್ಳೇದಂತ ಅನಿಸುವಷ್ಟಕ್ಕೆ ಮಾತ್ರ ಕುಡಿಬೇಕು. ಅದು ಅವನಿಗೆ ತೊಂದರೆ ಆಗುವ ಅಷ್ಟು ಕುಡಿದ್ ಬೇಡ. ಅದು ಕರೆಕ್ಟ್ ಅದ, ಕುಡಿತವ್ರು ಕರೆಕ್ಟ್ ಅದ. ನನ್ನ ಕೆಲವರು ಕುಡಿಯೋದಿದ್ರು. ಈಗ ನನ್ನ ಫ್ರೆಂಡ್ ಕೆಲವರು ಇದ್ರು, ನಾನು ಕುಡಿದಿಲ್ಲ, ನನ್ನ ಫ್ರೆಂಡ್ಸ್ ಅಲ್ಲಿ ಕುಡಿದ್ರು, ನಾವು ಅವ್ರ ಜೊತೆ ಕೂತ್ಕೊಳ್ತೇವೆ. ಆದ್ರೆ ಅವ್ರು ಕುಡಿದಿರೋದು ಅವ್ರ ಹತ್ರನೇ ಕೂತ್ಕೊಂಡಿದ್ದು ಇನ್ನೊಬ್ರಿಗೆ ಗೊತ್ತಾಗೋದಿಲ್ಲ. ಅಷ್ಟು ಕುಡಿದ ಹಿಡಿತದಲ್ಲಿ ಇರ್ತಾರೆ, ಇನ್ನೊಬ್ರಿಗೆ ಕೆಟ್ಟದ್ದು ಮಾತಾಡೋದಿಲ್ಲ ಏನು. ಅವ್ರು ಕುಡಿತಾ ಇದ್ದ ಡ್ರಿಂಕ್ಸ್ ಅಥವಾ ಕೂಲ್ ಡ್ರಿಂಕ್ಸ್ ಅಂತ ಗೊತ್ತಾಗೋದಿಲ್ಲ. ಅಷ್ಟು ನೀಟಾಗಿ ಕುಡಿದು ಶಿಸ್ತಾಗಿ ಇರ್ತೀವಿ. ಆ ರೀತಿ ಇದ್ರೆ ಅವರಿಗೆ ಅದು ಏನು ತೊಂದರೆ ಇಲ್ಲ. ನಾನು ಹೇಳೋದು ಕುಡ್ಕೊಂಡು ಮನೆಯೆಲ್ಲ ಹಾಳು ಮಾಡಿ ಎಲ್ಲ ನೆಮ್ಮದಿ ಕೆಡಿಸಿ ಗಲಾಟೆ ಮಾಡೋದು
ಅವ್ರ ನೆಮ್ಮದಿನ ಹಾಳು ಮಾಡ್ಕೊಂಡು ಅವ್ರ ಜೀವನನೇ ಹಾಳಾಗಿ ಹೋಗಿ ಆರೋಗ್ಯ ಈ ರೀತಿ ಕುಡಿಯೋರಿಗೆ ಆರೋಗ್ಯ ಕೆಡುತ್ತೆ, ಅದು ಬೇರೆ. ಆದ್ರೆ ಜಗತ್ತಲ್ಲೇ ಕೆಡಿಸ್ತದೆ ನಿಂತಾನೆ ಹುಡುಗ, ಅದು ಬೇಡ ಅಂತ ನಾನು ಅದನ್ನೇ ಹೇಳಿದ್ರೆ ಟೋಟಲಿ ಕುಡುಕಂ ಶಬ್ದನೇ ಕೆಟ್ಟದ್ದು. ಅವರಿಗೆ ಚೂರು ಕುಡಿಲಿ, ಆನಿಗೋದ್ರು ಕಾರಣ ಆರ್ಟಿಗೋದ್ರು ಕಾರಣ ಹುಡುಗ ಕುಡಿತಾನೆ. ಈಗ ನಾನು ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ, ನಾನು ಒಲವಷ್ಟು ಕುಡಿಲ್ಲ, ನಾನು ಯಾರಿಗೆ ಗೊತ್ತಾಗಿದ್ದಕ್ಕೆ ಚೂರೇ ಕೊಡುತ್ತೆ ಕಡಿಗೆ. ನನ್ಗೆ ಟೆನ್ಷನ್ ಈಗ ನಿಮ್ಮ ಫ್ರೆಂಡ್ ಅಂತ ಕೇಳ್ತಾರೆ, ಒಳ್ಳೆ ರೀತಿಗೆ ಇರಲಿ ಅಂತ ಕಾರಣ. ಈಗ ನನ್ನ ಫ್ರೆಂಡ್ ಈಗ ಅವ ಸ್ವಲ್ಪ ಕುಡಿದಿದ್ದ, ಲಿಮಿಟಿಗೆ ಬರತ್ತಿಲ್ಲ ಮರ ಅಂತ ಕೇಳಿದೆ, ಅದೆಲ್ಲ ತೊಂದರೆ ಇಲ್ಲ, ಸ್ವಲ್ಪ ಕುಡಿದಿದ್ದ, ಶಿಸ್ತಾಗಿದ್ದ ಮರ ಅಂತ ಕೇಳಿ. ಆ ಟೈಮಿಗೆ ಅಂತ ಅವ್ರಿಗೆ ಏನೋ ಪ್ರೆಜರ್ ಬೀಳ್ತಿರ್ತದೆ, ಅದ್ರ ಮದುವೆ ಆಗಿ ಅಥವಾ ಮನೆಗೆ ಏನೋ ಪ್ರೆಜರ್ ಬೀಳುತ್ತೆ, ಮನೆ ಟೆನ್ಷನ್ ಏನಿರುತ್ತೋ ಅದ್ರ ದುಡ್ಡಿನ ಸಮಸ್ಯೆ ಇರುತ್ತೆ. ಆ ಟೈಮಿಗೆ ಎಂತ ಮಾಡ್ತಾ ಅವ್ರನ್ನ ಚೂಚೂರು ಜಾಸ್ತಿ ಮಾಡ್ತಾ ಬರ್ತಾರೆ. ಜಾಸ್ತಿ ಅಂತ ಬಂದ್ರು ಕೂಡ ನಾನಂತೂ ಹಂಗೆ, ನಾನು ಶಿಸ್ತಿನ ಖುಷಿ ಯಾರಿಗೂ ಗೊತ್ತಿಲ್ಲ, 600 ರೂಪಾಯಿ ಕೊಟ್ಟಿ ಗೊತ್ತಿತ್ತಲ್ಲ ಅದನ್ನ ಕುಡ್ಕೊಂಡಿರ್ತಾರೆ, ಯಾರಿಗೂ ಗೊತ್ತಿಲ್ಲ, ಪಿಂಡಾಕಿದ್ರೆ ಕುಡಿತಿದ್ವಿ. ಕಡಿ ನಾನು ಕೇಳೋದು ಕೊಡ್ತಾನೆ ಬೇಡ, ಕೊಡ್ತಾನೆ ಈಗ ಡ್ರಿಂಕ್ಸ್ ಮಾಡ್ತಾನೆ, ಡ್ರಿಂಕ್ಸ್ ಮಾಡೋದು ಎಲ್ಲಕ್ಕಿಂತ ಜೀವಕ್ಕೆ ಏನಾದ್ರು ಕುಡ್ತಾ ಕಡೆ ಅದೇ ಟೈಮಲ್ಲಿ ಇತ್ತಲ್ಲ ಕುಡ್ತಾ ಬಿಡ್ಕ ಶಿಬಿರ ಸೇರಿ ಬಿಡ್ಕಂತ ಹೇಳೋದಿಲ್ಲ ನಾವು. ಆ ಟೈಮಿಗೆ ಇತ್ತಲ್ಲ ಸಮಯನ ಬದಲಾವಣೆ ಮಾಡ್ಕೊಂಡು ಸರಿ. 5 ಗಂಟೆಗೆ ಕೂಡ ನಾವು ಆ ಬಾರ್ ಇದ್ರು ಕೂಡ ಡ್ರಿಂಕ್ಸ್ ಅದೇ 5 ಗಂಟೆಗೆ ನಾವು ನನ್ನ ಮಕ್ಕಳೊಟ್ಟಿಗೆ ಸಣ್ಣ ಮಕ್ಕಳೊಟ್ಟಿಗೆ ಇದ್ರು ಆ ಡ್ರಿಂಕ್ಸ್ ಬೇಕಲ್ಲ, ಅದು ನಾವು ಕುಡಿದಬೇಕು ಬೇರೆ ಅಂತಾರ. ನಾವು ಸಮಯ ನಾವು ಬದಲು ಮಾಡ್ಕೊಳ್ತೇವೆ ಅಷ್ಟೇ. 5 ಗಂಟೆಗೆ ಕುಡ್ಕೊಳ್ಳೋ 4 ಗಂಟೆಗೆ ಕೂಡ ಸರಿಯಾಗಿ ನೆನಪಾಗ್ತೈತೆ. ಅವ್ರು ಆ ಸಮಯ ಅಲ್ಲಿ ಆ ಪ್ಲೇಸ್ ಬದಲಾವಣೆ ಮಾಡ್ಕೊಂಡ್ರೆ ಅವ ಮನುಷ್ಯ ಅದ. ನಾನು ಕಡೆ ಲಾಸ್ಟ್ ನಂಗೂ ಶಿಬಿರಕ್ಕೆ ಬಂದು ಬಿಡ್ಕೊಂಡಿಲ್ಲ, ಅದೇ ಅವ್ನು ಬಿಡ್ತಾನೆ ಕೇಳ ಆ ಸಮಯ ಅಂದ್ರೆ ಬಿಡುವ ಟೈಮ್ ಅನ್ನ ಬದಲಾವಣೆ ಮಾಡ್ಕೊಂಡ್ರೆ ಕೇಳ್ರ. ಈಗ ಒಂದು ಉದಾಹರಣೆಗೆ ಅವ 5 ಗಂಟೆಗೆ ಮಾಮೂಲು ಕೂಡ ಕೆಲಸ ಬಿಟ್ಟು ಕೆಲಸ ಒಂದೇ ಸಲ ಯಾವಾಗ ಬದಲಾವಣೆ ಒಂದೇ ಸಲ ಆಗ್ತಿಲ್ಲ, ಚೂಚೂರೇ ಬದಲಾಯ್ತು. ಅದೇ ಒಂದು ಪ್ಲಾನ್ ಮಾಡಿ ಅದಕ್ಕೆ ಕೊಟ್ಟು ಕುಡಿದಿದ್ರೆ ಸ್ವಲ್ಪ ಕಡಿಮೆ ಮಾಡಿ ಅಥವಾ ಬಿಟ್ಟು ಕುಡಿಸು ಮಾಡಿ, ಸ್ವಲ್ಪ ಹಂಗೆ ಕಡಿಮೆ ಮಾಡಿ ಬಿಟ್ಟು ಪ್ಲಾನ್ ಮಾಡ್ಕೊಂಡು ನಾನು ಬಿಡ್ಕೊಂತ ಹೇಳಿ ಪ್ಲಾನ್ ಮಾಡಿ ಮನಸ್ಸು ಮಾಡಿದ್ರೆ ಆಗ್ತದೆ ಅಂತ ನನ್ನ ಒಂದೇ ಸಲ ಚುಚೂರಿ ಬಿಡ್ಕೊಂಡು ಅವನಿಗೆ ಬಿಡ್ಕ ಮನಸ್ಸು ಯಾವತ್ತಾಯ್ತು ನಮ್ಮ ಇದ್ರೊಳಗೆ ಎಲ್ಲಿ ಯಾವತ್ತು ನಂಗೆ ಕುಡ್ತ ಬೇಡ, ನನ್ನ ಬೆಲೆ ಇಲ್ಲ, ನಂಗೆ ವ್ಯಾಲಿ ಇಲ್ಲ ಅಂತ ಯಾವತ್ತು ಬಂದು ಹೇಳ್ತಾವ ಅವತ್ತೇ ಕೈ ಮಾಡ್ಕೊ. ಅವ ಕುಡುದ್ ಬಿಡುತ್ತೆ. ಅದು ಇನ್ನೊಂದು ಕುಡ್ದ ಬಿಟ್ರೆ ಸಡನ್ ಅವನಿಗೆ ಬೇರೆ ಹೆಲ್ಪ್ ಮಾಡಾಗ್ತದೆ. ಅದು ಎಂತ ಅದಕ್ಕೊಂದು ಇಷ್ಟಾಗ್ತದೆ. ಈಗ ನಾನೀಗ ಹಿಂಗ್ ಕೂತ್ಕೊಂಡ್ರು ಕೂಡ ನಂಗೆ ಮಾನಸಿಕ ಅಂದ್ಕೊಂಡ್ರೆ ನಂಗೆ ಮಾನಸಿಕ ಆಗಿರುತ್ತೆ. ಈಗ ನಾನು ಕುಡ್ದು ಇದ್ ಮಾಡ್ತಿದ್ದ ನಂಗೆ ಮಾನಸಿಕ ಇದೆ, ನಂಗೆ ಅದು ಮಾನಸಿಕವೇ ಇರುತ್ತೆ. ಅಕಸ್ಮಾತ್ ಅವ್ನು ಕುಡಿದೀಪ ನಾ ಬಿಟ್ಕೊಂಡು ಆತಂದ್ರೆ ಅವನಿಗೆ ಅದು ಆತ್, ನನಗೆ ಎಂತದ್ದು ಆತಿಲ್ಲ ಅಂತ ಹೇಳ್ಸ್ತಾನೆ. ನಮ್ಮ ಮನ್ಸಿನೊಳಗೆ ಇಟ್ಟು ನಾನು ಈಗ ಒಂದು ಕಾರಣ ಹಿಂಗೆ ದಾರಿ ಮೇಲೆ ನಡ್ಕೊಂಡು ಹೋಗ್ತೀನಿ, ನಿಲ್ಲಿಸ್ತಂದ್ರೆ ಅಲ್ಲಿ ಎದುರಿಸುತ್ತೆ. ಅದ್ರಾಗ ಎಂತದ್ದು ಇಲ್ಲ ನಾ ಅದೇ ಅವ್ರಿಗೆ ಆ ಧೈರ್ಯ ಮಾಡ್ಕೊಂಡು ನಾ ಕುಡಿದು ಬಿಡ್ತೀನಿ, ನಂಗೆ ಏನ್ ಆತಿಲ್ಲ ಅದಕ್ಕೆ ಹೇಳ್ಕೊಂಡ್ರೆ ಅವನಿಗೆ ನಿಜವಾಗಿ ಮನಸ್ಸಿಗೆ ನಿಜವಾಗಿ. ನಾನು ಈಗ ಸರಿ ಕುಡಿಯೋದ್ರ ಜೊತೆಗೆ ಒಟ್ಟಿಗೆ ಕೂತಂತೆ ಕುಡಿಯೋದು ಮನಸ್ಸಿಲ್ಲ, ಅವ್ರು ಕುಡಿದ್ರು ಅದೇ ಮನುಷ್ಯ ಗೊತ್ತಾ. ಈಗ ನಾರ್ಮಲ್ ಇದ್ ಮನುಷ್ಯ ಹೇಳ್ತೀನಿ ನನಗ ಎಷ್ಟೇ ಆರೋಗ್ಯವಂತ್ರೆ ನನ್ನ ಅನುಭವ. ನಾನೀಗ ಒಂದು ಕೆಲವೊಂದು ನನ್ನ ರಿಚರ್ ನಾನು ಕೆಲವೊಂದು ಮನೆ ಕೂತ ನಾನೇ ನೋಡೋದು ನನ್ ಟೈಮ್ ಪಾಸ್ ಅಂತ ನಾನು ಮೈಕೊಂಡು ಬೇರೆ ಯಾವ್ದು ಮಾಡೋದಿಲ್ಲ. ನಾನು ಕೆಲವೊಂದು ನನ್ನ ಮೈಂಡ್ ಒಳಗೆ ರಿಸರ್ಚ್ ಮಾಡ್ತೀನಿ, ಮೊಬೈಲಲ್ಲಿ ಕೆಲವರು ರಿಸರ್ಚ್ ಮಾಡ್ತೀನಿ. ಈಗ ನನಗೆ ಏನು ಕಾಯಿಲೆ ಇಲ್ಲ, ನಾನೊಂದು ತಿಂಗಳ ನನಗೆ ಕ್ಯಾನ್ಸರ್ ಬರ್ತೇನೋ ನಿಜವಾಗಿ ಅವನಿಗೆ ಕ್ಯಾನ್ಸರ್ ಬಂದೇ ಬರ್ತದೆ ನಿಜವಾಗಿ. ಒಬ್ಬ ಟಿವಿ ಕಾಯಿಲೆ ಇದ್ದಿದ್ದಾನೆ, ಅವ್ನು ನಾರ್ಮಲ್ ಮನುಷ್ಯ ಮನಸ್ಸು ಅವ್ನು 1 ತಿಂಗಳು ಬಂದು ನಾನು ಟಿವಿ ಕಾಯಿಲೆ ಬರ್ತಾನೆ ನಿಜವಾಗಿ ಅವ್ನು ಟಿವಿ ಕಾಯಿಲೆ ಬಂದೇ ಬರ್ತದೆ. ಎಷ್ಟೋ ಜನ ಅನ್ಕೊಂಡಿದ್ದೆ, ನಾನು ಅದನ್ನ ಸುಮಾರು ಜನ ರಿಸರ್ಚ್ ಮಾಡಿಕೊಂಡಿದ್ದೆ. ನಂಗೆ ಹಸಿಮುಡಿಗೆ ಬರ್ತೇನೆ, ಹಸಿಮುಡಿಗೆ ಇತ್ತೇನೋ ಅಂತ ಹೇಳ್ಸ್ಕೊಂಡ್ರಂತಾರ, ನನಗೆ ಹಸಿಮುಡಿಗೆ ಇದ್ದೇ ಇರುತ್ತೆ. ಹಂಗೆ ಅದ ನಿಜಕ್ಕೆ ನನ್ನ ಕಾಯಿಲೆ ನಾನೇ ತಗೊಂತ. ಈ ಕ್ಯಾನ್ಸರ್ ಅನ್ನೋ ಧರ್ಮ ಗೊತ್ತಿಲ್ಲ, ಅದನ್ನ ತಿಂದು ಬರ್ತೀನಿ ನನ್ನ ಮನಸ್ಸಿನೊಳಗೆ ಏನಿತ್ತು ಆ ಕಾಯಿಲೆ ಕಾಯಿಲೆ ಇರೋದು ನೋವು ಇರೋದು ನನಗೆ ಸಮಸ್ಯೆ ಇಲ್ಲ ಅನ್ಸ್ಕೊಂಡೆ ಅವನು ನಂಗೆ ಬ್ರೈನ್ ಟ್ಯೂಮರ್ ಅವ್ನಿಗೆ ಬ್ರೈನ್ ಟ್ಯೂಮರ್ ಬಂದೇ ಬರ್ತದೆ. ಅದು ಬೇಕಾದ್ರೆ ನೀವು ಯಾವ ಬೇಕಾದ್ರೆ ಟೆಸ್ಟ್ ಮಾಡಿ ಕಾಣಿ ಅವ್ರು. ಯಾಕಂದ್ರೆ ಈಗ ಡಾಕ್ಟರ್ ಈಗ ನಿಮ್ ಫ್ರೆಂಡಿಗೆ ಅಥವಾ ನಿಮ್ಮ ಟಚ್ಚಿಪರಿಗೆ ಇವರು ಕ್ಯಾನ್ಸರ್ ಇತ್ತು ಅಂತ ಗೊತ್ತಾರಂತಾರ, ಅವ್ರ ಹತ್ರ ಕೂತು ಪರೀಕ್ಷೆ ಮಾಡಿ ನೀವು ಒಂದು 1-2 ತಿಂಗಳ ಹಿಂದೆ ಒಂದು 6 ತಿಂಗಳ ಹಿಂದೆ ಕ್ಯಾನ್ಸರ್ ಬಗ್ಗೆ ಆಲೋಚನೆ ಮಾಡಿದಕ್ಕೆ ಅವ್ರು ಹೌದು ನಾನು ಆಲೋಚನೆ ಮಾಡಿದಕ್ಕೆ ಹೇಳಂತಿದ್ರೆ ಅಂತ ನಾವು ಹೇಳ್ತೇವೆ. ಅವ್ರು ಆಲೋಚನೆ ಮಾಡಿ ಅವ್ರಿಗೆ ಕಾಯಿಲೆ ಬರ್ತದೆ. ಕಾಯಿಲೆ ನಿಜವಾಗಿ ಅಂದ್ರೆ ಯಾವ ತಿಂದು ಕಾಯಿಲೆ ಬರ್ತದೆ, ಮನ್ಸಿಗೆ ಏನ್ ತುಂಬಿತು ಅದು ಆ ಕಾಯಿಲೆ ಬರ್ತದೆ. ಉದಾಹರಣೆ ಮಾಡಿರ್ತದೆ ಅದಕ್ಕೆ ಅವ್ರಿಗೆ ಅನ್ಸುದು. ಯಾಕಂದ್ರೆ
ಅನ್ಸುತ್ತೆ, ಯಾಕಂದ್ರೆ ಆಲ್ರೆಡಿ ಅವರಿಗೆ ತಪ್ಪು ಮಾಡಿ ಅದೇ ಅವರಿಗೆ ಅದೇ ಕೆಲವರಾದ್ರೆ ಕ್ಯಾನ್ಸರ್ ಅಲ್ಲಿ ಗೆದ್ದು ಬಂದಲ್ಲ ಆರತಿ ಬಿಟ್ಟ ಅವ ಗೆದ್ದ ಎಲ್ಲೋ ಮನಸ್ಸು ಬಂತು. ಎಲ್ಲ ಯಾವ್ದನ್ನು ಕೊಲ್ಲಕ್ ನೀವು ಕ್ಯಾನ್ಸರ್ ಗೆ ಔಷಧಿ ಮಾಡ್ಕಂತ ಇಲ್ಲ, ನಂಗೆ ಕ್ಯಾನ್ಸರ್ ಇಲ್ಲ ನಮ್ಮ ಅಪ್ಪ ಉದಾಹರಣೆ. ಹೌದೌದು ಸಂಪೂರ್ಣ ಹುಷಾರಾಗಿ 18 ವರ್ಷ ಅದೇ ಹೇಳ್ದ. ಅದು ನಿಜವಾಗಿ ಈ ಕುಡ್ತ ಹಾಗೆ ನಾನು ಅವ ಕುಡ್ತ ಬಿಡ್ತಾರೆ. ಈಗ ನೀವು ಅವ ಕುಡುಕೆ ಆಗ ಇಲ್ಲ ನನ್ ಬಿಡುಕ್ ಆಗ್ತಿಲ್ಲ ಚೂರ್ಸಿ ಅಂತಿದ ಅವ ಅದ್ರ ಕುಡು ಬದ್ಲಿಗೆ ಈಗ ಅವ್ರಿಗೆ ಅದ್ರ ಕುಡು ಬದ್ಲಿಗೆ ಒಳ್ಳೆಯದಾರ ಕುಡಿಲಿ, ಬಾದಾಮಿ ಹಾಲು ಕುಡಿಲಿ. ಆ ಟೈಮ್ ಅನ್ನ ಅದೇ ಈಗ 1 ಕ್ವಾರ್ಟರ್ ಹಾಕಿ ಬರಿರ್ತಾರಲ್ಲ, ಆ 1 ಕ್ವಾರ್ಟರ್ ಎಷ್ಟು ml ಇರುತ್ತೆ ಅಷ್ಟೇ ಬಾದಾಮಿ ಹಾಲು ಕುಡಿಲಿ ಅದೇ ಟೈಮ್. ಆ ತರ ಅದನ್ನ ಕೊಡಿರಿ ಆ ಟೈಮ್ಗೆ ಇದು ಕುಡಿಬೇಕು ಅಂತ ಮನಸ್ಸಿಗೆ ಅದನ್ನ ಕುಡಿ. ಇದನ್ನ ಕೊಡು ಬೇರೆ ಕುಡಿದ್ವಿ. ಅದೇ ಹೇಳುದು ಅಂದ್ರೆ ಆರೋಗ್ಯ ಬಾಪದ ಯಾವ್ದಾದ್ರು ಬೇಡ ಅವ್ನಿಗೆ ಮನ್ಸು ಅನ್ಕೊಂಡ್ರಂತ ನಿಜವಾಗಿ ನಂಗೆ ನಾ ಸರಿಯಾಗಿ ಕುಡಿತೀನಿ, ನೀರ್ ಕುಡಿದ್ರೆ ನಂಗೆ ಸರಿಯಾಗಿ ಅಂತ ಅವ್ರಿಗೆ ಆ ಟೈಮ ಬದಲು ಮಾಡ್ಕೊಂಡ್ರಂತಾರೆ. ಇವರಿಂದ ಇವರೇ ಬಿಡ್ತಾರೆ. ಮೊದಲು ಅವ್ನು ಬದುಕೋದು ಅಲ್ಲಿ ಕಾಣ್ಕೊಂಡು ಅವ ನಾ ನಿಜವಾಗಿ ಕುಡುವನ್ ಬಿಡ್ತಾನೆ. ನಿಜವಾಗಿ ಹೇಳ್ತೆ ಅವ್ರಿಗೋಸ್ಕರ ಬದುಕ, ತನ್ನ ಹೆಂಡತಿ ಮಕ್ಕಳಿಗೋಸ್ಕರ ಬದುಕ. ನಾನ್ ಡ್ರಿಂಕ್ಸ್ ಬಿಟ್ಟು ನನ್ಗೋಸ್ಕರ ಬದುಕಿದಾರೆ, ನನ್ನ ಆರೋಗ್ಯ ಹೇಳಿದ್ರೆ ನಾ ಸಾಯ್ತು ನನಗೆ ಬಿಡದಲ್ಲ, ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ಬಿಟ್ಟು ನನ್ನ ಹೆಂಡತಿ ಮಕ್ಕಳು ನಾನು ಕುಡ್ಕೊಂಡು ಎಲ್ಲರೂ ದಾರಿ ಮನೆಗೆ ಬಿದ್ಕೊಂಡ್ರೆ ನನ್ನ ಹೆಂಡತಿ ಮಕ್ಕಳು ಯಾರು ಏನಲ್ಲ ನೆನೆಸ್ತದೆ. ನನ್ನ ಹೆಂಡತಿ ಬಗ್ಗೆ ಕೊಂಡು ಹಾಕ್ಬೋದು, ನನ್ನ ಮಕ್ಕಳ ಬಗ್ಗೆ ಕೊಂಡು ಹಾಕ್ಬೋದು. ವಾರಿದ್ದಾರೆ ಇದ್ರ ವಸ್ತು ಅಂದ್ರೆ ಯಾರು ಬೇಕಾದ್ರೆ ಚಪ್ಪಲಿ ವಾರಿದ್ದಾರೆ ಚಪ್ಪಲಿ ಗಾರಂತಿದ್ರು ಅಂತ ಯಾರು ಬೇಕಾದ್ರೆ ಹೇಳೋಣ. ಆ ಹೆಣ್ಣಿನ ಪರಿಸ್ಥಿತಿ ಅದೇ. ಅದಕ್ಕೋಸ್ಕರ ನಾನು ಡ್ರಿಂಕ್ಸ್ ಅನ್ನ ಕೇಳ ನನ್ನ ಜೀವನ ಕಂಡಿದ್ದೀನಿ, ಎಷ್ಟೋ ಜನ ಕಂಡಿದ್ದೀನಿ. ನನಗೆ ಕುಡಿತದಿಂದ ಹೆಂಡತಿ ಮಕ್ಕಳು ತಂದೆ ತಾಯಿ ಮತ್ತೆ ನಾವು ಯಾರು ಕುಡಿಯೋರು ಎಲ್ಲರಿಗೂ ಕುಡಿಯೋದ್ರಿಂದ ಕೆಟ್ಟದೆ, ಕುಡಿತ ಬಿಟ್ಟದ್ರಿಂದ ಅವ್ರೆಲ್ಲರೂ ಅನುಕೂಲ. ಅದು ಒಬ್ಬ ವ್ಯಕ್ತಿ ಮೇಲೆ ಡಿಪೆಂಡ್. ಗಣದ್ರು ಮಾತ್ರ ಹೆಂಗಸರು ಕುಡಿದ್ರು. ಈಗ ನಾನು 10 ವರ್ಷ ನೀವು ಡ್ರಿಂಕ್ಸ್ ಬಿಟ್ರಿ ಇನ್ನೊಂದು ಬಿಡ್ಸಕ್ಕೆ ಉದಾಹರಣೆ. ನಾನು ಡ್ರಿಂಕ್ಸ್ ಬಿಟ್ಟು 1 ವರ್ಷ ಮೇಲೆ 4 ವರ್ಷ ಆಯ್ತು ಡ್ರಿಂಕ್ಸ್ ಬಿಟ್ಟು ಒಳ್ಳೆ ರೀತಿಗೆ ಸಂಪಾದನೆ. ಈ ಸಮಾಜ ಸೇವೆಗೆ ಅಷ್ಟೊಂದು ಇದು ಕೊಡ್ತಿರ್ಲಿಲ್ಲ. ಯಾವ್ದು ಶಾರ್ಟ್ ಇದನ್ನೆಲ್ಲ ಮಾಡ್ತಿದ್ದಿ, ಸಮಾಜ ಸೇವೆ ಬಗ್ಗೆ ಒತ್ತು ಕೊಡದಿರ್ಲಿ. ನಾನು ಡ್ರಿಂಕ್ಸ್ ಬಿಟ್ಟು ಫಸ್ಟ್ ಟೈಮಿಗೆ ಜನರನ್ನ ಬಿಡಿಸ್ಕೊಂಡು ಒಂದೇ ಕಾರಣ, ನಾನು ಒಳ್ಳೆ ಸ್ಥಾನದಾಗಿದ್ದೀನಿ, ನಂಗೆ ಎಲ್ಲರೂ ಗೌರವ ಕೊಡ್ತಿದ್ರು. ನನ್ನ ಫ್ರೆಂಡ್ ಒಬ್ಬ ಲೇಡಿ, ಒಬ್ರು ಕುಂದಾಪುರ ತಾಲೂಕೊಳಗೆ ನನ್ನ ಫ್ರೆಂಡ್ ಒಬ್ಬ ಲೇಡಿ, ಅವರು ಗಂಡ ಕುಡ್ದಲ್ಲ ಅಂತ ಇತ್ತು. ಅವ್ರಿಗೆ ಯಾವ್ದೋ ಒಂದು ಯೋಜನೆಗೆ ಒಂದ್ ಸ್ವಲ್ಪ ಈ ಸಾಲ ಮಾಡ್ಕೊಂಡು ದುಡ್ಡು ಕೊಡ್ತಿದೆ ಅಂತ ಆ ಹೆಂಗ್ಸ ನನ್ನ ಹತ್ರ ದುಡ್ಡು ಕೇಳಿದ್ರು ಕೂಡ ನಾನು ಹತ್ರ ಕಷ್ಟ ಅಂತ ಕೇಳಿಲ್ಲ. ಏನೋ 1,000 ರೂಪಾಯಿ ಎಷ್ಟು ಅಷ್ಟೇ. 1,000 ರೂಪಾಯಿ ನಾನು ಕೊಟ್ರು ಕೂಡ ಅಂತ ಇತ್ತು. ಅವರಿಗೆ ನನ್ಗೆ ವಾಪಸ್ ಕೊಡ್ಬೇಕಲ್ಲ, ಗಂಡ ಕುಡ್ಕ ಪಾಪ ಅವರು ದುರ್ಮಿ ವಾರದ್ರೆ ಬೇರೆ ವಾರತ್ರ ಎಲ್ಲರ ವಾರತ್ರ ಒಂದು 250-300 ರೂಪಾಯಿ ಅವಳಿಗೆ 200 ರೂಪಾಯಿ ಅಷ್ಟು 150, 175 ರೂಪಾಯಿ 200 ರೂಪಾಯಿ ಇತ್ತು. ಅವ್ರಿಗೆ ದುಡ್ಡು ಇದು ಮಾಡ್ಕೊಂಡು ನಂಗೆ ಒನ್ ಟೈಮ್ ಸಿಕ್ಕಾಪಡಿ ಆಯ್ತು 1,000 ರೂಪಾಯಿ ನಂಗೆ ಪ್ರೆಸೆಂಟ್ ಬಂದು ನಾನು ಕೇಳಿ ಕಡೆಗೆ ಹೋಗ್ಬಿಡ. ಅವ್ರು ಎಂತ ಅಂತ ಗೊತ್ತಾ, ಈ ಬ್ಯಾಡ್ ಹ್ಯಾಬಿಟ್ ನನ್ ಕರ್ತ ನಮ್ಗೆ ದುಡ್ಡಿಲ್ಲ ಈ ರೀತಿ ರಿಯಲ್ ನಾನಿದ್ದೆ ಕತ್ತಿಯಲ್ಲ ನನ್ನ ಹತ್ರ ಹಿಂಗೆ ಹೇಳ್ದ. ನಾನು ಅಷ್ಟಕ್ಕೂ ನಾನು ನಾಳೆ ಫೋನ್ ಮಾಡ್ತೀನಿ ನಿಂಗೆ ಅದಕ್ಕೆ ಹೇಳಿದೆ. ನಾಳೆ ಫೋನ್ ಮಾಡ್ಬೇಕು ಅವ್ರ ಗಂಡನ ನೇರವಾಗಿ ಗಂಡ ಕೆಲಸ ಇದ್ದಲ್ಲಿ ಬಾಧೆ ಗಂಡಂದಲ್ಲಿ ಕೆಲಸ. ಯಾಕಂದ್ರೆ ಒಂದ್ ಹೆಣ್ಣ ಆ ದಾರಿಗೆ ಇಳಿಕ ಕಾರಣನೇ ಆ ಗಂಡ. ನಾವು ಆ ಹೆಣ್ಣ ಬಂದದಕ್ಕೆ ನಾವು ಅಲ್ಲಿ ತರೋದಲ್ಲ, ಅವನು ಸರಿ ಮಾಡ. ನಿಜವಾಗಿ ಅವಳು ತಪ್ಪಿಲ್ಲ, ಯಾಕಂದ್ರೆ ಅವಳು ಕೊಟ್ಕೊಂಬ ಇಲ್ಲ. ನನ್ನ ಎದುರು ಮರ್ಯಾದೆ ಪ್ರಶ್ನೆ. ನಾನು ದುಡ್ಡು ಕೇಳಿದ್ದೆ. ಈ ಕೆಲವು ಹೆಣ್ಣುಗಳ ನಿಜವಾಗಿ ಹೆಣ್ಣು ಅಂತ ಕೇಳಿರ್ತಾರೆ, ಅವರು ನಿಜವಾಗಿ ದೇವ್ರು ಅಂತ ಹೇಳ್ತೀವಿ. ಯಾಕಂದ್ರೆ ಅವರು ತಪ್ಪುದಾರಲ್ಲ. ನಾವು ಗಂಡ್ರಂದ ಈ ತರ ಕೆಟ್ಟದಾರಿ ಇಳುವ ಮಾಡ್ತಾರೆ. ಅವ್ರಿಗೆ ಖರ್ಚಿಗೆ ಕೊಡುದಿಲ್ಲ, ಅವ್ರಿಗೆ ಮಕ್ಕಳಿಗೆ ಖರ್ಚಿಗೆ ಕೊಡುದಿಲ್ಲ, ಇವ್ರು ಸಹ ಇದಕ್ಕೆ ಮಾಡೋದು ಈ ಉದ್ದೇಶ ಕಡೆ. ನಾನು ಆ ಗಂಡನ ಚೇಂಜ್ ಮಾಡ್ಕೊಂಡು ಕಡಿಕ ಗಂಡಿಗೆಲ್ಲ ಬುದ್ಧಿ ಹೇಳಿ, ಕಡೆ ಗಂಡನ ಕೂಸ್ಕ ಬುದ್ಧಿ ಹೇಳಿ, ಕಡೆ ಆ ಜನ ಏನ್ ಮಾಡೋದು ಶಿಬಿರಕ್ಕೆ ಸೇರೋಕ್ ಮನಸ್ಸು ಮಾಡ್ಲೇ ಇಲ್ಲ. ಕಡೆಗೆ ಶಂಕರನಾಡ ಶಿಬಿರದಲ್ಲಿ ಒಂದು ಶಿಬಿರ ಇತ್ತು. ಆ ಶಿಬಿರ 1 ವಾರ ಇದ್ದ ಕಡೆಗೆ ಆ ಗಂಡನ ಒತ್ತಾಯಿಸಿ ಕಡೆಗೆ ಆ ಗಂಡನ ಡ್ರಿಂಕ್ಸ್ ಬಿಡ್ತೀನ. ಈಗ ಗಂಡ ಹೆಂಡತಿ ಇಬ್ರು ಒಳ್ಳೆ ರೀತಿಯಾಗಿ ಇದ್ರು. ಬೈಕ್ ತಗೊಂಡು ಒಳ್ಳೆ ರೀತಿ ಒಳ್ಳೆ ಗಂಡ ಕೆಲಸ ಮಾಡ್ತಿದ್ದೆ. ಈಗ ನಂಗೊಂದು 5,000 ರೂಪಾಯಿ ಬೇಕಿತ್ತು. ನಾನು ಅವ್ರಿಗೆ ಸಾಲ ತಗೊಂಡಿದ್ದೆ. ಅಂದ್ರೆ ಬದಲಾವಣೆ. ಯಾಕಂದ್ರೆ ನಾನು ಒಂದ್ ಹೆಣ್ಣು ಎತ್ತದಾರಿ ಗೆಳೆತಾರ ಅಂತ ಕೇಳಿದ್ರೆ ನಾನು ಅಲ್ಲಿ ಹೋಗ್ಬೇಕು, ಅದು ನನ್ನ ಒಳ್ಳೆತನ ಅಲ್ಲ. ನಾನು ಒಳ್ಳೆತನ ಅವಳು ಎಲ್ಲ ಅಡ್ಡ ದಾರಿ ಇಳಿದಾರೆ, ಅದು ನಾವು ಸರಿ ಮಾಡ್ತಾರೆ. ನೀವು ಬದಲಾಗಲು ಸಾಧ್ಯ ಇಲ್ಲ ಅಂತ. ನೀವು ಒಳ್ಳೆ ಕೆಲಸ ಕೊಟ್ಟಿದ್ದೀವಿ, ಒಳ್ಳೆ ಕೆಲಸ ಕೊಟ್ಟವರು ಕೆಟ್ಟದ್ದು ಮಾಡಿ. ಹೌದು, ಒಳ್ಳೆತನ ಒಳ್ಳೆತನಕ್ಕೆ ಅಂದ್ರೆ ಹೌದು. ಆ ಗಂಡನ ಸರಿ ಮಾಡ್ರ
ಈಗ ನಿಜವಾಗಿ ಅವ್ರು ಸರಿ ಈಗ ಅವತ್ತ ದಾರಿ ಮೇಲೆ ಸಿಕ್ಕ ನನ್ನ ಮುಖ ಕಾಣ್ತಾರೆ ನಾನು ಅವತ್ತ ಕರೆದಿ ನಿಮ್ಗೆ ನೀವು ಎಂತ ಮುಂದೆ ಬೇರೆ ಯಾರು ಹಿಂಗ್ ಮಾಡ್ತಿಲ್ಲ ಅದಕ್ಕೆ ನೀ ಕರದಲ್ಲ ನಿನ್ನ ಗಂಡ ಕರ್ಸದಂದ್ರೆ ಇಲ್ಲ ನನ್ ಗಂಡ ಬಾಗ್ಬಿಡ ನೀ ಹಂಗಲ್ಲ ಗಂಡ ಹುಡುಗೋಯ್ ನೀನ್ ಕರೋ ಮೂಮೆಂಟ್ ಗಂಡ ನೀನ್ ಕರೋ ನಿಮ್ ಪರಿಸ್ಥಿತಿ ಸಮಾಜದಲ್ಲಿ ನಿನ್ಗೊಂದು ದಾರಿ ತೋರ್ಸ್ಕೊಂಡ್ ಕೂತ್ರೆ ನೀ ಕೆಟ್ಟ ಒಂದು ಇದ್ ಮಾಡಿದ ಅಷ್ಟೇ ಬಿಟ್ರ ಮೇಲೆ ಮರ್ಯಾದೆಗೋಸ್ಕರ ಇದ್ ಮಾಡಿದಷ್ಟೇ ಬಿಟ್ರ ಮೇಲೆ ಅದು ನಿಮ್ ತಪ್ಪಲ್ಲ ನಿನ್ ಗಂಡನ ತಪ್ಪ ಅದಕ್ಕೆ ನಾ ಪ್ರತಿ ವೀಕ್ಷಕರಿಗೆ ಹೇಳೋದು ಹಾಗೆ ಫಸ್ಟ್ ಡ್ರಿಂಕ್ಸ್ ಒಂದ್ಬೇಡಿ ನೀವು ಯಾವ ಬೇಕಾದ್ರೆ ಮಾಡಿ ಡ್ರಿಂಕ್ಸ್ ಒಂದ್ಬೇಡಿ ಅಂತ ಈಗ ಮೊಬೈಲ್ ನನ್ನ ಹತ್ರ ದುಡ್ಡಿಲ್ಲ ಅಂತ ನಿಮ್ಮ ಹತ್ರ ಬೇಡ ನನ್ ಮನೆಗೆ ಬರ್ತೀರ ಆ ಡ್ರಿಂಕ್ಸ್ ಮಾಡಿ ದಾರಿ ಮೇಲೆ ಮನೆಗೆ ಒಂದು ಹಿಂಡ್ರು ಕೆಟ್ಟ ದಾರಿ ಹೇಳೋದು ಅಪಾಬಿ ಕೆಟ್ಟ ದಾರಿ ಹೇಳೋದು ಆ ರೀತಿ ಡ್ರಿಂಕ್ಸ್ ಒಂದು ಅಷ್ಟು ಕೆಟ್ಟ ಮಾಡ್ತಾರೆ ಇಡೀ ಸಂಸಾರ ಕುಡಿಯುವುದು ಲಾಭ ಯಾರಿಗಂದ್ರೆ ಬಾರಿ ಅವ್ರದ್ದು ಇವರಿಗೆ ಲಾಭ ಆಗುದು. ಹೌದೌದು ವಿಷಯ ಕುಡಿದ ತನ್ನನ್ನು ತಾನೇ ಸುಟ್ಕೊಂಡ ಹಿಂಗೆ ಆತ್ಮಹತ್ಯೆ ಅಂತಾರಲ್ಲ ನಿಧಾನ ಸ್ಲೋ ಪಾಯ್ಸನ್ ಅಂತ ಇದೆ ಡ್ರಿಂಕ್ಸ್ ತಾನು ಕೆಟ್ಕೊಂಡದಲ್ಲ ತನ್ನ ಫಸ್ಟಿಗೆ ಯಾವ್ದು ಡ್ರಿಂಕ್ಸ್ ಕುಡಿತದಿಂದ ಒಳ್ಳೇದೇನಿತ್ತಪ್ಪ ಕುಡಿತದಿಂದ ಒಳ್ಳೇದೇನಿತ್ತು ಯಾವ್ದು ಯಾವ್ದು ಏನ್ ಸಾಧನೆ ಮಾಡ್ತೀನಿ ಕೆಲವರು ಮಾಡಿ ಆಲ್ಕೋಹಾಲ್ ಕಂಟೆಂಟ್ ಬೇಕು ಅಂತ ಕೆಲವರು ಧೈರ್ಯ ಬರ್ತೀವಿ ಆದ್ರೆ ಎಂತದ್ದು ಇಲ್ಲ ನನಗೆ ಅಂದ್ರೆ ಕುಡಿಯುವುದರಿಂದ ಆಗುವಂತ ಈಗ ನಮ್ಮ ಸುತ್ತಮುತ್ತ ಇದ್ದವರು ನಾನು ಕಂಡಾಗ ನಮ್ಮ ಅಪ್ಪನ ಒಂದು ಕುಡಿದಿದ್ದವರು ನಮ್ಮ ಅನುಭವ ಇತ್ತು ನಾವೆಲ್ಲ ಕುಡಿದು ನಮ್ಮ ಅಣ್ಣ ತಮ್ಮ ನಾವೆಲ್ಲ ಕುಡಿದು ಆದ್ರೆ ಕುಡಿಯೋರು ನಮ್ಮ ಮನೆ ಪಕ್ಕದಲ್ಲೇ ಬಾರಿ ಕುಡಿಯೋರನ್ನ ನೋಡ್ತೇವೆ ಎಲ್ಲರದ್ದು ಕುಡಿದಾಗ ಬಂದು ಬಾರಿ ಹಾಕಿ ಅವ್ರು ನಾಳೆನೂ ಹಾಗೇನೆ ಇರ್ತಾರೆ ಬಾರಿ ದಿನ ದುಡ್ಡು ಮಾಡ್ತಾರೆ ಅದನ್ನ ನಾವು ಕಂಡ್ಕೊಳ್ಬೇಕು ನಮ್ಮ ವ್ಯವಸ್ಥೆ ನಮ್ಮನ್ನು ಗುರುತ ಮಾಡೋದಾಯ್ತು ಅಥವಾ ನಾವೊಂದು ಒಳ್ಳೆ ಸ್ಥಾನಕ್ಕೆ ಬರಬೇಕು ಅಥವಾ ನಮ್ಮ ಮಕ್ಕಳು ಒಳ್ಳೇದಾಯ್ತು ಇದೆಲ್ಲ ಮನಸ್ಸಿದ್ದರೆ ಹುಡುಗಾಗ ಅವನಿಗೋಸ್ಕರ ಬದುಕೋರಿದ್ರೆ ಮಾತ್ರ ಅವ್ರು ಕುಡಿ ಒಂಟಿ ಜೀವನ ಇರಲ್ಲ ಅವ್ರ ಮದಿ ಅಪ್ಪ ಯಾರು ಇಲ್ಲ ನಾನು ಆ ತರ ಇದ್ದು ಅವನು ಕುಡಿದೆ ಅಲ್ಲ ಅವನು ಕುಡಿದು ಬೇಡ ನಾನು ಹೇಳಿದ್ರು ಹೌದು ಅವನಿಗೆ ಸಾವಿರ ದಾರಿ ಇತ್ತು ಈ ಸಂಘಟನೆ ಇತ್ತು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಕೆಲಸ ಬದುಕುವ ದಾರಿ ಅವನಿಗೆಲ್ಲ ಒಂದು ನಾಲ್ಕು ಜನರು ಟೀಮ್ ಒಳಗೆ ಸೇರ್ಕೊಂಡ್ರೆ ಅವನಿಗೆ ಬದುಕು ದಾರಿ ಎಲ್ಲ ಸಿಗುತ್ತೆ ಅಷ್ಟೇ ಅವನಿಗೆ ಬದುಕು ಅವನಿಗೆ ದುಡಿಮೆ ಇತ್ತು ಸರಿಯಾದ ಹಾಳಾತಿ ಅವನಿಗಿಂತ ಒಳ್ಳೆ ಕೆಲಸ ಮಾಡಿ ನಿಮ್ ಕಡೆಗೆ ನಾನು ಸೇವೆ ಮಾಡ್ಲಿಕ್ಕಲ್ಲ ನೀವು ಈಗ ನಾನೀಗ ಏನೋ ಯೂಟ್ಯೂಬ್ ಅಲ್ಲಿ ಹಾಕಿ ನನಗೆ ವ್ಯೂಸ್ ಬರುತ್ತೆ ಅದು ಬೇರೆ ವಿಚಾರ ಆದ್ರೆ ಎಷ್ಟೋ ಜನ ನಿಮ್ಮಿಂದ ಬದಲಾಗಲಿ ಅಂತ ನಾನು ಬದಲಾಗಲಿ ನಿಮ್ಮನ್ನು ಕಂಡು ಬದಲಾಗಲಿ ಅದಕ್ಕೋಸ್ಕರ ನನ್ನ ಫಸ್ಟ್ ಪ್ರೋಗ್ರಾಮ್ ಇದೆ ಹೌದು ನನಗೆ ತುಂಬಾ ಖುಷಿ ಆಯ್ತು ಇಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೆ ಯೂಟ್ಯೂಬ್ ಅಲ್ಲಿ ತುಂಬಾ ಪ್ರೋಗ್ರಾಮ್ ಬರುತ್ತೆ ಅದೆಲ್ಲ ನನಗೆ ಇಂಥ ಪ್ರೋಗ್ರಾಮ್ಗಳು ಮಾಡಿ ಇನ್ನೊಬ್ಬರ ಹತ್ರ ಬಿಟ್ಕೊಂಡು ಕಾಂಟ್ರವರ್ಸಿ ಮಾಡೋದು ಅದೆಲ್ಲಕ್ಕಿಂತ ಜನರನ್ನ ನಿಧಾನ ಬದಲಾವಣೆ ಮಾಡುವಂತ ನನ್ನ ಜನಸೇವೆ ಕೆಲಸ ಇದೆ. ನಾನು ಇನ್ನು ಮುಂದೆ ಇಂಥದ್ದು ದೊಡ್ಡ ಕಾರ್ಯಕ್ರಮ ಈ ಥರದ್ದೇ ಮಾಡ್ಕೊಂತ ಇದ್ದೆ. ಅಂದ್ರೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಒಳ್ಳೆ ಸಾಧನೆ ಮಾಡೋದನ್ನು ಗುರುತ ಮಾಡೋದು, ಕಲಾವಿದರು ಇರ್ಬೋದು ಅಥವಾ ಜನಸೇವೆ ಮಾಡೋದು ಇರ್ಬೋದು ಅಥವಾ ಕೃಷಿ ಕ್ಷೇತ್ರದಲ್ಲಿ ಇರ್ಬೋದು, ಎಲ್ಲೇ ಆಗಲಿ ಅವ್ರು ಕೆಲಸ ಮಾಡೋದನ್ನು ಗುರುತ ಮಾಡೋದು, ಇದು ಒಂಥರ ನನ್ನ ಜನಸೇವೆ ಅಂತ ನಾನು ತಿಳ್ಕೊಂಡಿದ್ದೆ. ನನ್ನ ದಾರಿ ಇದೆ. ಹಾಗೆ ನೀವು ಇನ್ನೂ ತುಂಬಾ ಜನರಿಗೆ ಹೆಲ್ಪ್ ಮಾಡೋದಾಗ್ಲಿ, ಮತ್ತೆ ತುಂಬಾ ಜನರಿಗೆ ನಿಮ್ಮಿಂದ ಸಹಾಯ ಸಿಕ್ಕಲಿ, ನಿಮ್ಮನ್ನು ನೋಡಿ ತುಂಬಾ ಜನರಿಗೆ ಹೆಲ್ಪ್ ಮಾಡೋ ತರ ಆಗ್ಲಿ. ಮತ್ತೆ ಅದೀಗ ನೀವು ಮಾಡಿರೋ ಜನಸೇವೆಯಿಂದ ಜನರು ಇನ್ನೊಂದು ನಮ್ಮ ಯೂಟ್ಯೂಬ್ ನೋಡಿ ಒಂದಷ್ಟು ಜನ ಇನ್ಸ್ಪೈರ್ ಆಗಲಿ, ಇನ್ನೊಂದಷ್ಟು ಜನಸೇವೆ ಮಾಡುವಾಗ ಆಗ್ಲಿ. ಜನಸೇವೆ ಮಾಡುವುದು ಮತ್ತೆ ಕುಡಿತ ಬಿಡಿಸುವುದು ತುಂಬಾ, ನೀವು ಏನು ಕಲಾವಿದರಾಗಿ ಅಥವಾ ಇನ್ನೊಬ್ಬ ಕಲಾವಿದರಿಗೆ ಹೆಲ್ಪ್ ಮಾಡೋದು, ಇದೆಲ್ಲ ಮಾಡ್ಕೊಂಡು ಬಂದದ್ದು ನಿಮ್ ತರನೇ ಒಂದಷ್ಟು ಜನ ಮಾಡುವಾಗಲಿ ಒಳ್ಳೆ ಕೆಲಸ ಮಾಡೋದು ಒಳ್ಳೇದು. ಏನ್ ಹೇಳ್ಬೇಕು ಅಂದ್ರೆ ನಿಮ್ಗೆ ನೀವು ನಾನೇ ಹೇಳ್ತೇನೆ ಆ ತರ ನೀವೇನಾದ್ರು ಸಲಹೆ ಜನಸೇವೆ ಮಾಡುವವರು ಅಥವಾ ಮಾಡ್ಬೇಕಂತ ಇರೋರಿಗೆ ಏನಾದ್ರು ಹೇಳೋದಿದ್ರೆ ನಾನು ಹೇಳೋದಂತ ಕೇಳಿದ್ರೆ, ಈ ಜನಸೇವೆ ಮಾಡ್ಲೇಬೇಕು. ಯಾಕಂದ್ರೆ ನಾವು ಮನಸ್ಸಿನಲ್ಲಿ ಕೇಳೋದು ನೀನ್ ಏನ್ ಮಾಡಿದೆ ನಾವು ಅಲ್ಲಿ ಯಾರು ಏನ್ ಮಾಡಿದ್ರೆ ಯಾರು ಕೇಳಿದ್ರು ಕೂಡ ನಂಗೆ ಕೆಟ್ಟದ್ ಮಾಡೋದು ನಂಗೆ ಯಾರು ಕೇಳಿ ಹೇಳ್ಬೇಕಾಗ್ತದೆ. ಒಂದಾರು ಒಳ್ಳೇದ್ ಮಾಡ್ತಾರೆ, ನಂಗೆ ಏನಾದ್ರು ಹೇಳ್ಕೊಂಬಿದ್ರೆ ಅಂತಾರು ಒಳ್ಳೇದ್ ಮಾಡ್ತಾರೆ.
ಇಲ್ಲ ನಾ ಕೆಟ್ಟದ್ ಮಾಡೋದು ನಿಮ್ಮ ಹತ್ರ ಹೇಳ್ಕಂತ ಇಲ್ಲ ಹೇಳ್ಕಂತ ನಾ ಒಳ್ಳೇದ್ ಮಾಡೋದು ಒಳ್ಳೇದ್ ಮಾತ್ರ ಹಂಗಾಗಿ ನಿಮ್ಗೆ ಹೇಳ್ಕೊಂಡ್ಕಾರ ಒಂದು ಒಳ್ಳೆ ಕೆಲಸ ಮಾಡಿದಕ್ಕೆ ಜನರಿಗೆ ಹೇಳೋದು. ಈಗ ಜೀವನದಾಗ ಯಾರಾದ್ರೂ ಕೇಳಿದ್ರೆ ಹೇಳ್ಕೊಂಡ್ಕಾರ ಒಂದು ಒಳ್ಳೆ ಕೆಲಸ ಮಾಡಿ. ಒಬ್ಬ ಮನುಷ್ಯ ಎಷ್ಟು ಕನ್ನಡದಲ್ಲಿ ಎಷ್ಟು 6 ಕೋಟಿ 7 ಕೋಟಿ ಜನ ಇದ್ರಲ್ಲ, ಒಬ್ರೊಬ್ರು ಒಂದೊಂದು ಒಳ್ಳೆ ಕೆಲಸ ಮಾಡ್ರಂತ 6 ಕೋಟಿಗೆ ಒಳ್ಳೆ ಕೆಲಸ ಅಂತ 6 ಕೋಟಿ ಒಳ್ಳೆ ಕೆಲಸ ಅಂತಂದ್ರೆ ಒಬ್ರೊಬ್ರು ಒಂದೊಂದು ಒಳ್ಳೆ ಕೆಲಸ ಮಾಡಿ. ಯಾವುದೇ ರೀತಿಯಲ್ಲಿ ಬೇಡ ನಿಮ್ಗೆ ಅಂಥದ್ದು ಕೊಡ್ತಿದ್ರು ಅಂತ ನಿಮ್ಮ ಮನೆ ಲಾಸ್ಟಿಗೆ ನಿಮ್ಮ ಮನೆ ಒಳಗಿದ್ದು ಒಂದು ಕೊಡ್ಕೊಂಡ ಒಂದು ವಾಟಿ ನೀರಾರು ಹೊಕ್ಕಿ ಬೇಕಿ ಅಂತ ಕೇಳು ಈ ಬೇಸಿಗೆ ಅಂತ ಅದು ಒಳ್ಳೆ ಕೆಲಸನೇ ಅಲ್ಲ. ನೀವು ಏನ್ ಮಾಡೋದು ನಾನು ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋ ಮನಸ್ಸಿದ್ರೆ ಸಾಕು. ಒಳ್ಳೆ ಕೆಲಸ ಏನ್ ಬೇಕಾದ್ರೂ ಮಾಡ್ಬೋದು. ರಸ್ತೆ ಸಾರ್ವಜನಿಕ ರಸ್ತೆ ಮೇಲೆ ಹಾದಿ ಪದಿಗೆ ಸಿಕ್ಕಾಪಟ್ಟೆ ಕಸ ಜಿರಿಗಿರಿ ಬಿದ್ದಿದ್ರೆ ಅದನ್ನಾರು ಒಂದು ಅದನ್ನು ಒಳ್ಳೆ ಕಲ್ಲು ಹಾಕುದ ಅದ್ರ ಬಗ್ಗೆ ಅದ್ರ ಒಂದು ಒಳ್ಳೆ ಕೆಲಸ ಯಾವ್ದಾದ್ರು ಜೀವನದಾಗ ಏನ್ ಕೆಲಸ ನಾ ಒಂದು ಒಳ್ಳೆ ಕೆಲಸ ಮಾಡಿ ಹೇಳ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡಿ ನಮ್ಮ ಸೇವೆ ಅದಕ್ಕೆ ಈಗ ನಾನೀಗ ಹೆಂಗ್ ಮಾಡ್ರು ಪ್ರತಿಯೊಬ್ರು ಅದೇ ರೀತಿ ಮಾಡ್ಕಂತೇವೆ ಸೇವೆ ಮಾಡ್ತೇವೆ. ಯಾವ್ದಾದ್ರು ಒಂದು ಹೇಳ್ಕೊಂಡ್ ಸೇವೆ ನಿಮ್ಗೆ ಬೇಕಾಗ್ತದೆ ಅದನ್ನ ನೀವು ಅದನ್ನಾರು ಒಂದು ಮಾಡ್ಕೊಂಡು ಮತ್ತೊಂದು ಕೇಳಿದ್ರೆ ಯಾರೇ ಅಲ್ಲಿ ಇನ್ಯಾರಿಗೆ ಸ್ವಇಚ್ಛೆಯಿಂದ ಅಕಸ್ಮಾತ್ ಎಲ್ಲರಿಗೆ ಮಧ್ಯವರ್ಜನ ಶಿಬಿರ ಇಲ್ಲ ಡ್ರಿಂಕ್ಸ್ ಮಾಡ್ತೀನಿ ಅಂತ ಬಿಡ್ತು ಸಂಸಾರದ ಆಳ ಕುಟುಂಬ ಅಂತ ಕೇಳಿ ಏನಾದ್ರು ಆಳ ತಿಳಿಕಂತ ಕೇಳಿ ನಿಜವಾಗಿ ನನ್ನ ಕಾಂಟ್ಯಾಕ್ಟ್ ಮಾಡಿ ನೇರಾಗಿ ಅವ್ರ ಮನೆ ಬಾಲಿಗೆ ಹೋಗಿ ನಾನು ಅವ್ರಿಗೆ ಏನಾದ್ರು ಅಂದ್ರೆ ಡ್ರಿಂಕ್ಸ್ ಮಾಡಿದ್ರೆ ಏನ್ ಎಫೆಕ್ಟ್ ಬರುತ್ತೆ ಯಾವ ರೀತಿ ಬೇಕಾದ್ರೆ ಸಂಪೂರ್ಣ ಅದು ಉಚಿತವಾಗಿ ಯಾವುದೇ ರೀತಿ ನಾನು ವಾಪಸ್ ಚಾರ್ಜ್ ಮಾಡೋಣ ಅವ್ರ ಮನೆ ಬಾಲಿಗೆ ಹೋಗಿ ಮನೆ ಬಾಲಿಗೆ ಹೋಗಿ ನಾನು ಖಂಡಿತವಾಗಿ ಅವ್ರು ಬಿಡ್ತೀನಿ ಅಂತಿದ್ರೆ ಬಿಡು ಮನ್ಸಿದ್ರೆ ಒತ್ತಡ ಅಲ್ಲ ಅವರ ನಿಮಗೆ ಸಹಾಯ ಬೇಕಂದ್ರೆ ಊರಿಗೆ ಬನ್ನಿ ಚಂದ್ರಣ್ಣ ನನ್ನ ನಂಬರ್ ತಗೊಂಡೆ ನಾನೀಗ ಬೇರೆ ಯಾತ್ರ ತಗೊಂಡು ಅದನ್ನ ಹೇಳಿ ನಂಬರ್ ಸಂಸಾರ ಅಂದ್ರೆ ಕಷ್ಟ ಅಂದ್ರೆ ಏನು ನಿಮ್ದು ಡ್ರಿಂಕ್ಸ್ ಯಾಕೆ ಬಿಡ್ಕೆ ಎಂತಕ್ ಬಿಡ್ಕ ಅದರಿಂದ ಏನ್ ಎಫೆಕ್ಟ್ ಆಗ್ತದೆ ನನ್ಗೆ ಗೊತ್ತಿದ್ದಷ್ಟು ನಾನು ಮಾಹಿತಿ ನಾನು ಖಂಡಿತವಾಗಿ ಜನರು ಸಹಾಯ ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ಯಾಕಂದ್ರೆ ನಾವು ಯೂಟ್ಯೂಬ್ ಇದ್ರಲ್ಲಿ ಹಾಕ್ತೀವಿ. ಯಾವ ರೀತಿ ಬರ್ತಿದ್ರು ಆ ನಂಬರಿಗೆ ಕರೆ ಮಾಡಿ ಸಿಗ್ತಾರೆ ಮತ್ತೆ ಅವರಿಗೆ ಸಹಾಯ ಪಡೀರಿ. ಸಹಾಯ ಪಡೆದು ನೀವು ಒಂದಷ್ಟು ಸಹಾಯ ಮಾಡಿ ಇದೊಂಥರ ಚೈನ್ ಲಿಂಕ್ ಇದ್ದಾರೆ. ಸಹಾಯ ಮಾಡೋದು ಒಬ್ಬನು ಸಹಾಯ ಪಡೆದು ಇನ್ನೊಬ್ಬನು ಸಹಾಯ ಮಾಡಿ ಹೌದೌದು ಅದು ಬೇಕು ಯಾಕಂದ್ರೆ ಆ ಋಣ ಅವ್ರು ಇಟ್ಕೊಂಬಾಗ ಇನ್ನೊಬ್ಬರು ಸಹಾಯ ಮಾಡಿದಾಗ ಪಡ್ಕೊಂಡಿದ್ದು ಕ್ಲಿಯರ್ ಅಂತ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ನಮಗೆ ನೀವು ನಿಮ್ಮ ಸಾಧನೆಗಳು ಎಲ್ಲ ನಮಗೆ ಸ್ಫೂರ್ತಿದಾಯಕ ಆಗಲಿ. ನಾವು ನಿಮ್ಮ ಥರನೇ ಮಾಡಬೇಕು. ನಮ್ಮ ಹತ್ರ ಎಷ್ಟು ಸಾಧ್ಯ ಗೊತ್ತಿಲ್ಲ, ನಾವು ಆಗಬೇಕು. ಆ ಥರ ನಮ್ಮ ವೀಕ್ಷಕರಲ್ಲಿ ಬದಲಾವಣೆ ಆಗಲಿ ಅಂತ ಎನ್ಸ್ಕೊಳ್ತೀನಿ. ಹಾಗೆ ನಮಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆಗಿದ್ದು ನಮ್ಮ ಜೊತೆ ಮಾತಾಡಿ ನಮ್ಗೆ ಸಹಕಾರ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ. ಹಾಗೆ ನಮಗೆ ಒಂದು ಪುಟ್ಟ ನಿಮ್ಮ ನೆನಪಿಗೋಸ್ಕರ ನಮ್ಮದೊಂದು ನಮ್ಮ ಚಾನಲನ್ನು ಒಂದು ಧನ್ಯವಾದ. ನಮ್ಮ ಪ್ರೀತಿಯ ವೀಕ್ಷಕರ, ನಾನು ಚಂದ್ರಕೋರ್ಗಿಂತ ಗೊತ್ತು ನಿಮ್ಗೆ ಎಲ್ಲರಿಗೂ ಟೀಮೂರ್ ಮನೆ ಮಕ್ಕಳಿಂದ ನಂದು ಯೂಟ್ಯೂಬ್ ಚಾನಲ್ ಇತ್ತು. ಹಾಗೆ ಈ ಸಂದರ್ಶನ ಮಾಡಿದ ನಮ್ದು ಸಿರಿಯಾಗರ ಮಲ್ಟಿಮೀಡಿಯಾ ಕಮ್ಯುನಿಕೇಷನ್ ಯೂಟ್ಯೂಬ್ ಚಾನಲನ್ನು ತಾವೆಲ್ಲರೂ ನಾನು ಮಾಡಿದ್ದ ಸೇವೆ ಪ್ರೀತಿಗೋಸ್ಕರ ನೀವು ಕೊಡುವ ಕಿರು ಕಾಣಿಕೆ ಅಂದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡು. ನೀವು ಕೊಡುವ ಕಿರು ಕಾಣಿಕೆ ಅಂದರೆ ಕೇಳಿದ್ರೆ ಆ ಸಬ್ಸ್ಕ್ರೈಬ್ ಮಾಡ್ರಂತ ನಾನು ಕೊಟ್ಟ ಪ್ರೀತಿ ಬಗ್ಗೆ ನನಗಷ್ಟು ಖುಷಿ ಆಗ್ತದೆ. ದಯವಿಟ್ಟು ಇದನ್ನು ಕಂಡ ಪ್ರತಿಯೊಬ್ಬರು ಸಹ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ನಿಮ್ಮ ಯಾವುದೇ ರೀತಿಯ ನಿಮ್ಮ ಅನಿಸಿಕೆಗಳನ್ನು ಈ ಯೂಟ್ಯೂಬ್ ಚಾನಲ್ ಕಮೆಂಟ್ ಹಾಕಿ ಹಾಗೆ ಒಂದು ಲೈಕ್ ಮಾಡಿ. ನಿಮ್ಗೆಲ್ರಿಗೂ ಪ್ರೀತಿಪೂರ್ವಕವಾಗಿ ಚಂದ್ರಕೋರ್ಗಿ ಅವರು ಧನ್ಯವಾದ. ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡೋದ್ರಿಂದ ನಿಮ್ಗೆ ವಿಚಾರ ಗೊತ್ತಾದದ್ದು ಇನ್ನೊಂದಷ್ಟು ನಿಮ್ಗೆ ಗೊತ್ತಾಗಲಿ ಅಂತ ಮನಸ್ಸಲ್ಲಿ ಇಟ್ಕೊಂಡು ಮಾಡಿ. ಧನ್ಯವಾದಗಳು. ನಮಸ್ಕಾರ.